ಹಾಯ್ ನಮಸ್ಕಾರ ಚಾನ್ಸಂದ್ರ. ತುಂಬಾ ಖುಷಿಯಿಂದ ನಾನು ಕಂಗ್ರ್ಯಾಚುಲೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಸ್ಪಿನ್ಸ್ ಯೂನಿಸೆಕ್ಸ್ ಸಾಲೂನ್ ಅವರು 42nd ಬ್ರಾಂಚ್ ನ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ತಿದ್ದಾರೆ ಚಾನ್ಸಂದ್ರ ಅಲ್ಲಿ. ನಾನು ಎಷ್ಟೊಂದು ಸಲ ನಮ್ಮಮ್ಮಗೆ ಹೇಳ್ತೀನಿ, ನೀವು ಹೇಳ್ತಿದ್ರಲ್ಲ ಅಮ್ಮ, ಈಗ ಮನೇಲಿ ಪ್ರಶ್ನೆಗಳು ಕೇಳಿದಾಗ ಮಕ್ಕಳುಗಳು ಪ್ರಶ್ನೆಗಳು ಕೇಳಿದಾಗ ಉತ್ತರಗಳಂತ. ಈಗ ನಮ್ಮಮ್ಮಗೆ ಹಬ್ಬ ವಾರಗಳು ಬಂದಾಗ ನಾನು ಮೊನ್ನೆ ಹೇಳ್ತಾ ಇದ್ದೀನಿ, ನಂಗೆ ಶ್ರಾವಣ ಮಾಸ ಬಂದರೆ ಭಯ ಆಗುತ್ತೆ ನನಗೆ ಅಂತಂದರೆ. ಯಾಕೆ ಅಂತಂದರೆ, ಒಂದು ಈ ಮಡಿ ನಿಷ್ಠೆಗಳಿಂದ ಏನಾಗುತ್ತೆ, ಈಗ ಬೆಳಗ್ಗೆಯಿಂದ ತಿಂಡಿ ತಿನ್ನಲ್ಲ, ಊಟ ತಿನ್ನಲ್ಲ, ಬಿಕಾಸ್ ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಮಾಡಿ ಕೊಡೋವರೆಗೂ ಮಧ್ಯಾಹ್ನ ಆಗುತ್ತೆ. ನಮಗೆ ಊಟ ಬಿಡಿಸಿ ಅವ್ರು ಊಟ ಮಾಡೋಷ್ಟರಲ್ಲಿ ಸರಿ ಸುಮಾರು 3-3:30 ಆಗೋಗುತ್ತೆ. ಸೊ ಈಗ ಶುಗರ್ ಇರುತ್ತೆ ಅಥವಾ ಏನೋ BP ಇರುತ್ತೆ, ಎಲ್ಲ ಇದ್ದಾಗ ಆರೋಗ್ಯಗಳಲ್ಲಿ ನಾನು ಅದಕ್ಕೆ ಹೇಳಿದ್ರು, ದೇವರು ಎಲ್ಲಿ ಹೇಳಿದ್ದಾರೆ ನೀನೇನು ತಿಂದಿರ ನನಗೆ ಪೂಜೆ ಮಾಡು ಅಂತ ಹೇಳಿದಾರಾ ದೇವರು? ನಿನ್ನ ಆರೋಗ್ಯ ನನಗೆ ಇಂಪಾರ್ಟೆಂಟು. ಅದನ್ನು ಅಕಸ್ಮಾತ್ ನಾನು ಟ್ಯಾಪ್ ಮಾಡಿದ್ರೆ ಮನೇಲಿ ಏನಾಗುತ್ತೆ, ದೊಡ್ಡ ರಾಮಾಯಣ ಆಗೋಗ್ಬಿಡುತ್ತೆ. ಅವಾಗ ಅದ್ರ ಬದಲಾಗಿ ಏನೂ ಮಾಡ್ದಿರ ನನ್ನ ಪಾಡಿಗೆ ನನ್ನ ಕೆಲಸ ನಾನು ದೇವರಲ್ಲಿ ಬೇಡ್ಕೊತೀನಿ, ಊಟ ಹಾಕ್ತೀಯಾ ಕೊಡು, ನಾನು ತಟ್ಟೆಲಿ ತಿಂದ್ಬಿಟ್ಟು ಒಯ್ದೋಗ್ತೀನಿ ಅನ್ನೋ ಮೈಂಡಿಗೆ ನಾವು ಬಂದುಬಿಡ್ತೀವಿ. ಬಟ್ ಈ ಥರ ವಿಚಾರಗಳು ನಿಮ್ಗೇನು ಅನಿಸುತ್ತೆ ಅಮ್ಮ? ಖಂಡಿತ ಉಪವಾಸ ಇದ್ದು ಪೂಜೆ ಮಾಡುವಂತ ಯಾರೂ ಹೇಳಿಲ್ಲ. ಹೌದು, ಆದರೆ ಸಾತ್ವಿಕವಾಗಿರೋದು ಏನನ್ನಾದ್ರೂ ತೊಗೊಳ್ಳೋಕ್ಕೆ ತಪ್ಪಿಲ್ಲ. ಒಂದಿಷ್ಟು ಅವಲಕ್ಕಿ ತಿಂದರೂ ತಪ್ಪಿಲ್ಲ. ಏನನ್ನಾದರೂ ಒಂಚೂರು ಆಹಾರವನ್ನು ಸೇವನೆ ಮಾಡಿ. ನಾನು ಪೂಜೆ ಕೂಡಿಸ್ಬೇಕಾದ್ರೆ ಇವ್ರ ಗಮನ ಎಲ್ಲ ಹೊಟ್ಟೆ ಮೇಲಿದ್ರೆ ಆವಾಗಲೂ ದೇವ್ರ ಕಡೆ ಪೂಜೆ ಕಡೆ ಗಮನ ಬರೋದಿಲ್ಲ. ಯಾಕೆ ಈ ಥರ ಉಪವಾಸ ಇದ್ದು ಪೂಜೆ ಮಾಡುವಂತ ಹೇಳಿದ್ದಾರೆ ಅಂದರೆ, ನೋಡಿ, ಪೂಜೆ ಕೂತಾಗ ಹೊಟ್ಟೆಗೆ ಏನಾದ್ರು ತಿಂದರೆ ನಂಬರ್ 1, 2 ಹೋಗ್ಬೇಕು ಅನ್ಸುತ್ತೆ, ಗಳಿಗೂ ಎದ್ದೋಗ್ಬೇಕಾಗತ್ತೆ, ಗಮನ ಬದಲಾಗತ್ತೆ, ಮತ್ತು ಆಕಳಿಕೆ ಬರುತ್ತೆ, ಆಯಾಸ ಆಗತ್ತೆ. ಕೆಲವು ಸಲ ಊಟ ಮಾಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ತೂಕಡಿಕೆ ಬರುತ್ತೆ. ಹೊಟ್ಟೆ ಖಾಲಿ ಇದ್ದಾಗ ಇದು ಯಾವುದೂ ಆಗಲ್ಲ, ತೂಕಡಿಕೆ ಬರಲ್ಲ, ಆಕಳಿಕೆ ಬರಲ್ಲ, ಎಲ್ಲೂ ಆಚೆ ಹೋಗಬೇಕು ಅಂತ ಅನಿಸಲ್ಲ. ಇದೆಲ್ಲವನ್ನು ಕೂಡ ನಿಗ್ರಹ ಮಾಡಬೇಕಾದ್ರೆ ಮನಸ್ಸು ಮತ್ತು ದೇಹ ಎಲ್ಲವೂ ಖಾಲಿ ಇರಬೇಕು. ಹೊಟ್ಟೆಯೂ ಖಾಲಿ ಇರಬೇಕು, ಮನಸ್ಸು ಖಾಲಿ ಇರಬೇಕು. ಹೊಟ್ಟೆಗೆ ಬಿದ್ರೇ 28 ತಲೆಗೆ ಬರೋದು. ಪೂರ್ತಿ ಖಾಲಿ ಇದ್ದಾಗ ನಮಗೆ ನಾವೊಂದು ಇದಕ್ಕೆ ಹೋಗಿದ್ದೆ ಕೋರ್ಸ್ಗೆ, SSY ಅಂತ. ಆ SSY ಕೋರ್ಸಲ್ಲಿ ಅವರು ಧ್ಯಾನ ಹೇಳ್ಕೊಡ್ಬೇಕಾದ್ರೆ ಫುಲ್ ಉಪವಾಸ ಹಾಕ್ತಾರೆ. ಫುಲ್ ಇಡೀ ದಿವಸ ಉಪವಾಸ ಅಂದರೆ, ಇವಾಗೆಲ್ಲ ಅದನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಮೊದಲು ಭಾಳ ಸ್ಟ್ರಿಕ್ಟ್ ಇತ್ತು ಕೋರ್ಸ್ ಅದು. ಎಷ್ಟು ಉಪವಾಸ ಅಂದರೆ, ಒಂದು ಅಲ್ಲಿ 3 ದಿವಸ ಒಂದು 4-5 ಬೆರಳು ಎಣಸೋ ಅಷ್ಟು ಕಡಲೆಕಾಯಿ ಬೀಜ, 1 ಹೋಳು ಮೂಲಂಗಿ, 1 ಹೋಳು ಕ್ಯಾರೆಟು, 1 ಹೋಳು ಹಾಗಲಕಾಯಿ, ಇಷ್ಟೇ ಆಹಾರ. ಇಷ್ಟು ಸ್ಟ್ರಿಕ್ಟಾಗಿ ಮಾಡೋರು ಅಂದರೆ ಅವಾಗೇನಾಯಿತು, ಧ್ಯಾನ ಚೆನ್ನಾಗಾಯಿತು. ಮೆಡಿಟೇಷನ್ಸ್ ಎಷ್ಟು ಥರ ಮೆಡಿಟೇಷನ್ಸ್ ಹೇಳ್ಕೊಡ್ತಾರೆ, ಪರ್ಫೆಕ್ಟ್ ಆಗುತ್ತೆ. ಶುಗರ್ ಇದ್ದವ್ರಿಗೆ ಕಂಪ್ಲೀಟ್ ನಿಲ್ಲು, ಶುಗರು BP ನಿಲ್ಲು, ಎಲ್ಲರೂ ಕಂಪ್ಲೀಟ್ ಆರೋಗ್ಯವಾಗಿ ಹೋಗ್ತಾರೆ. ಎಂಥ ವಂಡರ್ಫುಲ್ ಆಗಿ ಮಾಡಿದರು ಪ್ರಭಾಕರ್ ಗುರೂಜಿ ಅಂತ ಮಾಡಿದ್ದಿದ್ದು. ಅವ್ರು ಇವಾಗಿಲ್ಲ, ಬಟ್ ಇವಾಗ ಅದು ಸ್ವಲ್ಪ ಡೈಲ್ಯೂಟ್ ಮಾಡಿದ್ದಾರೆ. ಜನ ಅಷ್ಟೊಂದು ಉಪವಾಸ ಅಂದರೆ ಹೆದರ್ತಾರೆ, ಹೋಗಲ್ಲ ಅಂಥೇಳಿ. ಹಾಗಾಗಿ ಇದನ್ನು ಮಾಡಿರೋದು ಒಳ್ಳೆಯದೇ, ನಮಗೆ ತೀರಾ ಆಗಲ್ಲ. ಇವತ್ತಿನ ಕಾಲಮಾನಕ್ಕೆ ಎಲ್ರಿಗೂ ಶುಗರ್ ಕಾಯಿಲೆಗಳಿರುತ್ತೆ, BP ಇರುತ್ತೆ, ಮಾತ್ರೆ ತೊಗೋಬೇಕಾಗತ್ತೆ. ಅದರಿಂದ ಅಷ್ಟೊಂದು ಅನುಸರಿಸಲೇಬೇಕನ್ನೋ ಕಡ್ಡಾಯ ಏನಿಲ್ಲ. ಉಪವಾಸ ಅಂದರೆ ಉಪಸ್ಥಿತಿ ಅಂತ ಹೇಳಿ, ಯಾರು ಸಮೀಪದಲ್ಲಿರ್ತಾನೆ, ಭಗವಂತನಿಗೆ ಸಮೀಪದಲ್ಲಿರ್ತಕ್ಕಂಥದ್ದು ಉಪವಾಸ ಅಂತ. ಹೊಟ್ಟೆ ಖಾಲಿ ಇಟ್ಕೊಳ್ಳೋದು ಉಪವಾಸ ಅಲ್ಲ. ಯಾವಾಗ ಭಗವಂತನಿಗೆ ಸಮೀಪವಾಗಿರಬೇಕೋ ಆವಾಗ ಶರೀರ ಮನಸ್ಸು ಎಲ್ಲ ಖಾಲಿ ಇದ್ದಾಗ ಗಮನ ಸಂಪೂರ್ಣವಾಗಿ ಭಗವಂತನ ಕಡೆ ಇರುತ್ತೆ. ಇದು ಉದ್ದೇಶ. ಹಾಗಾಗಿ ಮಾಡಿದರು. ಆ ಕಾಲಕ್ಕೆ ನಿಗ್ರಹಿಸುವಂಥ ಶಕ್ತಿ ಇರ್ತಿತ್ತು, ಈ ಕಾಲದವ್ರಿಗಿಲ್ಲ. ಇಲ್ಲ ಅಂತ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸಾತ್ವಿಕವಾದದ್ದೇನನ್ನಾದ್ರು ಸ್ವಲ್ಪ ತಿನ್ನಿ, ಪೂಜೆ ಕೂತ್ಕೊಳ್ಳಿ. ನಾವು ತಿಂಡಿ ಕೊಟ್ಬಿಟ್ಟೆ ಕೂಡಿಸ್ತೀವಿ. ಯಾರು ಶುಗರ್ ಇದಿದೆ, ಮೊದಲು ನೈವೇದ್ಯ ಆಗಿರೋ ಪ್ರಸಾದ ಇರುತ್ತೆ, ಅದು ಬೆಳಗ್ಗೆ ಅವಲಕ್ಕಿಲೇ ಮಾಡಿರ್ತೀವಿ, ಒಂಚೂರು ಕೊಟ್ಬಿಟ್ಟು ತಿನ್ಬಿಟ್ಟು ನೀವು ಮಾತ್ರೆ ತೊಗೊಂಡು ನೆಮ್ಮದಿಯಾಗಿ ಕೂತ್ಕೊಳ್ಳಿ ಅಂತ. ಇಲ್ದಿದ್ರೆ ಅಯ್ಯೋ ಮಾತ್ರೆ ತೊಗೊಂಡಿಲ್ಲ, ಶುಗರ್ ಜಾಸ್ತಿ ಆಗೋಗುತ್ತೇನೋ ಯೋಚನೆ ಮಾಡಿ ಶುಗರ್ ಜಾಸ್ತಿ ಆಗೋಗುತ್ತೆ ಅಂತಾನೆ ಆಗೋಗುತ್ತೆ. ಅಲ್ಲ, ಬಟ್ ನೀವು ಹೇಳಿದ್ರಲ್ಲಮ್ಮ, ಈಗ ಅವಲಕ್ಕಿ ಅಂತ ಈ ಥರ ಅಂತಂದ್ರಲ್ಲ, ನನಗೆ ಅಲ್ಲಿ ಸಬ್ ಟೆಕ್ಸ್ಟಲ್ಲಿ ಎಷ್ಟೊಂದು ಪ್ರಶ್ನೆಗಳು ಬರುತ್ತೆ. ಕೆಲವರು ನಂಗೆ ಅಸಿಡಿಟಿ ಆಗೋಗುತ್ತೆ, ಖಾಲಿ ಹೊಟ್ಟೆಲ್ಲ ನಾನು ಅವಲಕ್ಕಿ ತಿನ್ನೋದಿಲ್ಲ, ನನಗಿದೇ ಇರಬೇಕು.
ಹಿಂಗಿದು ಅಂತ. ಅದು ಅವ್ರು ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ಅದಕ್ಕೆ ಅಷ್ಟೊಂದು ನಾವು ಇದಕ್ಕೆ ಹೋಗೋದು ಬೇಡ. ಯಾಕೆಂದರೆ ಅವರವರ ಶರೀರಕ್ಕೆ ಪ್ರಕೃತಿಗೆ ತಕ್ಕನಾಗೆ ಆಹಾರಕ್ಕೆ ತಕ್ಕನಾಗೆ ಅವರ ಮನಸ್ಥಿತಿ ಅದೆಲ್ಲನೂ, ಅದರಿಂದ ಅವ್ರಿಗೇನು ಒಗ್ಗತ್ತೋ ಈ ಸಾಧ್ಯವಾದಷ್ಟು ಮೊಸರೆ ಇರ್ತಕ್ಕಂಥ ಪದಾರ್ಥ ಬೇಡ ಅಂತ ಹೇಳ್ತೀವಿ. ಅಕ್ಕಿಯಲ್ಲಿ ಮಾಡಿರೋದು, ಅನ್ನದಲ್ಲಿ ಮಾಡಿರೋವಂಥ ಪದಾರ್ಥ ಬೇಡ. ಈರುಳ್ಳಿ ಬೆಳ್ಳುಳ್ಳಿ ಇಂಥದ್ದೆಲ್ಲ ಮನಸ್ಸನ್ನು ಸ್ವಲ್ಪ ಇದು ಮಾಡುವಂಥದ್ದು. ಹೌದು, ಅವೆಲ್ಲ ನಿಗ್ರಹಿಸ್ಕೊಳ್ಳೋಕ್ಕೆ ಏನು ಬೇಕೋ ಅಂಥ ಆಹಾರವನ್ನು ಸೇವನೆ ಮಾಡಿ ಅಂತ ಹೇಳ್ತೀವಿ. ತಪ್ಪಿಲ್ಲ. ಅವಲಕ್ಕಿಯೂ ಕೂಡ ಕೆಲವೊಂದು ಪದಾರ್ಥಗಳ ಜೊತೆಯಲ್ಲಿ ಸೇರಿದಾಗ ಅದು ಕೂಡ ಗ್ಯಾಸ್ ಆಗುತ್ತೆ, ಮಾಡುತ್ತೆ, ಅವೆಲ್ಲ ಏನು ವರ್ಕ್ ಆಗಲ್ಲ. ಸ್ವಲ್ಪ ಶುಂಠಿಯನ್ನು ಆಹಾರದಲ್ಲಿ ಅವಲಕ್ಕಿ ಒಗ್ಗರಣೆ ಮಾಡ್ತೀವಿ, ಒಂದು ಸ್ವಲ್ಪ ಹಸಿ ಶುಂಠಿ ಹಾಕಿ, ಇನ್ನೇನೋ ಒಗ್ಗರಣೆ ಒಂಚೂರು ಹಿಂಗೆ ಹಾಕಿ, ಈ ಥರ ಸ್ವಲ್ಪ ಅಲ್ಲೇ ವ್ಯತ್ಯಾಸ ಮಾಡ್ಕೊಳ್ಳೋದು. ಭತ್ತದ ಅರಳಿಗೆ ಒಂಚೂರು ಕಾಯಿ ಬೆಲ್ಲ ಹಾಕ್ಕೊತೀನಿ, ಅದನ್ನು ಕೂಡ ಹೊಟ್ಟೆ ಹಸಿವನ್ನು ಇಂಗಿಸುತ್ತೆ. ಭತ್ತದ ಅರಳು ಎಂಥ ಅದ್ಭುತವಾದಂತಹ ಆಹಾರ ಧಾನ್ಯ. ಅದರಲ್ಲಿ ಭತ್ತದಲ್ಲಿರ್ತಕ್ಕಂಥ ಅಷ್ಟು ಫೈಬರು ಭತ್ತಕ್ಕೆ ಅಕ್ಕಿ ಮಾಡಿದಾಗ ಪಾಲಿಷ್ ಮಾಡಿ ಹೋಗಿಸ್ತೀರಾ, ಅರಳು ಮಾಡಿದಾಗ ಭತ್ತ ಮಾತ್ರನೇ ಅರಳಿರುತ್ತೆ, ಮೇಲ್ಗಡೆ ಸಿಪ್ಪೆ ಮಾತ್ರ ಅದನ್ನು ಎಗರೋಗಿರುತ್ತೆ. ಅದರಲ್ಲಿ ಸಂಪೂರ್ಣವಾಗಿ ಫೈಬರ್ ಕಂಟೆಂಟ್ ಇರುತ್ತೆ. ವಂಡರ್ಫುಲ್ ಫುಡ್ ಅದು. ಸುಮ್ಮನೆ ಇಷ್ಟು ಭತ್ತದ ಅರಳು ಒಂಚೂರು ಕಾಯಿ ಬೆಲ್ಲ ಹಾಕಿ ಕಲಿಸ್ಬಿಟ್ಟು ಬೇಕಾದ್ರೆ ಒಂಚೂರು ಹಾಲು ಚಿಮ್ಕಿಸ್ಬಿಡ್ತೀನಿ, ಹಾಯಾಗಿ ಬೇಕಾದ್ರೆ ಒಂದು ಹೊತ್ತಿನ ತಿಂಡಿನೇ ತಿನ್ಕೋಬೋದು. ಅದು ನಿಮಗೆ ಮುಸುರಿಯೂ ಆಗಲಿಲ್ಲ, ಬೇಯಿಸಲಿಲ್ಲ, ನೀವು ನಿಮ್ಮ ಮನಸ್ಸಿಗೆ ಬೇಜಾರು ಇಲ್ಲ ತಿಂದೆ ಅಂತ, ಶರೀರಕ್ಕೂ ತೊಂದರೆ ಮಾಡಲ್ಲ. ಈ ಮುಸ್ರೆ ಅಂತಂದಾಗ ಅದರಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿಲಿ ಡೆಫಿನೇಷನ್ಗಳಾಗೋಗಿರುತ್ತೆ. ಈಗ ಆಮೇಲೆ ನನ್ನ ಲಾಜಿಕ್ ಕೆಲವೊಂದ್ಸಲಿ ಹೇಳ್ತೀನಿ. ಏನು ಅಂತಂದರೆ, ಈಗ ನಾವು ನಮ್ಮ ಅಜ್ಜಿ ಬಂದಿರ್ತಾರೆ, ನಾವೆಲ್ಲ ಕೆಳಗಡೆ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ತೀವಿ. ಸೊ ಕೂತಿರ್ಬೇಕಾದ್ರೆ ಈಗ ಬಡಿಸ್ಬೇಕಾದ್ರೆ ನಮ್ಮ ಅಜ್ಜಿ ಇರ್ಬೇಕಾದ್ರೆ ನಾವು ಬಡಿಸ್ಕೊಳಕ್ಕಾಗೋದಿಲ್ಲ, ಅವರೇ ಬಡಿಸ್ಬೇಕು ಅಂತ. ಒಟ್ಟಿಗೆ ಊಟಕ್ಕೆ ಕೂತಿರ್ತಾರೆ, ಈಗ ಬಡಿಸ್ಬೇಕಾದ್ರೆ ಅವರು ಎಡಗೈಲಿ ಬಡಿಸ್ತಿರ್ತಾರೆ. ಸೊ ನಾನು ಎಡಗೈಲಿ ಬಡಿಸೋಕೆ ಹೋದಾಗ ನನ್ನ ಲಾಜಿಕ್ ಹೆಂಗೆ ಗೊತ್ತಾ, ನೀವು ಎಡಗೈಲಿ ಬಡಿಸ್ಬಹುದು, ನಾನು ಮಾತ್ರ ಎಡಗೈಲಿ ಯಾಕೆ ಹಾಕೋಬಾರ್ದು, ನಾನು ಕೈ ತೊಳ್ಕೊಂಡು ಬಂದಿದ್ದೀನಲ್ವಾ, ಸೊ ಹಿಂಗಿದು ಅಂತ. ಎಡಗೈಲಿ ಹಾಕ್ಕೊಳ್ಳೋದು ತಪ್ಪಲ್ಲ. ಯಾಕೆ ಹಾಗೆ ಹೇಳಿರ್ತಾರೆ ಅಂದರೆ, ಅವರು ಎಡಗೈಲಿ ಹಾಕೋದು ನೀವು ಎಡಗೈಲಿ ಹಾಕೋದು ಅಂತ ಡಿಸ್ಟಿಂಕ್ಷನ್ ಅವರು ಮಾಡಿರಲ್ಲ, ಗೊತ್ತಿರಲ್ಲ. ಏನಾಗತ್ತೆ ಅಂದರೆ, ನಾವು ಮಾಡುವಾಗ ಇದ್ರದ್ದು ಅದಕ್ಕೆ ಹಾಕೋದು ಅದ್ರದ್ದು ಏನಾದ್ರು ವ್ಯತ್ಯಾಸಗಳು ಆಗಬಹುದು ಅನ್ನೋದಕ್ಕೊಂದು. ಮತ್ತೊಂದು ಇನ್ನೊಂದು, ಯಾಕೆ ಇದನ್ನು ಮಾಡಿದ್ದಾರೆ ಅನ್ನೋದಕ್ಕೆ ನಾವು ಅರ್ಥ ತಿಳ್ಕೊಬೇಕು. ಸಾಧಾರಣವಾಗಿ ಈ ಮಜ್ಜಿಗೆಯನ್ನು ಸಾರು ಹುಳಿ ಮಾಡಿದ್ರೆ ಪಕ್ಕದಲ್ಲಿ ಅನ್ನದ ಪಕ್ಕದಲ್ಲಿ ಇಟ್ಟರೆ ಅದು ಮುಸ್ರೆ ಆಯಿತು, ಅದು ಹೋಯ್ತು, ಅದು ಮಜ್ಜಿಗೆ. ಯಾಕೆ ಈ ಸಾರು ಹುಳಿಯ ಅಂಶ ಅಥವಾ ಅನ್ನದ ಅಂಶ ಏನಾದ್ರು ಒಂದು ಡ್ರಾಪ್ ಅದಕ್ಕೆ ತಗಲಿದ್ರೆ ಮೊಸರು ಹಾಳಾಗೋಯ್ತು. ಹಾಲೇ ಅಲ್ಲಿಟ್ಟರೆ ಹಾಲನ್ನು ಉಪಯೋಗಿಸೋಕ್ಕಾಗಲ್ಲ. ಹಾಲು ಮೊಸರಿಗೆ ಉಪ್ಪು ಖಾರ ಬಿದ್ದರೆ ಅದರ ಕ್ವಾಲಿಟಿ ಹೋಯಿತು. ಸೊ ಹೀಗೆ ಅರ್ಥದಿಂದ ಮೊಸರೆಗೂ ಹಾಲು ಮೊಸರಿಗೂ ದೂರ ಮಾಡಿ ಅಂದರು. ಇದಕ್ಕೆಲ್ಲ ಸೈಂಟಿಫಿಕ್ ರೀಸನ್ ಇದೆ. ಸೊ ಹಾಗೆಯೇ ಪ್ರತಿಯೊಂದಕ್ಕೂ ಒಂದು ಅರ್ಥ ಇರುತ್ತೆ. ಒಂದು ಪಾತ್ರೆಯಲ್ಲಿ ಬಳಸಿದ ಸೌಟನ್ನು ಇನ್ನೊಂದಕ್ಕೆ ಹಾಕಿದ್ರೆ ಬೇಕಾದ್ರೆ ನೋಡಿ ಒಂದು ಅರ್ಧ ದಿವಸ ಕಳೆಯೋದಕ್ಕೆ ಅದು ಹಳಸೋಗಿರುತ್ತೆ. ಕರೆಕ್ಟ್. ಈ ಎಲ್ಲ ಕಾರಣದಿಂದ ನೀವು ಎಡಗೈ ಬಲಗೈಲಿ ಹಾಕ್ಕೋಬೇಡ್ರೋ ಅಂತ ಬೈತಾರೆ. ನಮಗೆ ಅದನ್ನು ಬಿಡಿಸಿ ಹೇಳಕ್ಕೆ ಇದನ್ನೇನ ಹೇಳೋದು, ಬಿಡಿಸಿ ಹೇಳಿಬಿಡಿ, ಆವಾಗ ಕನ್ವಿನ್ಸ್ ಆಗ್ತಾರೆ, ಮಾಡ್ತಾರೆ ಅಂತ. ಅವ್ರೇನು ಮಾಡ್ತಾರೆ, ನೀನು ಹಾಕೋಬೇಡವಾ, ನಾನು ಹಾಕ್ತೀನಿ ಅಂತಾರೆ. ನೀವೆಲ್ಲಂಗೆ ತಪ್ಪು ಮಾಡ್ಬಿಡ್ತೀರೋ ಅಂತ ಅವ್ರು ಹೇಳ್ತಾರೆ. ಬಟ್ ಅದಕ್ಕೆ ಅವ್ರಿಗೆ ಇದು ಕೊಡೋಕ್ಕೆ, ಕ್ಲಾರಿಫಿಕೇಶನ್ ಕೊಡೋಕ್ಕೆ ಅವ್ರಿಗೆ ಗೊತ್ತಿಲ್ಲ. ಐ ಥಿಂಕ್ ಇದು ಸಾಕಷ್ಟು ಜನದ ಮನೇಲಿ ಹಿಂಗೆ ನಡೆಯುತ್ತೆ ಅನ್ಸುತ್ತೆ. ಅಂದರೆ ತಲತಲಾಂತರದಿಂದ ಒಂದು ಇದು ಜನ್ರೇಷನಿಂದ ಬಂದ್ಬಿಟ್ಟಿರುತ್ತೆ ಪದ್ಧತಿ ಹೊರತು, ಯಾರು ಮೂಲತಃ ಅದು ಹೋಗ್ಬಿಟ್ಟು ಏನು ಸೈಂಟಿಫಿಕ್ ರೀಸನ್ ಇದೆ ಇದಕ್ಕೆ. ಈಗ ಒಂದು ತಟ್ಟೆಯಲ್ಲಿ ಬರೀ ಅನ್ನ ಹಾಕಬಾರ್ದು ಅಂತ ಹೇಳ್ತಾರಲ್ಲ, ಒಂದು ತುಪ್ಪ ಹಾಕಬೇಕು ಅಥವಾ ಏನೊಂದು ಪಲ್ಯ ಹಾಕಬೇಕು, ಎಲೆ ಕೊನೆಗೆ ಹಾಕ್ಬಿಟ್ಟು ಹಾಕು ಅಂತ, ಏನು ಇಲ್ಲ ಅಂದ್ರೆ ಒಂಚೂರು ಉಪ್ಪಾರು ಹಾಕು ಅಂತ. ಯಾಕೆ ಅಂದರೆ ಈ ಬರೀ ತಟ್ಟೆಗೆ ಅನ್ನ ಹಾಕಿ ತಿನ್ನೋದು ಎಲ್ಲಿ ಗೊತ್ತಾ, ಅಷ್ಟೇ, ಸ್ಮಶಾನದಲ್ಲಿ. ಆ ಓಟ ಮನೇಲಿ ಆಗಬಾರ್ದು. ಅನ್ನಕ್ಕೋಸ್ಕರ ಬರೀ ತಟ್ಟೆಗೆ ಅನ್ನ ಹಾಕಿ, ಅದರಲ್ಲೂ ವಿಶೇಷವಾಗಿ ಗಂಡಸರಿದ್ದರೆ ಬರೀ ತಟ್ಟೆಗೆ ಅನ್ನ ಹಾಕಲ್ಲ. ಹೆಂಗಸರು ಹೆಣ್ಮಕ್ಳು ಬೇಕಾದ್ರೂ ತಿನ್ಕೋತಾರೆ, ಗಂಡಸ್ರಿಗೆ ಪ್ರತಿಯೊಂದಕ್ಕೂ ಅರ್ಥ ಇದೆ. ನನಗೆ ಇದು ಸುಮಾರು ಒಂದು 22 ವಯಸ್ಸುವರೆಗೂ ನನಗೆ ಯಾಕೆ ಈ ಥರ ವಿತಂಡವಾದ ನಾನು ಮಾಡ್ತಿದ್ದೆ. ಯಾವಾಗ ನಮ್ಮ ತಂದೆ ಹೋದ್ರೋ ಕಾರ್ಯಗಳನ್ನ ಮಾಡೋಕ್ಕೆ ಹೋದಾಗ ಅವಾಗ ಇದೆಲ್ಲ ನನಗೆ ಅರ್ಥ ಆಯ್ತು. ಇದನ್ನು ಹೇಳ್ತಾ ಇದ್ರು, ಒಂದು ಬರೀ ಎಲೆಯಲ್ಲಿ ಅನ್ನ ಹಾಕಬಾರ್ದು, ಯಾಕೆ ಅಂತಂದರೆ ಈ ಸ್ಮಶಾನದಲ್ಲಿ ಅದಕ್ಕೋಸ್ಕರ ಅಂತ. ಅವಾಗ ಅನ್ನಿಸ್ತು, ಕರೆಕ್ಟ್, ಎಲ್ಲದಕ್ಕೂ ಒಂದು ಸೈಂಟಿಫಿಕ್ ಆಗಿರೋಂಥ ಒಂದೊಂದು ರೀಸನಿಂಗ್ ಇರುತ್ತೆ ಅಂತ.
ಅಮ್ಮ ಈ ದೃಷ್ಟಿ ಆಗೋದ್ರ ಬಗ್ಗೆ ಏನಂತೀರಾ ನೀವು? ಈಗಂದರೆ ಈಗೊಂದು ತುಂಬ ಸಿಲಿ ವಿಷಯ ಅನ್ಬೋದು, ಈ ವಿಷಯನ ಬೇರೆಯವ್ರಿಗೆ ಹೇಳಬೇಡ, ದೃಷ್ಟಿ ಆಗ್ಬಿಡುತ್ತೆ, ಕಣ್ಣು ಹಾಕ್ಬಿಡ್ತಾರೆ ಅಂತ. ಈ ಕಣ್ಣು ಹಾಕೋದು, ಕಣ್ಣಿನ ದೃಷ್ಟಿ, ಕೆಲವರ ಕಣ್ಣಿನ ದೃಷ್ಟಿಯಿಂದಾಗಿ ಕೆಲವ್ರ ಜೀವನವೇ ಸುಟ್ಟೋಗಿದೆ. ತುಂಬ ಜನಕ್ಕೆ ನೋಡಿದ್ದೀನಿ. ಎಲ್ಲರಿಗೂ ಆಗಲ್ಲ. ಅವರ ಮನಸ್ಸಿನಲ್ಲಿ ಬಹುಶಃ ತುಂಬ ಕೆಟ್ಟ ಭಾವನೆ ಇಲ್ಲದೇ ಇರಬಹುದು, ಆದರೆ ಅವರ ಕಣ್ಣಿನ ದೃಷ್ಟಿಯಿಂದ ಈ ರೀತಿ ತುಂಬ ಜನಕ್ಕೆ ಅವರ ಜೀವನ ದಿಕ್ಕೇ ಬದಲಾಗೋಗಿರೋದಿದೆ. ಕೆಲವರಿಗೆ ಹೊರಗಡೆ ಹೋದಾಗ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತಾರೆ, ಮನೆಗೆ ಬರೋದಕ್ಕೆ ತುಂಬ ತಲೆ ಸಿಡಿಯುತ್ತೆ, ತಲೆನೋವು ಬರುತ್ತೆ. ಯಾಯೋ ಕಣ್ಣು ದೃಷ್ಟಿಯಾಗಿದೆ, ಒಂಚೂರು ತೆಗೆಸ್ಕೊಳ್ಳೆ, ಸರಿ ಹೋಗುತ್ತೆ ಅಂತಾರೆ. ಸರಿ ಹೋಗುತ್ತೆ. ಹೆಂಗೆ ಸರಿ ಹೋಗುತ್ತೆ? ಏನು ಮಾಡ್ತೀವಿ ದೃಷ್ಟಿ ತೆಗೆಯೋಕ್ಕೆ? ಒಂದು ಹಿಡಿ ಉಪ್ಪು ಉಳಿಸ್ತೀವಿ. ಉಪ್ಪಿಗೆ ಎಂಥ ಶಕ್ತಿ ಇದೆ? ಯಾವುದೇ ನಕಾರಾತ್ಮಕ ಶಕ್ತಿ ಇದ್ದಾಗ ಎಳ್ಕೊಳ್ಳುವಂತಹ ಶಕ್ತಿ ಇದೆ. ಹಾಗಾಗಿ ಉಪ್ಪನ್ನು ನೀವಳಿಸಿದಾಗ ಅದರೊಳಗೆ ನಿನ್ನ ಮೈ ಮೇಲೆ ಬಂದಿದ್ದು ಯಾರ್ದೋ ಕಣ್ಣಿನ ದೃಷ್ಟಿಯೋಗಿಷ್ಟು ಅದ್ರ ಮೇಲೆ ಅದು ಎಳ್ಕೊಳ್ಳುತ್ತೆ. 10 ನಿಮಿಷದಲ್ಲಿ ಸರಿ ಹೋಗುತ್ತೆ. ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಒಂದು ರೆಕಾರ್ಡಿಂಗ್ ಮಾಡ್ತಾಯಿದ್ವಿ, ಒಂದು ಆಡಿಯೋ ರೆಕಾರ್ಡಿಂಗು, ಸಾಂಗ್ಸ್ ರೆಕಾರ್ಡಿಂಗು, ಓಂಕಾರ ಸ್ಟುಡಿಯೋದಲ್ಲೇ. ನನ್ನ ಮಗಳ ಕೈನಲ್ಲಿ ಒಂದು ಹಾಡು ಹಾಡ್ಸೋಣ ಅಂತ, ಎಲ್ಲ ದೊಡ್ಡ ದೊಡ್ಡ ಸಿಂಗರ್ಸ್ ಕೈಲೂ ಹಾಡಿಸಿದ್ವಿ. ಒಂದು ಸಾಂಗ್ ಮಗಳ ಕೈಯಲ್ಲಿ ಹಾಡ್ಸೋಣ ಅಂತ ಯಜಮಾನರು ಹೇಳಿದ್ರು. ಸರಿ ಹಾಡ್ಸೋಣ ಅಂತ. ಚೆನ್ನಾಗಿ ಹಾಡ್ತಾಳೆ, ತುಂಬ ಎಸ್ ಜಾನಕಿ ಥರ ಹಾಡದೇ ಇದ್ರು ನಮ್ಮ ಮಕ್ಕಳು ನಮ್ಗೆ ಚೆನ್ನಾಗಿ ಹಾಡ್ತಾರೆ, ಒಂದು 4 ಜನ ಕೇಳಿದವರು ಚೆನ್ನಾಗಿ ಹಾಡ್ತಾಳೆ ಅನ್ನೋ ಮಟ್ಟಿಗೆ ಹಾಡ್ತಾಳೆ. ಏನು ಮಾಡಿದ್ರು ಹಾಡೋಕ್ಕಾಗಲಿಲ್ಲ. ಫಸ್ಟು ಒಂದು ಲೈನ್ ಹಾಡಿದ್ಲು. ನಮ್ಮ ಜೊತೇಲಿ ಒಬ್ಬರಿದ್ದರು. ಅವರು, ಅಯ್ಯೋ ನಿಮ್ಮ ಮಗಳು ಇಷ್ಟು ಚೆನ್ನಾಗಿ ಹಾಡ್ತಾಳ, ನಂಗೆ ಗೊತ್ತೇ ಇರಲಿಲ್ಲ ಅಂದರು. ಅಷ್ಟೇ, ಏನಾದರೂ ಹಾಡೋಕ್ಕೆ ಆಗಲಿಲ್ಲ. ಮಧ್ಯಾಹ್ನ ತನಕ ಸ್ಟುಡಿಯೋ ಬಾಡಿಗೆ ಹೋಗ್ತಾಯಿದೆ ಹೊರತು ಏನಾದರೂ ಇವಳು ಹಾಡಲೇ ಇಲ್ಲ. ಯಜಮಾನ್ರಿಗೆ ತುಂಬ ಕೋಪ ಬಂತು. ನಿಲ್ಲಿಸೋ, ನಾನು ಬೇರೆಯವ್ರ ಕೈಲಿ ಹಾಡಿಸ್ತೀನಿ ಅಂತ ಗಲಾಟೆ ಮಾಡಿ ರೇಗ್ಬಿಟ್ರು. ಓಂಕಾರ, ಯಾಕಮ್ಮ ಹಿಂಗೆ ಮಾಡ್ತಾಯಿದ್ದೀರಿ, ಏನಾದ್ರು ಮಾಡಿಮ್ಮ ನೀವು ಅಂತಂದರು. ಒಂದು ಅರ್ಧ ಗಂಟೆ, ನೀವು ದಯವಿಟ್ಟು ಅರ್ಧ ಗಂಟೆ ನಮ್ಮ ಮನೆಗೆ ಹೀಗೆ ಹೋಗಿ ಈಗ ಬಂದು ಇನ್ನೊಂದು ಸಲ ಹಾಡಿಸ್ತೀನಿ, ಸರಿ ಹೋದರೆ ಓಕೆ, ಸರಿ ಹೋಗಲಿಲ್ಲ ಅಂದರೆ ಬೇರೆಯವ್ರ ಕೈಲಿ ಹಾಡ್ಸೋಣ. ಆಯಿತು, ಹೋಗಿ ಬಂದುಬಿಡಿ ಅಂದರು. ಅವಳನ್ನ ಕರ್ಕೊಂಡು ಓಡೋದೆ ವಾಪಸ್ಸು ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಒಂದು ದೊಡ್ಡ ಇದರಲ್ಲಿ ಹಾಕಿ ಉಪ್ಪು ತೊಗೊಂಡು ಸರಿ 3 ಸಲ ನೀರು ಉಳಿಸಿ, ಜೊತೆಗೆ ಪರ್ಕೆ ಕಡ್ಡಿ ತೊಗೊಂಡು ಅದನ್ನು ನೀರು ಉಳಿಸಾಕಿ ಕರ್ಕೊಂಬಂದೆ. ಒಂದೇ ಟೇಕಿಗೆ ಒಂದು ಸಾಂಗ್ ಫುಲ್ಲು ಹಾಡ್ಬಿಟ್ಲು. ಹೆಂಗೆ ಸಾಧ್ಯ? ಅವನೇ ಆಶ್ಚರ್ಯ. ಓಂಕಾರ, ಬೇಕಾದ್ರೆ ಓಂಕಾರನ ಕೇಳಿ ಇವತ್ತಿಗೂ. ಅದೇನಮ್ಮ ಅದು ಇಷ್ಟೋ ತನಕ ಬೆಳಗ್ಗಿನ ಸರ್ಕಸ್ ಮಾಡಿದ್ವಲ್ಲಮ್ಮ, ಈಗ ಇಷ್ಟು ಚೆನ್ನಾಗಿ ಹಾಡಿದ್ರು, ಯಾಕೆ ಆಗಲಿಲ್ಲ? ಏನು ಮಾಡ್ಕೊಂಬಂದ್ರಿ ಮನೆಗೆ ಹೋಗಿ ಅಂತ ಪ್ರಶ್ನೆ. ಯಾಕೆ ಹೀಗಾಯಿತು ಅಂದರೆ, ಯಾರೋ ಇದ್ದರು ಅಂತ ಹೇಳಿದ್ನಲ್ಲ, ಅವರು ಪಾಪ ಅವ್ರು ಏನೋ ಚೆನ್ನಾಗಿ ಹಾಡ್ತೀಯಮ್ಮ ಅಂದರು. ಅದು ಏನಾಯಿತೋ ಏನೋ ಗೊತ್ತಿಲ್ಲ, ಹಾಡೋಕ್ಕಾಗಲಿಲ್ಲ. ಈ ಕಣ್ಣು ದೃಷ್ಟಿ ಅನ್ನೋದು, ಕಣ್ಣಿನಲ್ಲಿ ಏನು ಒಬ್ಬೊಬ್ಬರದು ಏನೇನು ಥರ ಇದಿರುತ್ತೋ ಗೊತ್ತಿಲ್ಲ. ಕಣ್ಣೋಟದಲ್ಲಿ ಏನೇನು ವ್ಯತ್ಯಾಸಗಳಾಗತ್ತೆ ಅಂತ ಗೊತ್ತಿಲ್ಲ. ಆಗತ್ತೆ ಅನ್ನೋದು ಮಾತ್ರ ತುಂಬ ಸಲ ಕಂಡುಕೊಂಡಿದ್ದೀನಿ, ಸತ್ಯ. ಅದರಿಂದ ಈ ದೃಷ್ಟಿ ಆಗೋದಂತೂ ಹೌದು. ಅಮ್ಮ, ಈಗ ಉಪ್ಪಿನ ಬಗ್ಗೆ ಹೇಳಿದ್ರಿ, ಓಕೆ. ಈಗ ಪರ್ಕೆ ಕಡ್ಡೀಲಿ ಅದನ್ನು ಬೆಂಕಿ ಹತ್ತೋದು ಮಾಡ್ತಾರಲ್ಲ, ಅದು ಯಾಕೆ? ಹೌದು, ಬೆಂಕಿಗಂತ ಶಕ್ತಿ ಇದೆ. ಯಾವ ಕಣ್ಣೋಟದಿಂದ ಬಂದಂತಹ ಒಂದು ಶಕ್ತಿ ಇವರಲ್ಲಿತ್ತು, ಬೆಂಕಿ ಅದನ್ನು ಸುಟ್ಟಾಕ್ತು, ಹೋಯ್ತಲ್ಲಿ ಪೂರ್ತಿ ಹೊರ್ಟೋಯ್ತು. ಮಕ್ಕಳಿಗೆ ಪರ್ಕೆ ಕಡ್ಡಿ ನಿವುಳ್ಸೇ ಹಾಕೋದು, ಉಪ್ಪು ಹಾಕಲ್ಲ. ಇನ್ನು ಕೆಲವರು ಈಗ ನನ್ನ ಕಾಲಿಗೂ ಕಪ್ಪು ದಾರ ಕಟ್ಟಿರ್ತಾರೆ, ಅದು ಆ್ಯಕ್ಚುಲಿ ಅದು ಏನು? ಕಪ್ಪು ದಾರ ಕಪ್ಪಿಗೂ ಅಷ್ಟೇನೆ ದೃಷ್ಟಿ ಎಳ್ಕೊಳ್ಳುವಂಥ ಶಕ್ತಿ ಇದೆ. ಇವಾಗ ಶನಿದೇವರಿಗೆ ಹೋಗಿ ಕಪ್ಪು ಎಳ್ಳು, ಕರೆಕ್ಟ್. ಹೌದು. ಯಾಕೆ ಅಂದರೆ, ಒಂದು ಎಳ್ಳು ಶನಿ ಗ್ರಹಕ್ಕೆ ಒಂದು ಧಾನ್ಯ ಅಂತ ಹೇಳ್ತೀವಿ, ಒಂದು ಪಾಯಿಂಟು. ಇನ್ನೊಂದು ಕಪ್ಪು ಬಣ್ಣ. ಈ ಕಪ್ಪು ಬಣ್ಣ ಈ ನೆಗೆಟಿವಿಟೀಸ್ನೆಲ್ಲ ಹೋಗಿಸುವಂತಹ ಶಕ್ತಿ ಇರೋದೇ ಕಪ್ಪುಗೆ. ಮತ್ತು ಪಾಪಕೃತ್ಯಗಳೆಲ್ಲ ನಡೆಯೋದೇ ಕತ್ಲಲ್ಲಿ. ಕಪ್ಪು ಅನ್ನೋದೇ ಆ ಥರ, ಅದು ನೆಗೆಟಿವ್ದೇ, ಅದೊಂದು ಫೋರ್ಸ್ ಅದು. ಬಟ್ ಕೆಲವರು ಹೇಳ್ತಾರೆ ಅದನ್ನು ಒಂದು ಸಲ ಮಾತ್ರ ಕಟ್ಕೊಂಡ್ರೆ, ಒಂದು ಸಲ ಮಾತ್ರ ನಿಮ್ಗೆ ಏನು ದೃಷ್ಟಿ ಇರುತ್ತೆ ಅದಿರುತ್ತೆ, ಬಾಕಿಗೆ ಅದಕ್ಕೆ ಎನರ್ಜಿ ಏನೂ ಇರೋದಿಲ್ಲ ಅಂತ. ಬದಲಾಯಿಸ್ಕೋಬೇಕಷ್ಟೇ. ಪ್ರತಿನಿತ್ಯ ಬದಲಾಯಿಸ್ಕೊಳ್ಳೋಕೆ ಹೋಗಿಲ್ಲ. ಒನ್ಸ್ ಇನ್ 15 ಡೇಸು ಆ ಥರ ಒನ್ಸ್ ಇನ್ ಎ ಮಂತ್ ಚೇಂಜ್ ಮಾಡ್ಕೋಬೇಕು. ಚೇಂಜ್ ಮಾಡ್ಕೊಳ್ದೇ ಇದ್ರೆ ಅದೆಲ್ಲ ಅದು ಅಲ್ಲಿಗೆ ಇದಾಯಿತು, ವೇಸ್ಟ್ ಆಯ್ತು. ಅದು ಎಷ್ಟೊತ್ತ ಎಳ್ಕೊಳ್ಳೋಕೆ ಸಾಧ್ಯ? ಸ್ಯಾಚುರೇಷನ್ ಪಾಯಿಂಟ್ ಕ್ಲೋಸಲ್ಲಿ. ಅದರಿಂದ ಅಲ್ಲಿಂದ ಮುಂದಕ್ಕೆ ಏನೋ ಅದು ಕೆಲಸ ಮಾಡಲ್ಲ ಅಂತಷ್ಟೇ. ಅಮ್ಮ, ಈಗ ನನಗೆ 7.5 ಬಗ್ಗೆ ಒಂದು ಡೌಟ್ ಇತ್ತು. ಈಗ ಅಂದರೆ ಸುಮಾರು ಕಡೆ ಈಗ 7.5 ನಡೀತಿರ್ಬೇಕಾದ್ರೆ ತುಂಬ ಕಾಟ ಕೊಡುತ್ತೆ ಅಂತ ಒಂದಿರುತ್ತೆ. ಈಗ MS ಧೋನಿ ಎಕ್ಸಾಂಪಲ್ ತೊಗೊಂಡ್ರೆ, ಈಗ ನಮ್ಮ ಇಂಡಿಯನ್ ಟೀಮ್ ಎಕ್ಸ್ ಕ್ಯಾಪ್ಟನಲ್ಲಿ
ಅವ್ರಿಗೆ 7.5 T20 ವರ್ಲ್ಡ್ ಕಪ್ಪು ಗೆದ್ದರು, 2011 ವರ್ಲ್ಡ್ ಕಪ್ ಗೆದ್ದರು ಅಂತಲೇ ಹೇಳ್ತಾರೆ. ಈಗ ನನಗೆ ಪ್ರಸ್ತುತ 7.5 ನಡೀತಾ ಇದೆ. ಈಗ ಎಲ್ಲೋ ಒಂದು ಕಡೆ ತಕ್ಕ ಮಟ್ಟಿಗೆ ಆಗಿರೋಷ್ಟೊಂದು ಇನ್ಫಾರ್ಮೇಷನ್ಗಳು ತೊಗೊಂಡಿದ್ದೀನಿ. ಅಂದರೆ ಫಸ್ಟ್ 2 ವರ್ಷ ನಿಮಗೆ ಅದೊಂಥರ ರೈಸಿಂಗ್ ಆಗಿರುತ್ತೆ, ಆಮೇಲೆ ಒಂದು ಪೀಕ್, ನೆಕ್ಸ್ಟ್ 2.5 ವರ್ಷ ಸಿಕ್ಕಾಪಟ್ಟೆ ಕಾಟ ಕೊಡುತ್ತೆ ಅಥವಾ ಏನೋ ಒಂಥರ ಇದು ಸಮಸ್ಯೆಗಳು ಕೊಡುತ್ತೆ. ಆಮೇಲೆ ಹೋಗ್ತಾ 2.5 ವರ್ಷ ನಿನಗೆ ಏನೇನು ಕಿತ್ಕೊಂಡಿರ್ತಾನೋ ಎಲ್ಲ ತುಂಬ ಕೊಟ್ಬಿಟ್ಟು ಕಳಿಸ್ತಾನೆ ಅಂತ ಅಂದ್ಕೊಂಡು ಹಲವಾರು ಕಡೆ ಒಬ್ಬೊಬ್ಬರು ಒಂದೊಂದು ರೀತಿಲಿ ಹೇಳ್ತಾರೆ. ಆ್ಯಕ್ಚುಲಿ ಹೆಂಗೆ ಈ 7.5 ಏನು ನಡೆಯುತ್ತೆ? 7.5 ಅನ್ನೋದು ಈ ಶನಿಯ ಪ್ರವೇಶ, ಹಿಂದಿನ ಮನೆ ಪ್ರವೇಶ, ಮಧ್ಯದ ಮನೆ ಜನ್ಮದಲ್ಲಿರ್ತಕ್ಕಂಥದ್ದು, ಮುಂದಿನ ಮನೆ ಪ್ರವೇಶ. ಶನಿ ಸ್ವಲ್ಪ ಹತ್ತಿರದಲ್ಲಿರಬೇಕಾದ್ರೇನೆ ಅವನ ತೀಕ್ಷ್ಣ ದೃಷ್ಟಿಯನ್ನು ಯಾರಿಗೂ ತಡ್ಕೊಳಕ್ಕಾಗಲ್ಲ. ಅವನು ಕಣ್ಣು ಬಿಟ್ಟ ತಕ್ಷಣ ತಂದೆ ಮಗನನ್ನು ನೋಡಿದ್ದಕ್ಕೇನೆ ತಂದೆಗೆ ತೊಂದರೆ ಆಗೋಯ್ತು. ಅಷ್ಟು ತೀಕ್ಷ್ಣವಾದ ದೃಷ್ಟಿ ಶನಿದೇವ್ರದ್ದು. ಹಾಗಾಗಿ ಅವನ ತೀಕ್ಷ್ಣತೆಯನ್ನು ತಡ್ಕೊಳ್ಳೋದ್ರಿಂದ, ಕಷ್ಟವಾಗೋದ್ರಿಂದ ಈ ಸಮಸ್ಯೆಗಳು ಬರುತ್ತೆ ಅನ್ನೋದು ಪ್ರಮುಖವಾಗಿರುವಂಥದ್ದು ಜನರಲ್ ಕಾನ್ಸೆಪ್ಟಲ್ಲಿ. ಜ್ಯೋತಿಷ್ಯ ಅಂತ ಬಂದಾಗ ಜ್ಯೋತಿಷ್ಯದಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಜಾತಕದಲ್ಲಿ ನಮ್ಮ ರಾಶಾಧಿಪತಿ ಯಾರು, ನಮ್ಮ ಜಾತಕದಲ್ಲಿ ಶನಿ ಉಚ್ಚನಾಗಿದ್ದಾನ, ನೀಚನಾಗಿದ್ದಾನ, ಶತ್ರುಸ್ಥಾನದಲ್ಲಿದ್ದಾನ, ಅದು ಮುಖ್ಯ ಆಗುತ್ತೆ. ಇವಾಗ ನಿಮ್ಮ ರಾಶಿ ಅಕಸ್ಮಾತ್ ಕುಂಭ ರಾಶಿ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ, ಹೌದಾ? ಶತಭಿಷ ನಕ್ಷತ್ರ ಕುಂಭರಾಶಿ, ಕುಂಭರಾಶಿಯಾಗಿರುತ್ತೆ ಅಂತ ಇಟ್ಕೊಳ್ಳೋಣ ಅಂತ ಹೇಳಕ್ಕೆ ಬಂದೆ. ಕುಂಭರಾಶಿಯಾಗಿದ್ದಾಗ ರಾಶ್ಯಾಧಿಪತಿ ಶನಿ ಆಗ್ತಾನೆ. ಶನಿ ಏನಾದರೂ ಉಚ್ಚನಾಗಿದ್ದರೆ ನಿಮ್ಮ ಜಾತಕದಲ್ಲಿ ನಿಮಗೆ 7.5 ಏನೂ ಆಗೋದೇ ಇಲ್ಲ, ತೊಂದರೆಯೇ ಇಲ್ಲ, ಹೆದರಬೇಕಾದ್ದೇ ಇಲ್ಲ. ಶನಿ ನಿಮ್ಮ ಭಾಗಕ್ಕೆ ಒಳ್ಳೆಯವನು. ಆವಾಗ ಅದೇ ಶನಿ ಏನಾದ್ರೂ ಕೂಡ ಶತ್ರು ಸ್ಥಾನದಲ್ಲಿದ್ದಾಗ, ನೀಚನಾಗಿದ್ದಾಗ, ಈ ಥರ ಏನಾದ್ರು ಇದ್ದಾಗ ಮಾತ್ರ ಸ್ವಲ್ಪ ತೊಂದರೆಗಳಾಗೋದು ಹೌದು. ಅದರಿಂದ ಇವನ ಸ್ಥಾನವನ್ನು ನೋಡಬೇಕಾಗತ್ತೆ. ಮತ್ತು ಸ್ಥಾನಾಧಿಪತಿ ಯಾರಾಗಿದ್ದಾನೆ, ರಾಶ್ಯಾಧಿಪತಿಯಾಗಿದ್ದಾನೆ, ಇವೆಲ್ಲದರ ಮೇಲೆ ಬೇಸ್ ಮಾಡಿ ಈ ಶನಿಯ ಒಂದು ಕೃಪಾದೃಷ್ಟಿ ನಮ್ಮ ಮೇಲೆ ಹೇಗೆ ಬೀಳುತ್ತೆ ಅನ್ನೋದು ಗೊತ್ತಾಗುವಂಥದ್ದು. ಶನಿ ದಶೆಯಲ್ಲಿ ಉಚ್ಚ ಸ್ಥಾನಕ್ಕೆ ಹೋದವ್ರು ಬೇಕಾದಷ್ಟು ಜನ ಇದ್ದಾರೆ, ಶನಿ ಕಾಟದಲ್ಲಿಯೇ ಬೇಕಾದಷ್ಟು ಜನ ಮೇಲಕ್ಕೆ ಹೋದವರು ಇದ್ದಾರೆ. ಎಲ್ಲರಿಗೂ ಹಾಗೆ ಆಗತ್ತೆ ಅಂತಲ್ಲ. ಮತ್ತು ಶನಿ ಏನಂದರೆ, ಅವನ ಮುಖ್ಯ ಉದ್ದೇಶ ಏನು ಅಂದರೆ, ಯಾರು ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಕೊಡೋದೇ ಶನಿಯ ಪ್ರಮುಖ ಗುರಿ. ನಾವು ನಮ್ಮ ಜೀವನದಲ್ಲಿ ಏನು ಮಾಡಿದ್ದೀವಿ ಅನ್ನೋದು ನಾವು ಶನಿಯ ಪೀರಿಯಡಲ್ಲಿ ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ನಾವು ಎಷ್ಟು ಒಳ್ಳೆಯವರು ಎಷ್ಟು ಕೆಟ್ಟವರು ಅಂತ ಬೇರೆಯವ್ರು ಹೇಳಬೇಕಾಗಿಲ್ಲ. ತುಂಬ ಜನ ಹೇಳ್ತಾರೆ, ನಾವು ತಪ್ಪೇ ಮಾಡಿಲ್ಲಪ್ಪ, ನಾವು ಒಬ್ರಿಗೂ ತೊಂದರೆ ಮಾಡಿಲ್ಲ, ನಾವೇನು ಮಾಡಿಲ್ಲ, ನಮಗೆ ಯಾಕೆ ಇಷ್ಟೊಂದು ತೊಂದರೆ. ನಾವು ಜಡ್ಜ್ ಮಾಡೋಗೋಜಿಲ್ಲ, ಅವ್ನು ಜಡ್ಜ್ ಮಾಡ್ತಾನೆ. ಅವ್ನು ಜಡ್ಜ್ ಮಾಡಿ ಸರಿಯಾದ ಟೈಮ್ನಲ್ಲಿ ಮೊಟ್ಟಕ್ತಾನೆ. ತಲೆಯಲ್ಲಿ ನನ್ನ ಸಮ ಇಲ್ಲ ಅಂತ ಮೆರೀತಾ ಇರ್ತಾರೆ. ಅಂಥವ್ರನ್ನ ಶನಿ ಒಬ್ಬನೇ ಬಗ್ಸೋಕ್ಕಾಗೋದು ಈ ಭೂಮಿ ಮೇಲೆ, ಇನ್ಯಾರೂ ಬಗ್ಸೋಕ್ಕಾಗಲ್ಲ. ಅವ್ನು ನೋಡ್ಕೊತಾನೆ. ಹಾಗಾಗಿ ಈ ಶನಿ ಸರಿಯಾಗಿ ಬುದ್ಧಿಯನ್ನು ಕಲಿಸ್ತಕ್ಕಂತಹ ಗ್ರಹ. ನಮ್ಮ ಜೀವನದಲ್ಲಿ ನಮ್ಮ ತಪ್ಪುಗಳನ್ನು ಮತ್ತೆ ಮಾಡದೇ ಇರೋ ರೀತಿ ಸರಿಪಡಿಸ್ಬೇಕು ಅಂದರೆ ಅದು ಶನಿಯ ಪೀರಿಯಡ್ಡೇ ಬರಬೇಕು. ಹಾಗಾಗಿಯೇ 30 ವರ್ಷಕ್ಕೊಮ್ಮೆ ಬರ್ತಾನೆ. ಪ್ರತಿಯೊಬ್ಬರಿಗೂ ಜೀವಿತ ಕಾಲದಲ್ಲಿ ಎವ್ರಿ 30 ಇಯರ್ಸ್ ಒಂದು ಸಲ ಬಂದೋಗ್ತಾನೆ. ಬಂದು ಅವ್ರಿಗೇನು ಪಾಠ ಕಲಿಸ್ಬೇಕೋ ಕಲಿಸೋಗ್ತಾನೆ. ಎಷ್ಟೋ ಜನ ಬದಲಾಗ್ಬಿಟ್ಟಿದ್ದಾರೆ. ಮೊದಲಿದ್ದ ಜೀವನಕ್ಕೂ ಆಮೇಲಿನ ಜೀವನಕ್ಕೂ ತುಂಬ ಜನ ಬದಲಾಗ್ತಾರೆ. ಹೇಗೆ ಬದಲಾಗ್ತಾರೆ ಅಂದರೆ, ಅವರ ಜೀವನ ಅವ್ರಿಗೆ ಪಾಠ ಕಲಿಸುತ್ತೆ. ಜೀವನ ಹೇಗೆ ಪಾಠ ಕಲಿಸುತ್ತೆ ಅಂದರೆ, ಈ ಗ್ರಹಗತಿಗಳು ಪಾಠ ಕಲಿಸುತ್ತೆ. ಪ್ರತಿಯೊಬ್ಬನ ಮನುಷ್ಯನಲ್ಲೂ 3 ಸಲ ಅಲ್ಲಮ್ಮ 7.5 ಬರೋದು. ಅವ್ನು ಪೂರ್ಣವಾಗಿ 120 ವರ್ಷದ 100 ವರ್ಷ 3 ಸಲ ಬಂದ. ಐ ಥಿಂಕ್ ಮೊದಲನೇಲಿ ಒಂದು ಚಿಕ್ಕ ವಯಸ್ಸದಲ್ಲಿ ಇರಬೇಕಾದ್ರೆ ಆ ಒಂದು 7.5 ಬಂದುಬಿಟ್ಟಿರುತ್ತೆ. ಇನ್ನು ನೀವು ಹೇಳ್ದಂಗೆ 25 30 ಕರೆಕ್ಟಾಗಿರೋ ಒಂದು ಯೌವನದ ಏಜಲ್ಲಿ ಅವರು ಯಾವ ದಶೆಯಲ್ಲಿ ಪ್ರಾರಂಭ ಆಗಿರುತ್ತೆ ಅವ್ರ ಜೀವನ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಹುಟ್ಟಿದಾಗ ಅವ್ರ ದಶೆ ಯಾವುದಿತ್ತು ಅನ್ನೋದ್ರ ಮೇಲೆ ಅದು ಇದಾಗುತ್ತೆ. ಗುರುದಶೆಯಲ್ಲಿ ಹುಟ್ಟಿದ್ರೆ ಅದು ಗುರುದಶೆ ಮುಗಿತಿದ್ದ ಹಾಗೇನೆ ಶನಿ ದಶೆ. ಹೇಳ್ಬೇಕಾದ್ರೆ ಈಗ ಇನ್ನೊಂದು ಡೌಟ್ ಬಂತು. ಈಗ ಒಂದು ನಾರ್ಮಲ್ ಡೆಲಿವರಿ ಮಗು ಆಗೋದಕ್ಕೂ ಮತ್ತೊಂದು ಸಿಸೇರಿಯನ್ಗೆ ತೊಗೊಳ್ಳೋಣ. ಈಗ ಕೆಲವರು ಸಿಸೇರಿಯನ್ ಡೆಲಿವರಿ ಮಾಡಬೇಕಾದ್ರೆ ನಾನು ಈ ಒಂದು ಟೈಮ್ ನೋಡಿಕೊಂಡು ಇಂಥ ಟೈಮಲ್ಲಿ ನನ್ನ ಮಗುನ ಹುಟ್ಟಿಸ್ತೀನಿ ಅಂತ ಹೇಳ್ತಾರಲ್ಲ. ಡು ಯು ಥಿಂಕ್ ಅದು ಅಫ್ಕೋರ್ಸ್ ಆ ಮಗು ಭೂಮಿಗೆ ಬರೋದು ಮ್ಯಾಟ್ರ್ ಆಗುತ್ತೆ ಅಂತ ಒಪ್ಕೊತೀನಿ. ಬಟ್ ಈ ಪ್ರೀ ಪ್ಲ್ಯಾನ್ಡ್ಗೂ ಮತ್ತು ನಾರ್ಮಲ್ಗೆ ಆಗೋದಕ್ಕೂ ಡಿಫ್ರೆನ್ಸ್ ಭಾಳ ಇರುತ್ತಲ್ಲ? ಇರುತ್ತೆ. ಈಗ ತುಂಬ ಬುದ್ಧಿವಂತಿಕೆಯಿಂದ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾರಲ್ಲ, ಅಂಥ ಮಕ್ಕಳು ತುಂಬ ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ. ಇದು ಯಾವಾಗಲೂ ಕೂಡ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಟ್ಟಬೇಕಾದ್ರೆ ಯಾವುದೋ ಒಂದು ಕಾಲಮಾನ ನಿಗದಿಯಾಗಿರುತ್ತೆ.
ಯಾಕೆ ಅಂದರೆ ಯಾವುದೋ ಒಂದು ಆತ್ಮ ಬಂದು ಈ ಮಗುಗೆ ಸೇರ್ಕೋಬೇಕಾಗಿರುತ್ತೆ. ಇನ್ಯಾವುದೋ ಅವನ್ನ ಇದಾದಮೇಲೆ ಪುನರ್ಜನ್ಮ, ಇನ್ನೊಂದು ಜನ್ಮ ಬರಲೇಬೇಕು. ಪುನರಪಿ ಜನನಂ ಪುನರಪಿ ಮರಣಂ. ಒಂದು ಸತ್ತ ಮೇಲೆ ಆ ಆತ್ಮ ಇನ್ಯಾವುದೋ ಒಂದು ಇದರೊಳಗೆ ಹೋಗಿ ಬಾಡಿ ಒಳಗೆ ಸೇರಿಕೊಳ್ಳೇಬೇಕು. ಅದರಿಂದ ಆ ಕಾಲಮಾನ ಅನ್ನೋದು ಒಂದು ಏನೋ ನಿಗದಿಯಾಗಿರುತ್ತೆ. ನಾವು ಅದನ್ನೇನೋ ತುಂಬ ಬುದ್ಧಿವಂತರು ಬದಲಾಯಿಸ್ತೀವಿ ಅಂದ್ಕೋತೀವಿ. ನಮ್ಮ ತಲೆ ಒಳಗೆ ಹೊಕ್ಕಿ ಇಂಥದೇ ಟೈಮಲ್ಲಿ ಮಾಡಿಸ್ಕೋವಂಥ ಬುದ್ಧಿ ಕೊಡೋನು ಅವನೇನೇ. ಆ ಟೈಮ್ಗೆ ಆಗೋದದು. ನೀವು ಏನೇ ತಿಪ್ಪರ್ಲಾಗ ಹೊಡೆದ್ರು ನಿಮ್ಮ ಬುದ್ಧಿ ಏನೂ ನಡೆಯಲ್ಲ. ಮತ್ತು ಇನ್ನೊಂದು ಏನೋ ಆ ಒಂದು ವಾರದಲ್ಲಿ ಹೆಚ್ಚು ಕಡಿಮೆ ಮಾಡ್ಬೋದು ನೀವು. 9 ತಿಂಗಳು ಅಂತ ಲೆಕ್ಕ ಆದಮೇಲೆ 9 ತಿಂಗಳಲ್ಲಿ ಈ ಡೆಲಿವರಿ ಡೇಟು ಈ ತಿಂಗಳು 18ನೇ ತಾರೀಕು ಕೊಟ್ಟಿರ್ತಾರೆ ಡಾಕ್ಟ್ರು. ಆ 18ನೇ ತಾರೀಕಲ್ಲಿ 2 ದಿವಸ ಹಿಂದೆ 2 ದಿವಸ ಮುಂದೆ ಆ ಒಂದು ವಾರದಲ್ಲಿ ಯಾವತ್ತೋ ಒಂದು ದಿವಸ ನಿಮ್ಮ ಟೈಮ್ ಹಿಡಿಸ್ಕೊಂಬನ್ನಿ ಮಾಡಿಕೊಡ್ತೀವಿ ಅಂತಾರೆ. ಈ ಒಂದು ವಾರದಲ್ಲಿ ಲಗ್ನ ಒಂದು ಬದಲಾಗತ್ತೆ ಹೊರತು ಚಂದ್ರ ಒಬ್ಬ ಬದಲಾಗ್ತಾನೆ ಹೊರತು ಬೇರೆ ಗ್ರಹಗಳೆಲ್ಲ ಅಲ್ಲಲ್ಲೇ ಇರ್ತಾರೆ. ಇನ್ಯಾರೂ ಬದಲಾಗೋದಿಲ್ಲ. ಶನಿ ಬದಲಾಗೋದಿಲ್ಲ. ಶನಿ 2.5 ವರ್ಷಕ್ಕೊಂದು ಸಲ ಬದಲಾಗೋದು. ಗುರು ವರ್ಷಕ್ಕೊಮ್ಮೆ ಬದಲಾಗ್ತಾನೆ. ಅವರೆಲ್ಲ ಅಲ್ಲಲ್ಲೇ ಇರ್ತಾರೆ. ಆ ವಾರದಲ್ಲಿ ನೀವು ಯಾವತ್ತು ಮಾಡಿಸ್ಕೊಂಡ್ರೂ ಗುರುನೂ ಅಲ್ಲೇ ಇರ್ತಾನೆ, ಶನಿನೂ ಅಲ್ಲೇ ಇರ್ತಾನೆ, ರಾಹು ಕೇತುಗಳು ಅಲ್ಲೇ ಇರ್ತಾರೆ. ಲಗ್ನ ಒಂದು ಬದಲಾಗುತ್ತೆ. ನೀವು ಲಗ್ನ ಒಂದನ್ನು ಚೇಂಜ್ ಮಾಡ್ಕೋಬೋದು, ಆ ಟೈಮು ಈ ಟೈಮು ಅಂತ. ಚಂದ್ರ ಬದಲಾಗ್ತಾನೆ. ಈ ದಿವಸ ಈ ನಕ್ಷತ್ರದಲ್ಲಿದ್ದರೆ ಚಂದ್ರ ನಾಳೆ ಇನ್ನೊಂದು ನಕ್ಷತ್ರದಲ್ಲಿ ಇರ್ತಾನೆ. ಅಷ್ಟೇ ಹೊರತು ತಿಥಿ ಬದಲಾಗತ್ತೆ ಮತ್ತು ಲಗ್ನ ಬದಲಾಗತ್ತೆ ಹೊರತು ಗ್ರಹಗಳನ್ನು ನೀವು ಬದಲಾಯಿಸೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಷ್ಟೊಂದು ಬದಲಾವಣೆ ಆಗೋದಿಲ್ಲ ಜೀವನದಲ್ಲಿ. ನಾವು ತುಂಬ ಬುದ್ಧಿವಂತರು ಏನೋ ಮಾಡ್ತೀವಿ ನಾವು ಅಂದ್ಕೊಂಡಿದ್ದೀವಿ. ಯಾವುದೂ ನಮ್ಮ ಕೈಲಿಲ್ಲ. ಎಲ್ಲವೂ ಮನುಷ್ಯನೇ ಗ್ರಹಗಳ ಅಧೀನ. ಗ್ರಹಗಳಿಗೆ ಅನುಕೂಲವಾಗಿಯೇ ಅನುಗುಣವಾಗಿಯೇ ನಾವು ನಮ್ಮ ಜೀವನದಲ್ಲಿ ನಡೆಯುವಂಥದ್ದು. ಅಷ್ಟೊಂದು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಇನ್ನು ಮೇಯ್ನ್ ಇಂಪಾರ್ಟೆಂಟ್ ನಾನು ಕೇಳಬೇಕಾಗಿರುವಂಥದ್ದು ಮುಕ್ತಿನಾಗ ದೇವಸ್ಥಾನದ ಬಗ್ಗೆ. ಈಗ ನೀವು ಆ ಮುಕ್ತಿನಾಗದ ಒಂದು ಕ್ಷೇತ್ರಕ್ಕೆ, ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿದೆ ಅಮ್ಮ. ಕ್ಷೇತ್ರಕ್ಕೂ ದೇವಸ್ಥಾನಕ್ಕೂ ಬಹಳಷ್ಟು ಜನ ಒಂದು ಇದನ್ನು ಹೇಳ್ತಾರೆ, ಒಂದು ವಾದದಲ್ಲಿ ಹೇಳ್ತಾರೆ. ಅಂದರೆ ಈಗ ನಾನು ಎಲ್ಲೋ ಇಲ್ಲೇ ಈಗೊಂದು ರಾಜಾಜಿನಗರದಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಲೇ ಅಂದ್ಕೊಳ್ಳೋಣ. ಈಗ ಒಂದು ಹನುಮಂತನ ದೇವಸ್ಥಾನ ಅಥವಾ ಬೇಡ ಒಂದು ಶಾರದಾಂಬಾ ದೇವಸ್ಥಾನ ಅಂತಲೇ ಅಂದ್ಕೊಳ್ಳೋಣ. ಸೊ ಅಲ್ಲಿ ಇಲ್ಲ, ಸುಮ್ಮನೆ ಉದಾಹರಣೆ ಕೊಡ್ತಿರೋಂಥದ್ದು. ಸೊ ಸುಮಾರು ಜನ ಹೇಳ್ತಾರೆ, ನೀನು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಕ್ಷೇತ್ರಗಳಿಗೆ ಹೋಗಬೇಕು. ಕ್ಷೇತ್ರ ಅಂದರೆ ಈಗ ಶೃಂಗೇರಿಗೆ ಹೋದರೆ ಅಲ್ಲಿ ಶಾರದಾಂಬಕ್ಕೆ ಹೋಗೋದಕ್ಕೂ ಇಲ್ಲಿರೋ ಶಾರದಾಂಬಕ್ಕೆ ಹೋಗೋ ವ್ಯತ್ಯಾಸ ಇರುತ್ತೆ. ನನಗೆ ಯಾವಾಗಲೂ ಇದು ಯಾಕೆ ಈ ಥರ ವ್ಯತ್ಯಾಸಗಳು ಮಾಡ್ತಾರೆ ಅಂದರೆ ಐ ಅಂಡರ್ಸ್ಟ್ಯಾಂಡ್. ನನ್ನ ಕಾನ್ಸೆಪ್ಟಲ್ಲಿ ಏನಂದ್ರೆ ದೇವಸ್ಥಾನಕ್ಕೆ ಹೋದಾಗ ನೀವು ಹೇಳಿದಾಗೆ ಅಲ್ಲೆಲ್ಲ ಒಂದು ಎನರ್ಜಿ, ಒಂದು ಪಾಸಿಟಿವ್ ಎನರ್ಜಿ ತುಂಬ್ಕೊಂಡಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾನು ದೇವರಲ್ಲಿ ಮೊರೆ ಹೋಗೋಕೆ ಕೇಳೋದಕ್ಕೂ ವ್ಯತ್ಯಾಸ ಇರುತ್ತೆ ಅಂತ. ಬಟ್ ಇಲ್ಲೂ ಕೂಡ ಅದೇ ಕೆಲಸ. ಯಾರೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೆಗೆಟಿವ್ ಎನರ್ಜಿ ಇಟ್ಕೊಂಡಂತೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಏನು ವ್ಯತ್ಯಾಸ ಇದೆ ಅಮ್ಮ ದೇವಸ್ಥಾನಕ್ಕೂ ಕ್ಷೇತ್ರ? ಮೊದಲು ದೇವಸ್ಥಾನಕ್ಕೂ ಕ್ಷೇತ್ರಕ್ಕೂ ಇರೋ ವ್ಯತ್ಯಾಸ ಹೇಳ್ತೀನಿ. ಆಮೇಲೆ ಬೇರೆ ಕ್ಷೇತ್ರಗಳ ಮಹಿಮೆಗಳಿಗೆ ಹೇಗೆ ಬರುತ್ತೆ ಅನ್ನೋದನ್ನು ಹೇಳೋಣ. ದೇವಸ್ಥಾನ ಅಂದರೆ ಏನು? ಒಂದು ಗಣೇಶನ ದೇವಸ್ಥಾನ. ಅಲ್ಲಿ ಯಾರು ಇರ್ತಾರೆ? ಗಣೇಶ ಇರ್ತಾನೆ, ಕ್ಲೋಸ್ ಅಷ್ಟೇ. ಅಲ್ಲಿ ಇನ್ನೇನಿಲ್ಲ. ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀರ, ಅಲ್ಲಿ ಯಾರು ಇರ್ತಾರೆ? ಆಂಜನೇಯ ಇರ್ತಾನೆ ಅಷ್ಟೇ. ಕೆಲವು ದೇವಸ್ಥಾನದಲ್ಲಿ ಮಾತ್ರ ಶ್ರೀರಾಮಚಂದ್ರನ ಪರಿವಾರ ಇರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇರಲ್ಲ. ಕ್ಷೇತ್ರ ಅಂದಾಗೇನು? ಕ್ಷೇತ್ರ ಪಾಲಕರಿರ್ತಾರೆ. ಕ್ಷೇತ್ರ ಪಾಲಕರು ಇರಬೇಕು. ಕ್ಷೇತ್ರದಲ್ಲಿ ಕ್ಷೇತ್ರದ ದೇವತೆಗಳು ಇರಬೇಕು, ಎಲ್ಲರೂ ಇರಬೇಕು. ಪ್ರಾಕಾರ ದೇವತೆಗಳಿರಬೇಕು. ಪಂಚಾಯತನ ಇದ್ದರೆ ಪಂಚಾಯತನ ದೇವರುಗಳಿರಬೇಕು. ಇವರೆಲ್ಲರೂ ಇದ್ದಾಗ ಮಾತ್ರ ಅದು ಕ್ಷೇತ್ರವಾಗತ್ತೆ. ಬ್ಯಾಚುಲರ್ ಒಂದು ರೂಮಲ್ಲಿರೋಕ್ಕೂ ಸಂಸಾರದವ್ರು ಒಂದು ಮನೇಲಿರೋಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು ಕ್ಷೇತ್ರಾಧಿಪತಿ. ಇವಾಗ ನಮ್ಮ ಕ್ಷೇತ್ರಕ್ಕೆ ಅನುಗುಣವಾಗಿ ಮಾತನಾಡೋದಾದರೆ ನಮ್ಮದು ಮುಕ್ತಿನಾಗ ಕ್ಷೇತ್ರ ಅಂತ ಹೇಳ್ತೀವಿ. ಯಾಕೆ ಕ್ಷೇತ್ರ? ಕ್ಷೇತ್ರ ಇದೆ. ಕ್ಷೇತ್ರದಲ್ಲಿ ಕ್ಷೇತ್ರ ಪಾಲಕನಾಗಿ ಕಾಲಭೈರವನಿದ್ದಾನೆ. ಆ ಜಾಗದ ಇಡೀ ರಾಮಹಳ್ಳಿಯ ದೇವತೆಯಾಗಿ ಪಟಾಲಮ್ಮ ದೇವಿ ಇದ್ದಾಳೆ. ಮತ್ತು ಪ್ರಾಕಾರದ ದೇವತೆಗಳಾಗಿ ಗಣಪತಿ ಇದ್ದಾನೆ, ತ್ರಯಂಬಕೇಶ್ವರ ಇದೆ, ನೀಲಾಂಬಿಕೆ ಅಮ್ಮನವರಿದ್ದಾರೆ, ಮತ್ತು ಲಕ್ಷ್ಮೀ ನರಸಿಂಹ ಇದೆ. ಇವರೆಲ್ಲರೂ ಇರುವಂಥದ್ದು ಒಂದು ಕ್ಷೇತ್ರವಾಗುತ್ತೆ. ಬರೀ ನಾಗನೊಬ್ಬನೇ ಇದ್ದಿದ್ರೆ ಮುಕ್ತಿನಾಗ ದೇವಸ್ಥಾನ ಆಗ್ತಾಯಿತ್ತು. ಹಾಂ, ಕ್ಷೇತ್ರಕ್ಕೂ ದೇವಸ್ಥಾನಕ್ಕೂ ತುಂಬ ಬದಲಾವಣೆ ಇದೆ. ಇದು ಕ್ಷೇತ್ರವಾಗಿರ್ತಕ್ಕಂಥದ್ದು. ಮತ್ತು ಕ್ಷೇತ್ರ ಅಂತ ನಿರ್ಮಾಣ ಮಾಡಬೇಕಾದ್ರೆ ಅದರದ್ದೇ ಆದ ಕೆಲವು ಶಾಸ್ತ್ರಗಳಿದೆ. ಇಷ್ಟಿಷ್ಟೇ ಇರಬೇಕು, ಹೀಗೆ ಇರಬೇಕು, ಇದೇ ಆಯದಲ್ಲಿರಬೇಕು. ಶಿಲ್ಪಶಾಸ್ತ್ರವನ್ನು ಕೂಡ ನಾವು ಗಣನೆಗೆ ತಗೋಬೇಕಾಗತ್ತೆ. ಇದೆಲ್ಲವೂ ಕೂಡಿ ಮಾಡಿರ್ತಕ್ಕಂಥದ್ದಾದರೆ ಅದು ಕ್ಷೇತ್ರವಾಗುತ್ತೆ. ಇನ್ನು ಕೆಲವು ಕ್ಷೇತ್ರಗಳು ಬಹಳ ಮಹಿಮೆಯನ್ನು ಪಡೆದಿರ್ತಕ್ಕಂತಹ ಕ್ಷೇತ್ರ ಅಂತ ಯಾವಾಗ ಅನ್ನಿಸ್ಕೊಳ್ಳುತ್ತೆ? ನೀವು ಹೇಳಿದಂಗೆ ಶೃಂಗೇರಿನೇ ತಗೊಳ್ಳೋಣ. ಶೃಂಗೇರಿ ತೆಗೆದುಕೊಂಡಾಗ ಏನಾಗುತ್ತೆ?
ಶಂಕರಾಚಾರ್ಯರು ಇಡೀ ಭಾರತವನ್ನು ನಡ್ಕೊಂಡು ಓಡಾಡ್ಕೊಂಡು ಬಂದರು. ಎಲ್ಲ ಕಡೆ ಹುಡುಕಾಡಿದ್ರು. ಒಂದು ಶಾರದಾಂಬನವ್ರನ್ನ ನಾನು ಎಲ್ಲರೂ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಎಲ್ಲೋ ಕಂಡು ಕಡೆ ಎಲ್ಲೋ ಹೋಗೋನ್ ಕಡೆ ಕೂಡಿಸ್ಲಿಲ್ಲ. ಎಲ್ಲ ಹುಡುಕಾಡಬೇಕಾದ್ರೆ ಕೊನೆಯಲ್ಲಿ ಅವ್ರಿಗೆ ಅಲ್ಲಿ ಬಂದಾಗ ಜೋರು ಮಳೆ ಬರ್ತಾ ಇದೆ. ಆ ಮಳೆಯಲ್ಲಿ ಪ್ರಸವ ವೇದನೆಯಲ್ಲಿ ಒದ್ದಾಡ್ತಾ ಇರತಕ್ಕಂತಹ ಒಂದು ಕಪ್ಪೆ ಇದೆ. ಆ ಕಪ್ಪೆಯ ವೇದನೆಯನ್ನು ನೋಡಲಾರ್ದಿರೋ ಒಂದು ಹಾವು ಬಂದು ಅದಕ್ಕೆ ರಕ್ಷಣೆಯನ್ನು ಕೊಡುತ್ತೆ. ಅಯ್ಯೋ, ಇದಿನ್ನೆಂಥ ಜಾಗ ಇದು, ವೈರತ್ವವೇ ಇಲ್ಲದೆ ಇರತಕ್ಕಂತಹ ಈ ಜಾಗ ಇನ್ನೆಂಥ ಅದ್ಭುತವಾದ ಜಾಗ ಇದು. ಈ ಜಾಗ ಶಾರದಾಂಬನವ್ರನ್ನ ಪ್ರತಿಷ್ಠಾಪನೆ ಮಾಡೋಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಸ್ಥಳ ಅಂತ ಶಂಕರಾಚಾರ್ಯರು ತೀರ್ಮಾನ ಮಾಡಿದ್ರು. ಜಾಗದ ಮಹಿಮೆ. ನಾನು ಸಾಧಾರಣವಾಗಿ ವಾಸ್ತುಗೆ ಕನ್ಸಲ್ಟೇಷನ್ಗೆ ಹೋಗ್ತೀನಿ. ಅವಾಗ ಹೇಳ್ತೀನಿ, ವಾಸ್ತು ಪ್ರಕಾರನೇ ಇದೆ ರೀ ನಮ್ಮ ಮನೆ, ಆದರೂ ನಮ್ಮ ಮನೇಲಿ ತಾಪತ್ರಯ ಅಂತಾರೆ. ನಾವು ಅಡುಗೆ ಮನೆ ಅಗ್ನೇಯದಲ್ಲೇ ಇಟ್ಟಿದ್ದೀವಿ, ನೈಋತ್ಯದಲ್ಲೇ ಬೆಡ್ರೂಮ್ ಇಟ್ಟಿದ್ದೀವಿ, ದೇವಮೂಲೆಯಲ್ಲೇ ದೇವ್ರ ಮನೆ ಇಟ್ಟಿದ್ದೀವಿ, ಆದರೂ ನಮ್ಮಲ್ಲಿ ತಾಪತ್ರಯ. ನಿಮ್ಮ ಮನೆಯೇ ನೋಡಲ್ಲ ರೀ ನಾನು, ಬಾಗ್ಲಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿ ನನ್ನನ್ನು. ಬಾಗ್ಲಲ್ಲಿ ನಿಂತು ನಿಮ್ಮ ಮನೆಯಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಹೇಳ್ತೀನಿ. ಈ ಜಾಗದ ಮಹಿಮೆ ಏನು ಅನ್ನೋದು ಮೊದಲು ಗೊತ್ತಾಗಬೇಕು ನಮಗೆ. ಈ ಮಣ್ಣಿನ ಗುಣ ಏನು ಅನ್ನೋದು ಗೊತ್ತಾಗಬೇಕು ನಮಗೆ. ಅದೇ ವಾಸ್ತು. ವಾಸ್ತು ಅಂದರೆ ಸುಮ್ಮನೆ ಆ ಜಾಗದಲ್ಲಿ ಈ ಜಾಗದಲ್ಲಿ 4 ಮೂಲೆಯಲ್ಲಿ 4 ಇಟ್ಬಿಟ್ರೆ ವಾಸ್ತು ಅಷ್ಟು ದೊಡ್ಡ ಶಾಸ್ತ್ರ ಅಲ್ಲ. ವಾಸ್ತುವಿಗೆ ತುಂಬ ಅರ್ಥ ಇದೆ. ಸಿಕ್ಕಾಪಟ್ಟೆ ದೊಡ್ಡದಾದಂತಹ ಸೈನ್ಸ್ ಅದು. ಅದೇ ರೀತಿ ಶಂಕರಾಚಾರ್ಯರು ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡೋಕ್ಕೆ ಇಡೀ ಭೂಮಿಯೆಲ್ಲ ಓಡಾಡ್ಕೊಂಬಂದರು. ಅವಾಗ ಅವ್ರಿಗೆ ಕಾಣಿಸ್ತು ಈ ಜಾಗದಲ್ಲಿ ಶಾರದಾಂಬನವ್ರನ್ನ, ಅಂದರೆ ವೈರತ್ವ ಇರಬಾರ್ದು, ಎಲ್ಲರೂ ಒಂದೇ ಅನ್ನೋ ಭಾವನೆ ಇರಬೇಕು, ಸಾಮರಸ್ಯ ಇರಬೇಕು ಅಂತ ಹೇಳಿ ಆ ಜಾಗವನ್ನು ಶಾರದಾಂಬನವ್ರ ಕ್ಷೇತ್ರವನ್ನಾಗಿ ಮಾಡಿದ್ರು. ಈ ರೀತಿ ಇವತ್ತಿನ ದಿವಸ ಏನಾಗಿದೆ, ಇವತ್ತೆಲ್ಲೋ ನೋಡ್ತೀವಿ, ನಾಳೆ ಇಲ್ಲೇನಾದ್ರು ತೊಂದರೆ ಆಗ್ಬೋದು ಅಂದರೆ ಅಲ್ಲೊಂದು ಗಣೇಶನ ಇಟ್ಟು ಒಂದು ಗಣೇಶನ ದೇವಸ್ಥಾನ ಮಾಡೋದು. ನಾವು ಓಡಾಡ್ಬೇಕಾದ್ರೆ ದಾರಿನಲ್ಲಿ ಇವಾಗಲ್ಲ, ಈಗ ಒಂದು 20 ವರ್ಷದ ಕೆಳಗೆ ದೊಡ್ಡದೊಂದು ಮೋರಿ ಹರಿತಾ ಇತ್ತು. ಈ ಬೆಂಗಳೂರಿನ ಮೋರಿ ಚರಂಡಿ ನೀರೆಲ್ಲ ಹೋಗ್ತಾಯಿತ್ತು. ನೋಡ್ತಿದ್ದಂಗೆ ಬೆಳಗ್ಗೆ ಒಂದು ಚಂದೇವ್ರನ್ನ ತಂದಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಬಿಡು, ಅಲ್ಲೊಂದು ದೇವಸ್ಥಾನ ಕಟ್ಟಿಬಿಟ್ರಪ್ಪ. ಇಡೀ ಊರಿನ ಹೊಲಸೆಲ್ಲ ಅಲ್ಲಿ ಹೋಗುತ್ತೆ. ಆ ಜಾಗದಲ್ಲಿ ಒಂದು ದೇವಸ್ಥಾನ. ಏನು ಪಾವಿತ್ರ್ಯತೆ ಇದೆ, ಇದೆಲ್ಲ ತುಂಬ ಮುಖ್ಯ ಆಗುತ್ತೆ. ಈಗ ನಾವು ಕ್ಷೇತ್ರ ಮಾಡಿದ್ವಿ, ನಾವು ಹೋದಾಗ ಬರೀ ಮಣ್ಣು ಎಂಥದ್ದು ಮುಳ್ಳಿನ ಕಾಡು. ಅಂತಹ ಜಾಗದಲ್ಲಿ ನಾವು ಬೆಂಗಳೂರಲ್ಲಿದ್ದವರು ತುಂಬ ಮಧ್ಯಮ ವರ್ಗದವರು, ನಾವು ಆಸ್ತಿ ಇದ್ದವರಲ್ಲ, ಅಂತಸ್ತಿದ್ದವರಲ್ಲ. ಅಂಥವ್ರ ಕನಸಿನಲ್ಲಿ ಬಂದ ಸ್ವಾಮಿ ಅಂಥೇಳಿ ಇಲ್ಲಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡೋಕ್ಕೆ ಹೋಗಿ ನೋಡಿದಾಗ ಈ ಜಾಗನ ಅಯ್ಯಪ್ಪ ಬರೀ ಮುಳ್ಳಿನ ಕಾಡು, ಹೋಗೋಕ್ಕೆ ಭಯ ಆಗ್ತಿತ್ತು ಆ ಜಾಗಕ್ಕೆ. ಎಲ್ಲರೂ ಹುಚ್ಚರ ಸುಬ್ರಹ್ಮಣ್ಯಂ, ನೀವು ಏನು ಬೆಂಗಳೂರಲ್ಲಿ ಜಾಗ ಸಿಕ್ಕಲಿಲ್ವ ನಿಮಗೆ, ಅಲ್ಲಿ ಯಾಕೆ ಹೋದ್ರಿ, ಇಲ್ಲೆಲ್ಲಾರು ಒಂದು 40-60 ಸೈಟ್ ತೊಗೊಂಡು ದೇವಸ್ಥಾನ ಕಟ್ಟರೆ ಬೇಜಾನ್ ಜನ ಬರ್ತಾರೆ ರೀ, ದುಡ್ಡಾಗತ್ತೆ, ಅಲ್ಲಿ ಯಾಕ್ರಿ ಹೋಗ್ತೀರಾ ಅಂದರು. ಅಂತಹ ಜಾಗದಲ್ಲಿ ಹೋಗಿ ದೇವಸ್ಥಾನ ಮಾಡಿದಾಗ ಅಪ್ರೋಚ್ ರೋಡೇ ಇರಲಿಲ್ಲ. ಗ್ರಾಮಸ್ಥರನ್ನೆಲ್ಲ ಸೇರಿಸಿ ಅವ್ರನ್ನ ದಮ್ಮಯ್ಯ ಗುಡ್ಡೆ ಹಾಕಿ ಅವರೆಲ್ಲರನ್ನು ಕೇಳಿಕೊಂಡು ಜಾಗ ಬಿಡಿಸ್ಕೊಂಡು ಆ ರಸ್ತೆ ಮಾಡಿದ್ವಿ. ಪಾಪ ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟರು. ಆವಾಗ ಅದೊಂದು ಕಾಲ್ದಾರಿ ಮಾಡ್ಕೊಂಡ್ವಿ ಓಡಾಡೋಕ್ಕೆ. ಕ್ರಮೇಣ ಇವಾಗ ರಸ್ತೆ ಮಾಡಿರೋದು. ಈ ರೀತಿ ಮಾಡಿದ ಮೇಲೆ ಆ ಓಪನಿಂಗ್ ದಿವಸ ಕುಂಭಾಭಿಷೇಕ ಏನು ಮಾಡಿದ್ವಿ ಅವತ್ತು ಸಾಯಂಕಾಲ ಒಬ್ಬ ಗ್ರಾಮಸ್ಥ ಬಂದು, ಹಳೇ ಸ್ವಲ್ಪ ವಯಸ್ಸಾದವರು ಬಂದವನು, ಲಾವಣಿ ಹಾಡ್ತಾರಲ್ಲ, ಆ ಮನುಷ್ಯ ಬಂದು ಈ ಜಾಗ ಎಷ್ಟೋ ವರ್ಷದ ಕೆಳಗೆ ಇಲ್ಲಿ ಈ ನೀವೇನು ಪ್ರತಿಷ್ಠಾಪನೆ ಮಾಡಿದರೆ ಈ ಜಾಗದಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೋತಾ ಇದ್ದ, ಜುಂಜಪ್ಪ ಅಂತ. ಜುಂಜಪ್ಪನ ಬೈಲು ಅಂತ ಕರೀತಿದ್ರು. ಅವನಿಗೆ ದಿಬ್ಬ ಇತ್ತು. ಈ ದಿಬ್ಬದ ಮೇಲೆ ಕೂತ್ಕೊಂಡು ಏನು ಹೇಳಿದ್ರು ಸತ್ಯ ಆಗ್ತಾಯಿತ್ತು. ಆ ಜಾಗದಲ್ಲಿ ಬಂದು ನೀವಿವತ್ತು ನಾಗನ್ನ ಇಟ್ಟಿದ್ದೀರಿ ಅಂದರು. ಪೂರ್ವದ ಇತಿಹಾಸ ಇಲ್ದಿರೋ ಅಲ್ಲಿ ದೇವಸ್ಥಾನ ಆಗಿಲ್ಲ. ನಮಗೆ ಗೊತ್ತಿಲ್ಲ. ನಮಗೇನೋ ಸ್ವಾಮಿ ಕನ್ಸಲ್ಲಿ ಹೇಳ್ದ ಬಂದ, ಅದಕ್ಕೇನೋ ಕತೆ ಇದೆ, ಅದನ್ನೇನೋ ಆಯಿತು ಕಾಲಾನು ಇದರಲ್ಲಿ ದೇವಸ್ಥಾನ ಅಂತ ನಾವು ತುಂಬ ಕಷ್ಟಪಟ್ಟು ಒಂದೊಂದು ಕಲ್ಲು ತರಕ್ಕೂ ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ. ಆದರೆ ಭಗವಂತಂಗೆ ಒಬ್ಬನಿಗೆ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಅಷ್ಟು ಕಷ್ಟಪಟ್ಟು ಆ ದೇವಸ್ಥಾನ ಸೃಷ್ಟಿ ಮಾಡಿರೋದು. ಆದರೆ ಅದಾಗಕ್ಕಲ್ಲೊಂದು ಕಾರಣ ಇದೆ ಅಲ್ಲಿ, ಅಂದರೆ ಆ ಜಾಗ ಮಹಿಮೆ ಇರ್ತಕ್ಕಂಥದ್ದು. ಅದಾಗೊಂದು 2-3 ವರ್ಷಕ್ಕೆ ಯಾರೋ ಒಬ್ಬರು ಬಂದರು, ಅವ್ರು ಕರ್ಕೊಂಡೋದ್ರು. ತಾಳೆಗರಿನಲ್ಲಿ ತೆಗೆದು ತೋರಿಸ್ತಾರೆ, 800 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಭೂಗರ್ಭದಲ್ಲಿ ಶಿವ ದೇವಾಲಯ ಇತ್ತು ಅಂತ. ನಮಗೆ ಗೊತ್ತಿಲ್ಲ. ಇದೆಲ್ಲ ಆಮೇಲೆ ಎಷ್ಟೆಷ್ಟೋ ವರ್ಷ ಆದಮೇಲೆ ನಮಗೆ ಗೊತ್ತಾಗಿದ್ದು. ಅಂದರೆ ಅಲ್ಲಿ ಏನೋ ಒಂದು ಸ್ಯಾಂಚಿಟಿ ಇದೆ ಅನ್ನೋದಕ್ಕೆ ಎಷ್ಟೊಂದು ವಿಚಾರಗಳು ನಮ್ಗೆ ಆಮೇಲೆ ಭಗವಂತನೇ ಬೇರೆಯವ್ರ ಮುಖಾಂತರ ನಮಗೆ ಗೊತ್ತು ಮಾಡಿಸಿದ್ದಾನೆ. ಇವತ್ತಿಗೂ ಕೂಡ ಅಲ್ಲಿ ಯಾರೋ ಬರ್ತಾರೆ,
ಅಲ್ಲಿ ಏನೋ ತೊಂದರೆ ಆಗುತ್ತೆ, ಅದು ಹೇಗೆ ಪರಿಹಾರ ಆಗುತ್ತೆ? ಯಾರಿಗೂ ಕಣ್ಣಿರಲಿಲ್ಲ, ಬಂದರು, ಪ್ರಾರ್ಥನೆ ಮಾಡಿದ್ರು, ಕಣ್ಣು ಬಂತು. ಈ ಥರದ್ದು ಯಾರಿಗೋ ಕಾಲಿರಲಿಲ್ಲ, ಅಲ್ಲಿ ಬಂದರು, ಕಾಲು ಬಂತು. ಕ್ಯಾನ್ಸರ್ ಪೇಷಂಟು ಇವತ್ತು ರಿಪೋರ್ಟಲ್ಲಿ ಕ್ಯಾನ್ಸರ್ ಇನ್ನು ವಾರದಲ್ಲಿ ಆಪ್ರೇಷನ್ ಮಾಡಿದೆ ನೀವು ಉಳಿಯಲ್ಲ ಅಂದರು. ಮತ್ತು ಯಜಮಾನ್ರಿದ್ದರು ಅವಾಗ, ಗುರುಗಳೇ ಏನು ಮಾಡಲಿ ಅಂದರು. ಹೋಗಿ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿ 9 ಪ್ರದಕ್ಷಿಣೆ ಮಾಡಿ 11 ರೂಪಾಯಿ ಮುಡುಪೆತ್ತಿಟ್ಟು ಹೋಗಿ ಸರಿ ಹೋಗತ್ತೆ ಅಂದರು. ಹೋಗಿ ಮತ್ತೆ ಸ್ಕ್ಯಾನ್ ಮಾಡಿದ್ರೆ ರಿಪೋರ್ಟಲ್ಲಿ ಏನೂ ಇಲ್ಲ ಅಂತ ಬಂತು. ಹೇಗೆ ಸಾಧ್ಯ? ಸ್ವಾಮಿ ಅಲ್ಲಿ ಪ್ರತ್ಯಕ್ಷವಾಗಿ ಇದಾನೆ ಅನ್ನೋಕ್ಕೆ ಸಾಧ್ಯ. ಇಂಥವು ಕ್ಷೇತ್ರಗಳಾಗುವಂಥದ್ದು. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಇದ್ದಾರೆ ಅನ್ನೋದಕ್ಕೆ ಅಲ್ಲಿ ದುಡ್ಡು ಬಿಸಾಕಿದ್ರು ಯಾರು ಮುಟ್ಟಲ್ಲ. ಯಾಕೆ? ಅಲ್ಲಿ ಸ್ವಾಮಿಯ ಶಕ್ತಿ ಇದೆ, ಅಲ್ಲಿ ಅಣ್ಣಪ್ಪ ದೇವರು ಕಾಯ್ತಾ ಇದ್ದಾರೆ. ಹಾಗೆ ನಮ್ಮ ಕ್ಷೇತ್ರದಲ್ಲಿ ಪಟಾಲಮ್ಮ ದೇವಿ ಕಾಯ್ತಾ ಇದ್ದಾಳೆ, ಮುಕ್ತಿನಾಗ ಸ್ವಾಮಿ ಸ್ವಯಂ ಇದ್ದಾರೆ. ಇವೆಲ್ಲವೂ ಕೂಡ ಒಂದು ಪ್ರಬಲವಾದ ಕ್ಷೇತ್ರ ಅನ್ನೋದಕ್ಕೆ ಕಾರಣವಾಗ್ತಕ್ಕಂಥದ್ದು. ಹಾಗಾಗಿ ದೇವಸ್ಥಾನಗಳಲ್ಲಿ ಶಕ್ತಿ ಇಲ್ಲ ಅಂತಲ್ಲ, ಯಾವಾಗ ದೇವಸ್ಥಾನಕ್ಕೆ ಶಕ್ತಿ ಬರುತ್ತೆ ಅಂದರೆ ಅಲ್ಲಿ ಮಂತ್ರಗಳು ಸದಾಕಾಲ ಅಲ್ಲಿ ಯಾವಾಗ ನುಡಿತಾ ಇರುತ್ತೆ, ಮಂತ್ರೋಚ್ಚಾರಣೆ ಸ್ಪಷ್ಟವಾಗಿ ಎಲ್ಲಿ ನುಡಿತಾ ಇರುತ್ತೆ, ಎಲ್ಲಿ ಒಳ್ಳೆಯ ಗಂಟೆಯ ನಾದ, ಗಂಟೆ ಬಾರಿಸಿದ್ರೆ ಓಂ ಅನ್ನುವಂಥ ಶಬ್ದ ಬರಬೇಕು, ಅಂತಹ ಘಂಟಾ ನಿನಾದ ಯಾವ ದೇವಸ್ಥಾನದಲ್ಲಿ ಸದಾಕಾಲ ಇರುತ್ತೆ, ಮಂತ್ರೋಚ್ಚಾರಣೆ ಯಾವಾಗಲೂ ಇರುತ್ತೆ, ಅಂಥ ಜಾಗದಲ್ಲಿ ಕಾಲಾನುಕ್ರಮದಲ್ಲಿ ಅಲ್ಲಿ ಒಂದು ಚೈತನ್ಯ ಬರುತ್ತೆ. ಇವೆಲ್ಲವೂ ಕೂಡ ದೇವಸ್ಥಾನಕ್ಕೆ ಮತ್ತು ಕ್ಷೇತ್ರಗಳಿಗೆ ಇರತಕ್ಕಂತಹ ಬಲ. ಕ್ಷೇತ್ರದಲ್ಲಿ ತಾನಾಗಲೇ ದೈವತ್ವ ಇರುತ್ತೆ, ಆಮೇಲೆ ಕ್ಷೇತ್ರವಾಗಿ ನಿರ್ಮಾಣ ಆಗಿರುತ್ತೆ. ದೇವಾಲಯಗಳಲ್ಲಿ ನಾವು ನಿರ್ಮಾಣವನ್ನು ಮಾಡಿ ಅದನ್ನು ಒಂದು ಪವರನ್ನು ಆ ಜಾಗಕ್ಕೆ ತಂದು ನಿಲ್ಲಿಸಿದಾಗ ಅದು ದೇವಾಲಯಕ್ಕೆ ಒಂದು ಒಳ್ಳೆಯ ಎನರ್ಜಿ ಬರುತ್ತೆ. ಅಂದರೆ ಈಗ ದೇವಸ್ಥಾನದಲ್ಲಿ ಆಗಿರ್ಬೋದು, ಕ್ಷೇತ್ರದಲ್ಲಿ ಆಗಿರ್ಬೋದಮ್ಮ, ಕೆಲವರು ಹೇಳ್ತಾರೆ ಈಗ ಒಂದು ಒಂಥರ ತುಂಬ ದೊಡ್ಡದಾಗಿರೋಂಥ ಭವ್ಯವಾಗಿರೋಂಥ ಒಂದು ಮೂರ್ತಿ ಇರುತ್ತೆ. ಅಂದರೆ 10 ಅಡಿ ಇರ್ಬೋದು ಅಥವಾ ವಾಟ್ ಎವರ್, ಒಂದು 15, 20 ಅಡಿ, 30 ಅಡಿ ಎಲ್ಲ ಇರುತ್ತೆ. ಬಟ್ ಅದ್ರ ಕೆಳಗಡೆ ಒಂದು 3 ಅಡಿ ಅಥವಾ 4 ಅಡಿ ಒಂದು ಪ್ರಾಣದೇವರು, ಮೂಲ ದೇವರು ಅಂತ ಹೇಳ್ತಾರಲ್ಲ. ಸೊ ಯೂಶ್ವಲಿ ಎಲ್ಲೇ ಹೋದ್ರೂ ಕ್ಷೇತ್ರಗಳಲ್ಲಿ ಎಲ್ಲರೂ ಹೇಳೋದು ಅದೇ ಮೂಲ, ಅಂದರೆ ದಿ ಎನರ್ಜಿ ಗೋಸ್ ದೇರ್, ಅಲ್ಲಿಗೆ ನಾವು ಬೇಡ್ಕೋಬೇಕಾಗಿರೋಂಥದ್ದು ಅಂತ ಹೇಳ್ತಾರೆ. ದಿಸ್ ಈಸ್ ಫಾರ್ ದಿ ಫ್ಯಾನ್ಸಿ ಅಂತ ಹೇಳಲ್ಲ, ದಿಸ್ ಈಸ್ ಫಾರ್ ದ ಲುಕ್ ಆ್ಯಂಡ್ ಫೀಲ್ ಅಂತ ಹೇಳ್ತಾರೆ, ವಿಚ್ ಇಸ್ ಟ್ರೂನಾ? ಯಾಕೆ ಹಾಗಾಗತ್ತೆ ಅಂದರೆ ಈ ದೊಡ್ಡದಾಗಿರ್ತಕ್ಕಂತಹ ದೇವರಿಗೆ ಪ್ರತಿನಿತ್ಯ ಅಭಿಷೇಕಗಳಾಗಲ್ಲ. ಪ್ರತಿನಿತ್ಯ ಮುಂದ್ಗಡೆ ಇಟ್ಕೊಂಡಿರೋದು ಒಂದಕ್ಕೆ ಅಭಿಷೇಕ ಮಾಡ್ತಾರೆ. ದೊಡ್ಡ ದೇವರಿಗೆ ವಾರಕ್ಕೊಂದು ದಿವಸನೋ ಮುಖ್ಯವಾದ ದಿವಸಗಳಲ್ಲೋ ಏನೋ ಒಂದು ಅಭ್ಯಾಸ ಇಟ್ಕೊಂಡಿರ್ತಾರೆ, ಮಾಡ್ತಾ ಇರ್ತಾರೆ. ನಾನು ಆಗಲೇ ಹೇಳಿದೆ, ಎಲ್ಲಿ ಎನರ್ಜಿ ಫಾರಮ್ ಆಗುತ್ತೆ ಅಂದರೆ ಪ್ರತಿನಿತ್ಯ ನೀವು ಒಂದು ರುದ್ರ ಹೇಳ್ತಿರೋ ಅಥವಾ ಒಂದು ಯಾವುದೋ ಒಂದು ನಾರಾಯಣ ಸೂಕ್ತ ಹೇಳ್ತಿರೋ, ಏನೋ ಒಂದು ಹೇಳ್ತೀವಿ ನಾವು, ಅಥವಾ ಶ್ರೀ ಸೂಕ್ತ ಹೇಳ್ತಿರೋ ದೇವಿ ದೇವಸ್ಥಾನಗಳಾದರೆ ಹೇಳಿ ಅಭಿಷೇಕವನ್ನು ಮಾಡಿದಾಗ ಅದನ್ನು ಎನರ್ಜೈಸ್ ಮಾಡಿರ್ತೀವಿ, ಆಗ ಅಲ್ಲಿ ಶಕ್ತಿ ಕೇಂದ್ರವಾಗಿರುತ್ತೆ. ಅದರಿಂದ ಆ ತರಹ ಇರೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂದರೆ ನಾವು ಪ್ರತಿನಿತ್ಯ ಅಭಿಷೇಕ ಮಾಡ್ತೀವಿ ದೊಡ್ಡ ಮೂರ್ತಿಗೇನೆ. ಎಲ್ಲ ಕಡೆ ವಾರದಲ್ಲಿ ಒಮ್ಮೆಯೋ 2 ಬಾರಿಯೋ ಮಾಡ್ತಾರೆ, 15 ದಿವಸಕ್ಕೊಮ್ಮೆ ಮಾಡ್ತಾರೆ, ಕೆಲವು ಕಡೆ ಪೌರ್ಣಮಿ ಅಮಾವಾಸ್ಯೆಗೆ ಮಾಡ್ತಾರೆ. ನಮ್ಮಲ್ಲಿ ಹಾಗಲ್ಲ, ಗ್ರಹಣ ಬಿಟ್ಟು 365 ದಿವಸವೂ ಮಾಡ್ತೀವಿ. ಈ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಬೇಕು ಅಂತ ಹಸು ಸಾಕಕ್ಕೆ ಶುರು ಮಾಡಿದ್ವಿ. ಅದೊಂದು ದೊಡ್ಡ ಗೋಶಾಲೆ ಆಯ್ತು. ಇವಾಗ ಒಂದು 35 ಹಸು ಇಟ್ಟಿದ್ದೀವಿ. ಯಾಕೆ ಅಂದರೆ ದೇವ್ರಿಗೆ ಅಭಿಷೇಕಕ್ಕೆ ಹಾಲು ಬೇಕು. ಅಕಸ್ಮಾತ್ ಈ ಡೈರಿಗಳು ಕೈ ಕೊಡ್ಬೋದು, ಬೇರೆ ಏನಾದ್ರು ವ್ಯತ್ಯಾಸ ಆಗ್ಬೋದು. ನಾವು ದೇವಸ್ಥಾನ ಮಾಡಿದ್ದೀವಿ ರಿಮೋಟ್ ಏರಿಯಾದಲ್ಲಿ, ಅಲ್ಲಿ ಹಾಲೇ ಸಿಗ್ತಾ ಇರಲಿಲ್ಲ, ಅದಕ್ಕಾಗಿ ಹಸು ಸಾಕಕ್ಕೆ ಶುರು ಮಾಡಿದ್ವಿ. ಅದೊಂದು ದೊಡ್ಡ ಕೆಲಸ ಆಗೋಯ್ತು. ಹೀಗಾಗಿ ಪ್ರತಿನಿತ್ಯ ನಾವು ಅಭಿಷೇಕವನ್ನು ಮಾಡ್ತೀವಿ. ನಮ್ಮಲ್ಲಿ ದೊಡ್ಡ ಮೂರ್ತಿಯಲ್ಲೂ ಚೈತನ್ಯ ಇದೆ, ಸಣ್ಣ ಮೂರ್ತಿಯಲ್ಲೂ ಚೈತನ್ಯ ಇದೆ. ನೀವು ಇಡೀ ಆ ಪ್ರಿಮಿಸಸ್ಸಲ್ಲಿ ನೀವು ಎಲ್ಲಿ ಕೂತು ಪ್ರಾರ್ಥನೆ ಮಾಡಿದ್ರೂ ನಡೆಯುತ್ತೆ. ದೇವ್ರ ಮುಂದೆನೇ ಹೋಗಿ ಮುಂದೆಗಳನ್ನೇ ಕೂತ್ಕೊಂಡು ಮಾಡ್ಬೇಕಂತೇನಿಲ್ಲ. ಇದನ್ನೇ ನಾನು ಹೇಳೋದು. ಆ ದೇವಸ್ಥಾನದ ಜಾಗದಲ್ಲಿ ಎಲ್ಲರೂ ಕ್ಯೂನಲ್ಲಿ ನಿಂತಿರೋ ಅಷ್ಟೊತ್ತು ಗಲಾಟೆ ಮಾಡೋದು, ಬೈಯೋದು, ಮೊಬೈಲಲ್ಲಿ ಮಾತಾಡೋದು ಬಿಟ್ಬಿಟ್ಟು ಪ್ರತಿಯೊಂದು ಆ ಜಾಗದಲ್ಲಿ ಇದ್ದಾಗ ನಾವು ಏನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ, ಫಸ್ಟ್ ಆಫ್ ಆಲ್ ನಾವು ಅದು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಬೇಕಾದಷ್ಟು ನಕಾರಾತ್ಮಕ ಶಕ್ತಿಗಳಿದೆ. ದೇವಸ್ಥಾನ ಅನ್ನುವಂತಹ ಒಂದು ಜಾಗದಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಆ ಸಕಾರಾತ್ಮಕವಾದ ಶಕ್ತಿ ಇರುವಂತಹ ಜಾಗದಲ್ಲಿ ಹೋಗಿ ನಮ್ಮಲ್ಲಿರುವ ನೆಗೆಟಿವಿಟೀಸ್ ಎಲ್ಲ ಕಳ್ಕೊಂಡು ಒಂದು ಸ್ವಲ್ಪನಾದರೂ ಕೂಡ ಸಕಾರಾತ್ಮಕವಾಗಿರೋ ಶಕ್ತಿಯನ್ನು ತಂದಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ, ಪೀಸ್ಫುಲ್ ಆಗಿರೋಕ್ಕೆ ಸಹಾಯ ಆಗುತ್ತೆ. ಇದಕ್ಕಾಗಿಯೇ ದೇವಸ್ಥಾನಕ್ಕೆ ಹೋಗೋದು. ಅದರಲ್ಲೂ ಪರ್ವಕಾಲಗಳಲ್ಲಿ ಯುಗಾದಿ ಹಬ್ಬದ ದಿವಸ ಹೋಗಲೇಬೇಕು, ಶ್ರೀರಾಮನವಮಿ ದಿವಸ ಹೋಗಲೇಬೇಕು, ಏನೋ ಒಂದು ಮಾಡ್ಕೊಂಡಿರ್ತಾರೆ ಪ್ರತಿಯೊಬ್ಬರು ಅವ್ರವ್ರದ್ದೇ ಆದ. ಆ ದಿವಸಗಳಲ್ಲಿ ಹೆಚ್ಚಿನ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ಅಲ್ಲಿ ನಡೀತಾ ಇರುತ್ತೆ.
ಆಗ ಅಲ್ಲಿ ಹೋದಾಗ ಇನ್ನಷ್ಟು ಹೆಚ್ಚು ಎನರ್ಜಿ ನಮ್ಮ ಅನುಕೂಲಕ್ಕೆ ನಾವು ಹೋಗೋದು. ಆ ಜಾಗದಲ್ಲಿ ಹೋಗಿ ಇನ್ನು ಕೆಲವರು ಸೀದಾ ಹೋಗೋದು, ನೋಡೋದು, ದೇವ್ರಿಗೊಂದು ಸಲ್ಯೂಟ್ ಹೊಡೆದಂಗೆ ನಮಸ್ಕಾರ ಹೊಡೆಯೋದು, ಹೋಗ್ತಾ ಇರೋದು. ಹೋಗಬೇಕು, ಅಲ್ಲ 5 ನಿಮಿಷ ಕೂತ್ಕೋಬೇಕು, ಸಮಾಧಾನವಾಗಿ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೋಬೇಕು. ಯಾರ ಹತ್ರ ಮಾತುಕತೆ ಆಡೋಕ್ಕೆ ಬೇಕಾದಷ್ಟು ಜಾಗ ಇದೆ. ದೇವಸ್ಥಾನದಲ್ಲಿ ಮಾತನಾಡಬಾರ್ದು, ಸ್ತಬ್ಧವಾಗಿ ಸುಮ್ಮನೆ ಒಂದು ಶಿಲೆ ಥರ ನಾವು ಕೂತ್ಕೊಂಡ್ಬಿಟ್ಟು ಸ್ವಾಮಿಯನ್ನು ಮನಸ್ಸಿನಲ್ಲೇ ಸಂಕಲ್ಪ ಮಾಡ್ಕೊಂಡು ನೋಡಿಕೊಂಡು ಆಮೇಲೆ ಒಂದು ಸಲ ಅವನನ್ನು ನೋಡಿದ್ರೆ ಸಾಕು, ಎಲ್ಲ ಎನರ್ಜಿಯೂ ನಮಗೆ ಪಾಸಾಗುತ್ತೆ. ಅವನ ಕಣ್ಣನ್ನು ಒಮ್ಮೆ ದೃಷ್ಟಿಸಿ ನೋಡಿದ್ರೆ ಸಾಕು. ಅವನ ಅಲಂಕಾರ ನೋಡೋದು, ಹೂವು ಹಿಂಗೆ ಹಾಕಿದ್ದಾರೆ, ಒಡವೆ ಯಾವ್ದು ಹಾಕಿದ್ದಾರೆ ನೋಡೋ ಹೊತ್ತಿಗೆ ಕ್ಯೂ ಪಾಸ್ ಆಗುತ್ತೆ, ಹೊರಗೆ ಬಂದುಬಿಡ್ತೀವಿ. ಕೆಲವೊಮ್ಮೆ ಆ ದೇವ್ರು ನೋಡಬೇಕಾದ್ರೆ ಒಂದೊಂದ್ಸಲಿ ಏನನ್ಸುತ್ತೆ ಅಂದರೆ ಯು ಕೆನಾಟ್, ಅಂದರೆ ಎಲ್ಲೋ ಒಂಥರ ಪ್ರಾಯಶ್ಚಿತ ಆಗುವಂಥ ಸಂದರ್ಭಗಳು ಸುಮಾರು ಜನಕ್ಕಾಗತ್ತೆ ಅಂತ ಹೇಳ್ತಾರೆ. ಅಂದರೆ ಫಸ್ಟ್ ಕೇಳೋದು ನಂದೇನೇ ತಪ್ಪಿದ್ರು ಕ್ಷಮಿಸ್ಬಿಡು ಅಂತ, ಅಂದರೆ ಇದೊಂದೇ ಜಾಗ ನನಗಿರೋಂಥದ್ದು ಪ್ರಾಯಶ್ಚಿತ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ. ಯಾಕೆ ಯೋಚನೆಗಳು ಬರುತ್ತೆ ಫಸ್ಟು ಅಂತ ಅನಿಸುತ್ತೆ? ನಮ್ಮಲ್ಲಿ ತಪ್ಪುಗಳು ಆಗ್ತಾ ಇರುತ್ತೆ, ನಮಗೆ ಗೊತ್ತಿಲ್ದಿರ. ಪ್ರತಿಯೊಬ್ಬ ಮನುಷ್ಯನು ಪ್ರತಿ ಕ್ಷಣ ತಪ್ಪು ಮಾಡ್ತಾನೆ. ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಎಷ್ಟು ಜೀವಜಂತುಗಳ ಮೇಲೆ ಓಡಾಡ್ತೀವಿ. ಇರುವೆ, ಗೊದ್ದ, ಹಾಳು ಮುಳ್ಳು ಯಾವುದೋ ಗಾಡಿ ಹೋಗ್ಬೋದು, ನಾವು ನಡ್ಕೊಂಡು ಓಡಾಡ್ಬೋದು. ಚಪ್ಪಲಿ ಕಾಲು ಕೆಳಗೆ ಎಷ್ಟು ಜನ ಹೋಗ್ತಾರೆ. ಯಾರಿಗೋ ಒಂದು ಮಾತನಾಡಿದಾಗ ಅವ್ರಿಗೆ ಹರ್ಟ್ ಆಗುತ್ತೆ, ನಾವು ಮಾಮೂಲಾಗೆ ಮಾತನಾಡಿರ್ಬೋದು. ಹಾಗಾಗಿ ಈ ತಪ್ಪುಗಳನ್ನು ಅವತ್ತವತ್ತೇ ನಾವು ಕಳ್ಕೊಂಬಿಡ್ಬೇಕು. ಗಂಟು ಮಾಡ್ಕೋಬಾರ್ದು, ಇದನ್ನು ಪಾಪದ ಗಂಟುಗಳನ್ನು ಮಾಡ್ಕೋಬಾರ್ದು. ಅದಕ್ಕೆ ಪ್ರತಿನಿತ್ಯ ರಾತ್ರಿ ಮಲಗೋಕ್ಕೆ ಮುಂಚೆ ಒಂದು ಕ್ಷಣ ಹಾಸಿಗೆ ಮೇಲೆ ಕೂತು ಪ್ರಾರ್ಥನೆ ಮಾಡಿ, ನಾವು ಇಡೀ ದಿವಸದಲ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ, ದಯಮಾಡಿ ನನ್ನನ್ನು ಕ್ಷಮಿಸುವಂಥ ಒಂದು ಮಾತು ಹೇಳಿಬಿಟ್ರೆ ನಾವು ಅಲ್ಲಿಗೆ ಅರ್ಧ ನಾವು ನಿಶ್ಚಿಂತೆ, ನಮ್ಮ ಪಾಪವೂ ಕಳೆದು ಹೋಗುತ್ತೆ. ಭಾಗವತದಲ್ಲಿ ಅದನ್ನೇ ಹೇಳ್ತಾರೆ, 86 ಸಹಸ್ರ ಲಕ್ಷದಷ್ಟು ಏನೋ ಪಾಪಕರ್ಮಗಳು ನಡೀತಾ ಇರುತ್ತಂತೆ. ಪ್ರಾಯಶ್ಚಿತ್ತಕ್ಕೆ ಬೇಕಾದಷ್ಟು ಎಷ್ಟೋ ಪ್ರಾಯಶ್ಚಿತ್ತ ಹೇಳಿದ್ದಾರೆ, ಅಷ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೂ ಕೂಡ ಒಬ್ಬ ಮನುಷ್ಯ ತನ್ನ ಪಾಪವನ್ನು ಕಳ್ಕೊಳ್ಳೋಕ್ಕಾಗಲ್ವಂತೆ. ಕನಿಷ್ಠ ನೀನು ಒಮ್ಮೆ ಭಾಗವತವನ್ನು ಓದಿದರೆ ಇಷ್ಟೂ ಪಾಪಗಳು ಕೂಡ ಸುಲಭವಾಗಿ ಪರಿಹಾರ ಆಗೋಗುತ್ತೆ ಅಂತ. ಅಂದರೆ ಭಾಗವತ ಓದು ಅಂತ ಯಾಕೆ ಹೇಳಿದ್ರೆ, ಹಾಗಾದ್ರೆ ಆ ಓದು ಅಷ್ಟು ಹೊತ್ತು ನಿಮ್ಮ ಮನಸ್ಸು ಸ್ವಲ್ಪ ದೈವದ ಕಡೆಗೆ, ಆ ಕಡೆ ಗಮನ ಇರುತ್ತೆ. ಅವನ ಕಡೆ ಗಮನ ಇದ್ದರೆ ಸಾಕು, ಅವನನ್ನು ಒಂದು ಕ್ಷಣ ನೀವು ಅವನ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು, ನಿಮ್ಮ ಅರ್ಧ ಪಾಪ ಪರಿಹಾರ ಮಾಡೋಕ್ಕೂ ಅವನೇ ದಾರಿ ತೋರಿಸ್ಕೊಟ್ಬಿಟ್ಟಿದ್ದಾನೆ. ಕೃಷ್ಣನೇ ಹೇಳಿಬಿಟ್ಟಿದ್ದಾನೆ, ಕ್ಲಿಯರ್ ಮಾಡ್ಕೊ ನೀನು ಅಂತ ಸುಲಭವಾಗಿ ಹೇಳಿದ್ದಾನೆ. ಎಷ್ಟು ಸುಲಭವಾಗಿ ಮಾರ್ಗಗಳನ್ನು ತೋರಿಸ್ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದನ್ನು ನಾವು ಕೇಳಲ್ಲ ಅಂತ ಋಷಿ ಮುನಿಗಳು ಹೇಳಿದ್ದಾರೆ, ಅವ್ರು ಹೇಳಿದ್ದು ಕೇಳಲ್ಲ ಅಂತ ಅಪ್ಪ ಅಮ್ಮಂದರು ಹೇಳ್ತಾರೆ. ನಾವು ಯಾರು ಹೇಳಿದ್ದು ಕೇಳಲ್ಲ ಅಂದರೆ ಇದಕ್ಕಿಂತ ಇನ್ನೇನು ಮಾಡೋಕ್ಕಾಗತ್ತೆ? ಫೈನಲ್ಲಾಗಿ ವಾವ್, ನನಗೊಂದು ಪರಿವರ್ತನೆಗೆ ಆಗಿರುವಂಥ ಒಂದು ಸಂಚಿಕೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ, ನನಗೆ ಯಾಕೆ ಇಷ್ಟು ಖುಷಿ ಆಗುತ್ತೆ ಅಂತಂದರೆ, ಆ್ಯಸ್ ಅ ಸ್ಟೂಡೆಂಟ್ ಐ ಆಮ್ ಜಸ್ಟ್ ಒಂಥರ ಡಿಸೈಪಲ್ ಡಿವೋಟೆಡ್ ಟು ಯು, ಬಿಕಾಸ್ ಜ್ಞಾನದ ಭಂಡಾರ ಅಂತ ಹೇಳ್ತಾರಲ್ಲ. ಸೊ ಈಗ ಮುಕ್ತಿನಾಗ ಕ್ಷೇತ್ರ ಎಲ್ಲಿದೆ, ಜನ ಬರಬೇಕು ಅಂದರೆ ಹೇಗೆ ಬರಬೇಕು? ಬೆಂಗಳೂರಿನ ರಾಮುಹಳ್ಳಿಯಲ್ಲಿದೆ, ಮೈಸೂರು ರಸ್ತೆಯಲ್ಲಿ ಕೆಂಗೇರಿಯಿಂದ ಮುಂದೆ ಬಂದರೆ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜು, ಡೆಂಟಲ್ ಕಾಲೇಜು ಎರಡೂ ಇದೆ. ಎರಡಕ್ಕೂ ಮಧ್ಯ ದೊಡ್ಡ ಆಲದ ಮರದ ರಸ್ತೆ ಇದೆ. ಅದು ಇವಾಗ ರೋಡ್ ಇದು ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಟರ್ನಿಂಗ್ ಕಟ್ ಆಫ್ ಮಾಡಿದ್ದಾರೆ. ಸ್ವಲ್ಪ ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬರಬೇಕಲ್ಲಿ. ಅಲ್ಲಿಂದ ಬಂದರೆ ರೈಲ್ವೆ ಕ್ರಾಸಿಂಗ್ ಇದೆ, ಅಲ್ಲಿಂದ ಮುಂದೆ ಬರಬೇಕು. ದೊಡ್ಡ ಆಲದ ಮರಕ್ಕಿಂತ ಒಂದು 2-3 ಕಿಲೋಮೀಟ್ರ್ ಮುಂಚೆನೇ ಸಿಕ್ಕತ್ತೆ. ಬಲಗಡೆ ಒಂದು ಆರ್ಚ್ ಮಾಡಿಸಿದ್ದೀನಿ ಇವಾಗ ಒಂದು 2 ವರ್ಷದ ಕೆಳಗಡೆ, ಬೃಹತ್ ಮುಕ್ತಿನಾಗ ಕ್ಷೇತ್ರ ಅಂತ ಹೇಳಿ. ಆ ಆರ್ಚ್ ಒಳಗಡೆ ಬಂದರೆ ದೇವಸ್ಥಾನಕ್ಕೆ ಬರುತ್ತೆ. ಆಲದ ಮರದ ರಸ್ತೆಯಲ್ಲಿ ಇದೆ ರಾಮುಹಳ್ಳಿ. 227Y ಅನ್ನುವಂಥ ಬಸ್ ಕೂಡ ಬರುತ್ತೆ, ದೇವಸ್ಥಾನಕ್ಕೆ ಬರುತ್ತೆ 227Y. ಇನ್ನು 227 ಬೇರೆ ನಂಬರ್ ಬಸ್ಸಸ್ ಎಲ್ಲ ರಾಮುಹಳ್ಳಿ ತನಕ ಬರುತ್ತೆ, ಅಲ್ಲಿಂದ 10 ರೂಪಾಯಿ ಆಟೋ. ಈ ಇನ್ಫಾರ್ಮೇಷನ್ ನಿನ್ನ ಗೊತ್ತಾದ ಮೇಲೆ ನಾನೇ ಸುಮಾರು ತಿಂಗಳಾರ್ಗಟ್ಲೆಯಿಂದ ಪ್ರಯತ್ನ ಮಾಡ್ತಾಯಿದ್ದೀನಿ, ಹೋಗೋಕ್ಕಾಗಿಲ್ಲ. ಬಟ್ ಅದಕ್ಕೆ ನಾನು ಬೇರೆ ಉತ್ತರ ರೀತಿನ ನಾನು ಶೋ ಶುರುವಾಗಿನ ಮುಂಚೆ ಕೊಟ್ಟೆ. ಅದನ್ನು ಕ್ಯಾಮ್ರಾದಲ್ಲಿ ಇವಾಗ ಅಮ್ಮ ಕೈಲೇ ಹೇಳಿಸ್ಬೇಕು ಬಾಯಿಂದ. ಏನು ಅಂತಂದರೆ, ಯೂಶ್ವಲಿ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ನಾವು ಒಂದು ಹೇಳ್ತೀವಿ, ಈಗ ನಾನು ಹೋಗೋಕ್ಕಾಗೋದಿಲ್ಲ ಅಂದ್ಕೊಳ್ಳಿ. ಸುಮಾರು ಜನ ಒಂಥರ ಲೋಕಾರೂಢಿಲಿ ಇದ್ದಂದೆ, ತಾಯಿನೇ ನಿನ್ನನ್ನು ಕರ್ಸ್ಕೊಂಡಿಲ್ಲ, ಸೊ ನಿನಗೆ ಹೋಗೋಕ್ಕಾಗಿಲ್ಲ, ಅದಕ್ಕೆ ಅವಳು ಕರ್ಸ್ಕೊಂಡ್ರೆ ಹೋಗೋಕ್ಕೆ ಸಾಧ್ಯ, ಅಥವಾ ದೇವ್ರು ಕರ್ಸ್ಕೊಂಡ್ರೆ ಹೋಗೋಕ್ಕೆ ಸಾಧ್ಯ, ನಿನಗೆ ಬರ್ದಿಲ್ಲ, ನಿನಗೆ ಹಣೆ ಬರದಲ್ಲಿ ಬರ್ದಿಲ್ಲ ಅಂತೆಲ್ಲ ಹೇಳ್ತಾರೆ. ಅಥವಾ ಹೋದಾಗ ನೋಡು ನಿನ್ನ ದೇವ್ರು ಎಷ್ಟು ನಿನ್ನನ್ನು ಕರ್ಸ್ಕೊತಾನೇ ಇರ್ತಾನೆ ರೆಗ್ಯುಲರಾಗಿ ಅಂತ ಹೇಳ್ತಾನೆ. ಇದ್ರ ಬಗ್ಗೆ ಏನು ಹೇಳ್ತೀರಾ?
ಖಂಡಿತ ದೇವ್ರು ಕರ್ಸ್ಕೊಳ್ಳೋದಿಲ್ಲ. ದೇವ್ರಿಗೇನು ಬೇರೆ ಕೆಲಸ ಇಲ್ವಾ, ನೀ ಬಾ ನೀ ಬಾ ನೀ ಬಾ ಅಂತ ಎಲ್ಲರೂ ಕರೆಯೋಕ್ಕೆ. ಅವ್ನು ಕರೆಯೋದು ಇಲ್ಲ, ಅವ್ನು ಕರ್ಸ್ಕೊಳ್ಳೋದು ಇಲ್ಲ. ನಿಮಗೆ ಬೇಕಿದ್ದರೆ ನೀವು ಹೋಗ್ಬೇಕಷ್ಟೇನೆ. ಯಾಕೆ ಅಂದರೆ ಕೋಟ್ಯಾಂತರ ಜನ ಇದ್ದಾರೆ ರೀ ಭೂಮಿ ಮೇಲೆ. ಎಲ್ಲರೂ ನನ್ನನ್ನು ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾ ಇರೋರು ಬೇಕಾದಷ್ಟು ಜನ ಇದ್ದಾರೆ. ತುಂಬ ಜನ ನನಗೋಸ್ಕರ ಡೆಡಿಕೇಟೆಡ್ ಆಗಿ ಇರೋರು ಇದ್ದಾರೆ. ನಾನು ಅವ್ರನ್ನ ನೋಡೋದು ಬಿಟ್ಬಿಟ್ಟು ಎಲ್ಲರೂ ನೀನು ಬಾ 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 ಅಂತ ಕರೆಯೋಕ್ಕೆ ನನಗೆ. ನಿಮಗೆ ಯಾವಾಗ ನಾನು ಇಂಥ ಕಡೆ ಹೋಗಬೇಕು ಅಂತ ಮನಸ್ಸಾಗತ್ತೆ ಆವಾಗ ನೀವು ಅಲ್ಲಿಗೆ ಹೋಗಬೇಕು. ಇವತ್ತು ರಾತ್ರಿ ನಾನು ಇಂಥ ಹೋಟ್ಲಲ್ಲಿ ಊಟ ಮಾಡಬೇಕು ಅಂದರೆ ಟಕ್ ಅಂತ ರೆಡಿ ಆಗ್ತೀರಾ, ಹೋಗ್ತೀರಾ, ಊಟ ಮಾಡ್ಕೊಂಬರ್ತೀರಾ. ಅದೇ ಅಲ್ಲಿ ಕರೆದಿದ್ದ ಹೋಟ್ಲವನು ಬಾ 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 ಅಂತ, ಅವನೇನು ಕರೀಲಿಲ್ವಲ್ಲ. ಹಾಗೆಯೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಇರಬೇಕು. ನಾನಿವತ್ತು ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗಬೇಕು, ಶತಾಯ ಗತಾಯ, ವೆರಿ ನೆಕ್ಸ್ಟ್ ಮೂಮೆಂಟ್ ನೀವು ಅಲ್ಲಿರ್ತೀರ. ಅದಕ್ಕೆ ಯಾರು ಹೇಳಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ಯಾವ ದೇವರು ಯಾವ ದೇವಸ್ಥಾನಕ್ಕೂ ಕರ್ಸ್ಕೊಳ್ಳಲ್ಲ. ಈಗ ಹೋದ ತಿಂಗಳಲ್ಲಿ ವೈಜಾಗ್ ಹತ್ರದಲ್ಲಿ ಒಂದು ಅಣ್ಣಾವರಂ ಅಂತ ಒಂದು ದೇವಸ್ಥಾನದಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದೆಯಂತೆ. ನಾನು ಅದು ಕೇಳೇ ಇರಲಿಲ್ಲ, ನಮ್ಗೆ ಅದ್ರ ಪರಿಚಯವೂ ಇಲ್ಲ. ಸಡನ್ನಾಗಿ ಯಾರೋ ದೇವಸ್ಥಾನಕ್ಕೆ ಬಂದರು, ಒಬ್ಬರು ಹೇಳಿದ್ರು ಈ ಥರ ಅಣ್ಣಾವರಂನಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿದು ವಿಶೇಷವಾದ ಪೂಜೆ ಇಟ್ಕೊಂಡಿದ್ದೀವಿ ಅಮ್ಮ, ನೀವು ಬರಲೇಬೇಕು, ಇದು ತುಂಬ ವಿಶೇಷವಾದ ಜಾಗ, ನೀವು ಬರಲೇಬೇಕು ಅಂದರು. ತುಂಬ ಬ್ಯುಸಿ ಇದ್ದೀನಿ, ನೋಡೋಣ ಅಂದೆ. ಮಾರನೇ ದಿವಸ ಯೋಚನೆ ಮಾಡಿದೆ, ಯಾಕೆ ಅಣ್ಣಾವರಂಗೆ ಹೋಗಿ ಬರಬಾರ್ದು ಅಂತ. ನನ್ನ ಮಗಳ ಕೈಲಿ ಹೇಳಿದೆ, ನಾನು ಈ ಥರ ಅಣ್ಣಾವರಂಗೆ ಹೋಗಿ ಬರ್ತೀನಿ ಅಂತ. ಅಮ್ಮ ಏನು ಸುಲಭ ಅಂದ್ಕೊಂಡಿದ್ಯಾ, 2 ದಿವಸ ಹೋಗಬೇಕು ಅಲ್ಲಿಗೆ, ಟ್ರೈನಲ್ಲಿ ಒಂದು ದಿವಸ ಎಲ್ಲ ಹೋಗಬೇಕು, ನಿಂಗೆ ಅಷ್ಟು ಟೈಮು ಇಲ್ಲ, ನಿನ್ನ ಕೈಲಿ ಆಗೋದಿಲ್ಲ, ನೀನು ಹೋಗಬೇಡ ಅಂದ್ಲು. ಸರಿ ಫ್ಲೈಟ್ ಹತ್ರದಲ್ಲಿ ಎಲ್ಲರೂ ಇದೆಯಾ ಅಂತ ವಿಚಾರ ಮಾಡು ಅಂದೆ. ಆಯಿತು, ವೈಜಾಗ್ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ಬೋದು ಅಂತ ವಿಚಾರ ಮಾಡಿ, ಅವಳೇ ವಿಚಾರ ಮಾಡಿ ಹೇಳಿದ್ಲು. ಹೋಗಬೇಕು ಅಂದ್ಕೊಂಡೆ, ತುಂಬ ಅಪಾಯಿಂಟ್ಮೆಂಟ್ಸ್ ಇತ್ತು, ತುಂಬ ಕೆಲಸಗಳಿತ್ತು. ಹೋಗಬೇಕು ಅಂತ ಅಂದ್ಕೊಂಡೆ, ಹೋದೆ. ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಡು ಅಂದೆ, ಮಾಡಿಸ್ಕೊಂಡೆ. ಬೆಳಗ್ಗೆ ಹೋದೆ, ನಾಳೆ ಬೆಳಗ್ಗೆ ವಾಪಸ್ ಬಂದೆ, ಒಂದೇ ದಿವಸ. ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಅಲ್ಲಿ ಹೋದರೆ ಅದ್ಭುತವಾದಂತಹ ದೈವ ದರ್ಶನವಾಯಿತು. ಇನ್ನೇನು ಬೇಕು, ನಾನು ಹೋಗೋಕ್ಕೆ ಸಾಧ್ಯವೇ ಇಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋವಂಥದ್ದು ನನಗೆ ಹೋಗಬೇಕು ಅಂತ ಮನಸ್ಸಿಗೆ ಬಂದಮೇಲೆ ನಾನು ಹೋದೆ. ಇದು ನಮ್ಮ ಮನಸ್ಸು ಸಂಕಲ್ಪ ಮುಖ್ಯ, ದೃಢ ಸಂಕಲ್ಪವಾಗಿರಬೇಕು. ದೃಢತೆ ನಮ್ಮಲ್ಲಿದ್ದಾಗ ಆ ಕೆಲಸ ಆಗೇ ಆಗುತ್ತೆ. ದೃಢತೆ ಇಲ್ಲದಿದ್ದರೆ ನೀವು ಏನನ್ನು ಮಾಡೋ. ಐ ಥಿಂಕ್ ಸೊ. ಅದಕ್ಕೆ ನೀವು ಒಂದು ಒಳ್ಳೆ ಪದ ಹೇಳಿದ್ರಿ, ಸಂಕಲ್ಪ ಅಂತ. ಅದನ್ನೇ ಈಗ ಸುಮಾರು ಜನ ನಾವು ಅದನ್ನು ಬೇರೆ ಟರ್ಮಿನಾಲಜಿ ಕೊಟ್ಬಿಟ್ಟು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ ಎಲ್ಲ ಕಡೆ. ತಲಾಂತರದಿಂದ ಈಗ ಸಂಕಲ್ಪ ಅಂತ ನಾವು ಮಾಡ್ಕೊಂಡು ಬಂದಿರೋದು, ಈಗ ಒಂದೊಂದು ಕೆಲಸ ಮಾಡಬೇಕು ಅಂತಂದರೆ ದೇವ್ರ ಹತ್ರ ಹೋಗಿ ನನಗೆ ಈಗ ಆಗಬೇಕಾಗಿದೆ ಹಿಂಗೆ ಅಂತ. ಸಂಕಲ್ಪ ಇಸ್ ನಥಿಂಗ್ ಬಟ್ ಮ್ಯಾನಿಫೆಸ್ಟೇಷನ್ ಅಲ್ಲಿ, ಅಲ್ವಾ ಅಮ್ಮ? ಈಗ ಆ ಸಂಕಲ್ಪಕ್ಕೆ ಅಂತ ಬಂದಾಗ ಈಗ ಸುಮಾರು ಜನ ಹೇಳ್ತಾರೆ, ಈಗ ದೇವ್ರ ಹತ್ರ ಹೋಗ್ತೀವಲ್ಲ ನಾವು, ಈಗ ನಿಮ್ಮ ಕುಟುಂಬಕ್ಕೆ ನಿನಗೇನು ಬೇಕೋ ನೀನು ಸ್ವಾರ್ಥದಲ್ಲಿ ನೋಡಬೇಡ, ನನಗೇನು ಬೇಕು ಅಂತಲೇ ಕೇಳು. ನೀನು ಲೋಕ ಇರೋರಿಗೆಲ್ಲ ಕೇಳ್ತು ಅಂತಂದರೆ ಅದು ಎಲ್ಲರಿಗೂ ಹೋಗುತ್ತೆ ಪ್ರತಿಫಲ ಅನ್ನೋದನ್ನು. ಸೊ ಅವಾಗ ನಿನಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ನೀನು ಬೇಜಾರು ಮಾಡ್ಕೊಳ್ಳೋದು. ವಾಟ್ ಯು ವಾಂಟ್ ಎಕ್ಸಾಕ್ಟ್ಲಿ ಯು ಹ್ಯಾವ್ ಟು ಆಸ್ಕ್ ದೆಮ್ ಅಂತ ಹೇಳ್ತಾರೆ. ನಾನೇನು ಹೇಳ್ತೀನಿ ಗೊತ್ತಾ, ದೇವ್ರ ಹತ್ರ ಹೋಗಿ ನಿಂತ್ಕೊಂಡು ನೀನೇನು ಕೇಳಬೇಡ ಅಂತ. ದೇವರಿಗೆ ಅಂತಂತ ನಾವು ಹೇಳುವಾಗ ಹಿ ನೋಸ್ ಎವ್ರಿಥಿಂಗ್ ಅಂತ ಹೇಳ್ತೀವಿ. ಅವ್ನಿಗೆಲ್ಲನೂ ಗೊತ್ತಿರುವಾಗ ನಾನು ಹೋಗಿ ನನಗೆ ಇಂತಿಂಥ ಪ್ರಾಬ್ಲಮ್ ಇದೆ ಅಂತ ನಾವು ಅವನಿಗೆ ವಿಶ್ಲೇಷಣೆ ಕೊಟ್ಟು ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ. ನಾವು ಹೋಗಿ ನಾನು ಅದು ಮುಂದೆ ನಿಂತಾಗಲೇ ಅವನಿಗೆ ನಾನು ಏನು ಅಂತ ಗೊತ್ತಾಗೋಯ್ತು, ನನ್ನ ಸಮಸ್ಯೆ ಏನು ಅಂತ ಗೊತ್ತಾಯಿತು. ಅವನೇ ಸಾಲ್ವ್ ಮಾಡಬೇಕು. ಅಪ್ಪ ನಿನ್ನ ಮುಂದೆ ಬಂದಿದ್ದೀನಿ, ನನ್ನ ಸಮಸ್ಯೆ ಇಂಥದ್ದು, ನೀನು ನೋಡ್ಕೊ ಅನ್ನಿ. ಅವ್ನು ನೋಡ್ಕೊತಾನೆ. ನಿಂದೋ ನಿಮ್ಮ ಪಕ್ಕದವ್ರದ್ದೋ ನಿಮ್ಮದು ಇವ್ರದ್ದೋ ಏನು ಬೇಕೋ ಅವ್ನಿಗೆ ಏನು ಕೊಡಬೇಕೋ ಕೊಡ್ತಾನೆ. ಯಾಕೆ ಎಲ್ಲರೂ ನಾವು ಕೇಳಬೇಕು? ಕೇಳಿ ಕೇಳಿ ಪಡೆಯೋದು ತುಂಬ ತಪ್ಪು. ವೆರಿ 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 ಬ್ಯೂಟಿಫುಲಿ ಸೆಡ್. ಯಾಕೆಂದರೆ ಮನೆಯಲ್ಲೇ ಆಗಲಿ ತಾಯಿಗೆ ಗೊತ್ತು ಮಗುಗೆ ಯಾವಾಗ ಊಟಕ್ಕೆ ಹಾಕಬೇಕು ಅಂತ, ತಾನೇ ಕೊಡ್ತಾಳೆ. ಮಗು ಹೋಗಿ ಹೋಗಿ ಕೇಳತ್ತಾ ನಂಗೆ ಹಾಲು ಕೊಡು ಹಾಲು ಕೊಡು ಅಂತ? ಖಂಡಿತ ಕೇಳಲ್ಲ. ಅಕಸ್ಮಾತ್ ಒಂದು ನಿಮಿಷ ಮರೆತರೆ ಒಂಚೂರು ಹತ್ತಿತ್ತು ಆದರೂ ಕೂಡ ತಾಯಿ ಒದರ್ಕೊಂಡು ಬಂದು ಹಾಲು ಕೊಟ್ಟೇ ಕೊಡ್ತಾಳೆ. ಅದೇ ರೀತಿ ತಾಯಿನೂ ಒಂದೇ, ದೇವರು ಒಂದೇ. ದೇವ್ರಿಗೆ ಗೊತ್ತು ಯಾವಾಗ ಏನು ಕೊಡಬೇಕು ಅಂತ. ಅಕಸ್ಮಾತ್ ಅವ್ನು ಪುರ್ಸೊತ್ತಿರಲಿಲ್ಲ, ಅವ್ನಿಗೆ ಟೈಮ್ ಆಗಲಿಲ್ಲ ಅಂದ್ರೆ ಹೋಗೊಂದು ನಿಮಿಷ ಮುಂದೆ ನಿಂತ್ಕೊಂಡ ತಕ್ಷಣ ಅವನಿಗೆ ಗೊತ್ತಾಗುತ್ತೆ, ಓ ಇವನು ಕೊಟ್ಟಿಲ್ಲ, ಕೊಟ್ಟು ಕಳಿಸು ಅಂತ ಕೊಡ್ತಾನೆ. ಇಂಥ ಒಂದು ನಾವು ಸಿಂಪಲ್ಲಾಗೇ ಯೋಚನೆ ಮಾಡಬೇಕು, ಕರೆಕ್ಟ್. ತುಂಬ ಕಾಂಪ್ಲಿಕೇಟೆಡ್ಡೇ ಮಾಡ್ಕೋಬಾರ್ದು. ಈ ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ ನಾವು ದೇವರಲ್ಲಿ ಹೋಗಬೇಕಾದ್ರೆ ನನಗೆ ಯಾವಾಗಲೂ ಇದೊಂದು ಡೌಟ್ ಬರ್ತಿತ್ತು, ನಾನು ಹೋಗಿ ಹೇಗೆ ಕೇಳಬೇಕು?
ಈ ರೀತಿ ಕೇಳಬೇಕಾ? ಫಸ್ಟ್ ಏನಂದರೆ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಅನ್ಕೊಂಬಿಟ್ರೆ ಬರೀ ಎಲ್ಲರಿಗೂ ಕೇಳ್ತಿದ್ದೀವ, ಅಥವಾ ನನಗೇನು ಬೇಕು ಅಂತ ಕೇಳಿದ್ರೆ ನಾನು ಸ್ವಾರ್ಥಿ ಆಗ್ತೀನ? ತುಂಬ ಕನ್ಫ್ಯೂಷನ್ ಯಾವಾಗಲೂ ಇರೋದು ಇದು. ದೇವ್ರ ಮುಂದೆ ಹೋಗ್ಬಿಟ್ಟು ಹೇಗೆ ಕೇಳಬೇಕು, ಏನು ಕೇಳಬೇಕು ಅಂದರೆ ಲಿಟ್ರಲಿ ಒಂದು ಚಿಕ್ಕ ಮಗು ಥರ ಇರೋಂಥ ಮನಸ್ಥಿತಿ. ದೇವ್ರ ಮುಂದೆ ಹೋದಾಗ ಮಗು ಥರನೇ ಹೋಗಬೇಕು. ಮಗುಗೆ ಏನು ಗೊತ್ತಿಲ್ಲ, ಅದು ಯಾವತ್ತೂ ಯಾರನ್ನೂ ಏನು ಕೇಳೂ ಇಲ್ಲ, ಕೇಳೋದು ಇಲ್ಲ. ತನ್ನ ಪಾಡಿಗೆ ತಾನು ಆಟ ಆಡ್ಕೊತಾ ಇರುತ್ತೆ, ಅದ್ರ ತಾನು ಪಾಡಿಗೆ ಏನೇನಾಗಬೇಕೋ ತನ್ನ ಪಾಡಿಗೆ ತಾನು ಆಗ್ತಾ ಇರುತ್ತೆ. ಮನುಷ್ಯನೂ ಅಷ್ಟೇ, ನಮ್ಮ ಪಾಡಿಗೆ ನಾವಿರಬೇಕು. ನಮಗೆ ಏನು ಕೆಲಸ ಕೊಟ್ಟಿದ್ದಾನೆ ಅದನ್ನು ನಾವು ಸಿನ್ಸಿಯರಾಗಿ ಮಾಡ್ತಾ ಇರಬೇಕು. ನಮ್ಮಲ್ಲಿ ಸಿನ್ಸಿಯಾರಿಟಿ ಇದ್ದಾಗ ಬೇರೆದೆಲ್ಲ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ನಾವು ಯಾವಾಗ ನಮ್ಮ ಕೆಲಸದಲ್ಲಿ ಲೋಪ ಮಾಡ್ತೀವಿ ಆವಾಗ ಬೇರೆದೆಲ್ಲ ನೆಗೆದು ಬಿದ್ದೋಗುತ್ತೆ. ಫಸ್ಟ್ ಡೂ ಯುವರ್ ಡ್ಯೂಟಿ ಅಷ್ಟೇ. ನಿನ್ನ ಕೆಲಸ ಏನು ಅಷ್ಟು ಮಾಡು, ಬಾಕಿದವ್ನು ನೋಡ್ಕೊತಾನೆ. ಸುಮ್ಮನೆ ನಂಗೆ ಕೊಡು 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 ಅಂತ ಕೇಳ್ತಾ ಹೋದರೆ ನೆವರ್ ಎಂಡ್. ಅದು ಕೇಳ್ತಾನೆ ಇರಬೇಕಾಗತ್ತೆ. ಅದ್ರ ಬದಲು ನೀನು ನನಗೆ ಈ ಕೆಲಸ ಕೊಟ್ಟಿದ್ದೀಯಾ, ಇವಾಗ ನನ್ನ ಕೆಲಸ ಹೋಗಿ ಕೂತ್ಕೊತೀನಿ ಬೆಳಿಗ್ಗೆ 7 ಗಂಟೆಗೆ ದೇವಸ್ಥಾನದಲ್ಲಿ. ಎಷ್ಟು ಜನ ಬರ್ತಾರೋ ನೋಡಿ ಕಳಿಸ್ತೀನಿ. ನನಗೆ ಭಗವಂತ ಏನು ಬುದ್ಧಿ ಕೊಡ್ತಾನೋ ಕೊಟ್ಟು ಕಳಿಸ್ತೀನಿ. ಏನು ಪರಿಹಾರ ಬರೀಬೇಕು ಅಂತ ಹೇಳ್ತಾನೋ ಬರೆದು ಕಳಿಸ್ತೀನಿ. ಅಷ್ಟೇ ನನ್ನ ಕೆಲಸ. ಬಾಕಿದೆಲ್ಲ ಅವ್ರು ಮಾಡ್ಕೋತಾನೆ. ನಾನು ಅದೇ ಹೇಳೋದು. ನಾನು ಅವ್ನಿಗೆ ಹೇಳಿದ್ದೀನಿ ಅಂತ ಅವಾಗಲೇ ಫಸ್ಟೇ ಹೇಳಿದೆ. ನಾನು ಇನ್ನೇನು ಹೇಳ್ತೀಯೋ ನಾನು ಅದು ಮಾಡಿ ಕಳಿಸ್ತೀನಿ, ಬಾಕಿದೆಲ್ಲ ನೀನು ನೋಡ್ಕೊತೀನಿ. ಅವ್ನು ನೋಡ್ಕೊತಾ ಇದ್ದಾನೆ. ಯಾಕೆ ಮುಕ್ತಿನಾಗ ದೇವಸ್ಥಾನಕ್ಕೆ ಬಂದರೆ ಆರೋಗ್ಯನೂ ಸರಿ ಹೋಗುತ್ತೆ, ಸಮಸ್ಯೆಗಳು ಪರಿಹಾರ ಆಗತ್ತೆ ಅಂತಂದರೆ ನಾನೆಲ್ಲ ಅವನಿಗೆ ಬಿಟ್ಟಿದ್ದೀನಿ. ಹಿ ವಿಲ್ ಟೇಕ್ ಕೇರ್. ನಾನೇನು ಮಾಡ್ತಾ ಇಲ್ಲ, ನಂದೇನೂ ತಲಹರಟೆ ಇಲ್ಲ ಅಲ್ಲಿ. ಮತ್ತು ನಾನೆಲ್ಲ ಮಾಡಿದೆ ಅನ್ನೋ ತಲೆಪ್ರತಿಷ್ಠೆನೂ ಇಲ್ಲ. ಎಲ್ಲ ಮಾಡ್ತಾ ಇರೋದು ಮುಕ್ತಿನಾಗನೇ. ನಾನೊಂದು ಮುಂದುಗಡೆ ಕಾಣಿಸ್ತಾ ಇರೋ ಪ್ರತಿಬಿಂಬ ಅಷ್ಟೇನೆ, ನಂದೇನೂ ಇಲ್ಲ. ನಾನು ಅವತ್ತಿಂದ ಇವತ್ತಿನವರೆಗೂ ಅದೇ ಹೇಳ್ತಾ ಇರೋದು. ಮತ್ತು ನಾನು ಎಲ್ಲೂ ಕೂಡ ನನಗೆ ಅದು ಗೊತ್ತು ಇದು ಗೊತ್ತು ನಾನು ಎಲ್ಲೂ ಹೇಳಿಲ್ಲ. ಮತ್ತು ನಾನು ಯಾರನ್ನೂ ಬನ್ನಿ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ನಾನು ಕರೆದೂ ಇಲ್ಲ. ನಾನು ಅವರಾಗವರೇ ಬಂದರೆ ಮಾತ್ರನೇ ಕೊಡೋದು. ಇಲ್ದಿದ್ರೆ ನಾನು ಸುಮ್ಮನೆ ಎಷ್ಟೊಂದು ಜನ ನನಗೆ ಅಡ್ವೈಸ್ ಮಾಡಿದ್ದಾರೆ, ಬೆಂಗಳೂರಿಗೆ ಬಂದು ಕೂತ್ಕೊಳ್ಳಿಮ್ಮ ನೀವು, ತುಂಬ ಕಷ್ಟ ನಮ್ಗೆ ಅಲ್ಲಿಗೆ ಬರೋದಕ್ಕೆ, ದೂರ ಆಗತ್ತೆ ಅಂತ. ಮತ್ತು ಬೆಂಗಳೂರಿಗೆ ಬನ್ನಿ, ತುಂಬ ಜನನೂ ಬರ್ತಾರೆ, ನಿಮಗೆ ವಾರವೆಲ್ಲ ಕೂತ್ರು ಜನ ಬರ್ತಾರೆ ಅಂತ. ನಾನೇನು ವ್ಯಾಪಾರಕ್ಕೆ ಕೂತಿಲ್ವಲ್ಲ, ಇಲ್ಲಿ ಕೂತ್ಕೊ ಅಲ್ಲಿ ಕೂತ್ಕೊ MG ರೋಡಲ್ಲಿ ಕೂತ್ಕೊಳ್ಳೋಕ್ಕೆ. ನಂದು ವ್ಯವಹಾರನೂ ಅಲ್ವಲ್ಲ. ನಾ ಮಾಡ್ತಾ ಇರೋದು ಮುಕ್ತಿನಾಗನ ಸೇವೆ ಅಷ್ಟೇನೆ. ಅವ್ನು ಎಷ್ಟು ಹೇಳಿದನೋ ಅಷ್ಟೇ ಮಾಡ್ತಾ ಇರೋದು. ನಾನು ಅದಕ್ಕೆ ಜಾಸ್ತಿ 2 ದಿವಸ ನೋಡೋದು. ನನಗೆ ಎಷ್ಟೇ ಪಾಪ್ಯುಲಾರಿಟಿ ಇದ್ದರೂ 2 ದಿವಸಕ್ಕೆ ಜಾಸ್ತಿ ಜನ ನೋಡೋದೇ ಇಲ್ಲ. ಖಂಡಿತ ಇಲ್ಲ. ಆ 2 ದಿವಸದಲ್ಲಿ ಎಷ್ಟು ಜನ ನೋಡೋಕ್ಕಾಗತ್ತೋ ಅಷ್ಟು ನೋಡಿ ಜನ ಕಳಿಸ್ತೀನಿ. ಅಮ್ಮ, ಆ್ಯಸ್ ಇಟ್ ಈಸ್ ಈಗ ನಿಮ್ಮಂಥ ವ್ಯಕ್ತಿ, ಈಗ ನೀವು ಸುಮಾರು ಜನ ಅವ್ರು ಬಂದು ಅವ್ರ ಸಮಸ್ಯೆಗಳನ್ನ ತೊಗೊಂಡಾಗ ಅಥವಾ ಕೇಳಿದಾಗ ಇನ್ವೇರಿಯಬ್ಲಿ ಅವ್ರ ಎನರ್ಜೀಸನ್ನ ನೀವು ತೊಗೋಬೇಕಾದ್ರೆ ಬರುತ್ತಲ್ಲ, ಹೌ ಡು ಯು ನೀವು ಅದನ್ನು ವಾಟ್ ಯು ಕಾಲ್ ಅದು ಎಕ್ಸಾಕ್ಟ್ಲಿ ಹೇಗೆ ಡಿಸ್ಚಾರ್ಜ್ ಮಾಡ್ಕೊತೀರಾ? ಮಾಡಬೇಕಾಗತ್ತೆ. ಅದಕ್ಕಾಗಿ ಕೆಲವು ಕೆಲಸಗಳು ಮಾಡಬೇಕಾಗತ್ತೆ, ಕೆಲವು ಜಪಗಳು ಮಾಡ್ಕೋಬೇಕಾಗತ್ತೆ. ಇವಾಗ ನಾವೇನನ್ನಾದರೂ ದಾನ ಕೊಡು ಅಂದಾಗ ಒಬ್ಬ ಬ್ರಾಹ್ಮಣಂಗೆ ಹೋಗಿ ದಾನ ಕೊಡು ಅಂತೀವಿ. ಯಾಕೆ ಬ್ರಾಹ್ಮಣಂಗೆ ದಾನ ಕೊಡು ಅಂತೀವಿ? ತುಂಬ ಜನ ಅದನ್ನು ಕಾಮೆಂಟು ಮಾಡ್ತಾರೆ. ನಾವಿವಾಗ ಅದನ್ನು ಅದಕ್ಕೆ ಹೇಳೋಕ್ಕೂ ಹೋಗಲ್ಲ. ನಾನು ಹಸುಗೆ ತಿನ್ನಿಸ್ಬಿಡಿ ಅಂತೀನಿ ಈ ಜನಗಳ ಇದಕ್ಕೋಸ್ಕರ. ಯಾರ್ದು ತಾಪತ್ರಯನೇ ಬೇಡ ಅಂಥೇಳಿ. ಯಾಕೆ ಅವನಿಗೆ ಕೊಡು ಅಂತ ಹೇಳ್ತೀವಿ ಅಂತಂದರೆ, ಯಾರಿಗಾದರೂ ನಾವೇನಾದ್ರು ಕೊಟ್ಟರೆ ಯಾಕೆ ಕೊಟ್ವಿ ನಾವು? ನಮ್ಮ ಸಮಸ್ಯೆನ ಕಳ್ಕೊಳಕ್ಕೆ ಕೊಟ್ವಿ. ನಾವು ಕಳ್ಕೊಂಡಿದ್ದನ್ನು ತೊಗೊಳಕ್ಕೊಬ್ಬನಿಗೆ ಶಕ್ತಿ ಬೇಕಲ್ಲ. ಆ ಶಕ್ತಿ ಯಾರಿಗಿರುತ್ತೆ ಅಂದರೆ, ಯಾರು ಪ್ರತಿನಿತ್ಯದಲ್ಲಿ ಅನುಷ್ಠಾನ ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಇರ್ತಾನೋ ಅವನು ಯಾರು ಆಗಿರ್ಬೋದು. ಪ್ರತಿನಿತ್ಯ 1,000 ಗಾಯತ್ರಿ ಯಾರು ಮಾಡ್ತಾರೆ ಅವ್ರಿಗೆ ಕೊಡಿ, ನಿಮ್ಮ ಕರ್ಮ ಹಳೆದೋಗುತ್ತೆ. ನೀವು ಯಾರಿಗೋ ಕೊಟ್ಬಿಟ್ರೆ ನಾವೇನು ಅದನ್ನು ಅವ್ನು ಕೊಟ್ಟು ಉದ್ಧಾರ ಮಾಡಿ ಅಂತ ಕೊಡಿ ಅಂತ ಇಲ್ಲ. ಟ್ರಾನ್ಸ್ಫರ್ ಆಗಬೇಕು, ನಿಮ್ಮಿಂದ ಆಚ್ಕೋಬೇಕು. ನಿಮ್ಮ ನೆಗೆಟಿವ್ಸ್ ಆಚೆ ಹೋಗಬೇಕು, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾದ್ರೆ ನಿಮ್ಗೆ ಯಾವ ಗ್ರಹ ದೋಷ ಇದೆ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಧಾನ್ಯ ಕೊಡಿ ಅಂತೀವಿ. ಧಾನ್ಯ ಕೊಡಿ ಅಂದಾಗ ಏನಾಯಿತು, ಇದ್ರ ಮುಖಾಂತರ ಅದು ವರ್ಗಾವಣೆ ಆಯಿತು. ಯಾವಾಗ ಅಂದರೆ ಅವನಿಗೆ ತೊಗೊಳ್ಳೋವಂಥ ಶಕ್ತಿ ಇದ್ದಾಗ. ತೊಗೊಂಬಿಟ್ರೆ ಸುಮ್ಮನಾದರೆ ಅವ್ನಿಗಾಗಲ್ಲ, ಅವ್ನಿಗೆ ಹಿಡ್ಕೊಳ್ಳುತ್ತೆ. ಅವಾಗ ಅವ್ರೇನು ಮಾಡಬೇಕು, ತೊಗೊಂಡವರು ಅವ್ರು ಅದಕ್ಕೆ ತಕ್ಕನಾಗೆ 1 ಗ್ರಾಮ್ ಚಿನ್ನ ಏನಾದ್ರು ದಾನ ತೊಗೊಂಡ್ರೆ 1 ಲಕ್ಷ ಗಾಯತ್ರಿ ಜಪ ಮಾಡಬೇಕು ಅವರು. ಅಯ್ಯೋ, ಸುಮ್ಮನೆ ತೊಗೊಳಕ್ಕಾಗೋದಿಲ್ಲ ಚಿನ್ನ ಕೊಟ್ಟೆ ಅಂತಂದ್ಬಿಟ್ಟು. ಇನ್ನೊಂದು ಪ್ರಶ್ನೆ ಬರುತ್ತೆ, ನೀವೇನೋ ಹೇಳಿದ್ರಿ, ಹೌದು ನಮ್ಗೆ ಹೆಂಗೆ ಗೊತ್ತಾಗತ್ತೆ ಇವ್ರು ಯೋಗ್ಯರು ಅಲ್ಲ ಅಂತ ಅನ್ನೋದು ಮತ್ತೊಂದು ಪ್ರಶ್ನೆ ಬರುತ್ತೆ. ಏನು ಮಾಡಬೇಕಾಗಿಲ್ಲ ರೀ. ಒಬ್ಬ ಮನುಷ್ಯನ ನೀವು ನೋಡಿದಾಗ ಅವನ ಮುಖದಲ್ಲಿ ಒಂದು ರೀತಿ ತೇಜಸ್ಸಿರುತ್ತೆ, ಒಂದು ರೀತಿ ಕಾಂತಿ ಇರುತ್ತೆ. ಅವನಲ್ಲಿ ಏನು ಶಕ್ತಿ ಇರಬಹುದು ಅನ್ನೋದನ್ನು ಒಬ್ಬ ವ್ಯಕ್ತಿನ ನೋಡಿದಾಗಲೇ ಗೊತ್ತಾಗುತ್ತೆ. ಯಾರು ಹೇಳಬೇಕಾಗಿಲ್ಲ.
ನೀವು ನೋಡಿ ಇವ್ರು ಯೋಗ್ಯರು ಅಂತ ನಿಮ್ಮ ಮನಸ್ಸು ಹೇಳಿದ್ರೆ ಅವ್ರಿಗೆ ಕೊಡಿ. ಯಾರು ಕೊಡೋದು, ಯಾರಿಗೆ ಬಿಡೋದು? ನೀವೇನೋ ಇಂಥವ್ರು ಕೊಡಿ ಅಂದ್ರಿ, ಅವ್ರಿಗೆ ಕೊಡಬೇಕಾ? ನಾವು ಇಂಥವ್ರಿಗೇ ಕೊಡಿ ಅಂತ ಹೇಳಲಿಲ್ಲ. ಯಾರು ಅನುಷ್ಠಾನವಂತರು, ಯಾರು ಜಪ ತಪ ಮಾಡುವಂಥ ಪ್ರಕ್ರಿಯೆ ಇಟ್ಕೊಂಡಿದ್ದಾರೆ ಅವ್ರಿಗೆ ಕೊಡಿ ಅಂತ ಅಷ್ಟೇ ನಾವು ಹೇಳಿದ್ದು. ಅವ್ರಿಗೆ ಕೊಡಿ ಅಂತಂದರೆ ನೀವೇ ನೋಡಿ ನಿಮ್ಮ ಮನಸ್ಸಿಗೆ, ಹೌದು ಈ ಮನುಷ್ಯ ಯೋಗ್ಯ. ಎಷ್ಟೊಂದು ದೇವಸ್ಥಾನಕ್ಕೆ ಹೋಗ್ತೀವಲ್ವ, ನಾನು ಎಷ್ಟು ದೇವಸ್ಥಾನಕ್ಕೆ ಹೋದ್ರೂ, ನಾನು ಒಂದು ದೇವಸ್ಥಾನಕ್ಕೆ ಹೋದಾಗ ಒಬ್ಬ ವ್ಯಕ್ತಿ ನೋಡಿದ್ರೆ ನಂಗೆ ಅವ್ನು ನೋಡಿದ್ರೆ ಈಶ್ವರ ಅಂತ ಅನ್ಸೋದು. ಅವ್ರು ನೋಡಿದ ತಕ್ಷಣ ಕೈ ಎತ್ತು ಮುಗಿತಿದ್ದೆ. ನಮ್ಮ ಮನಸ್ಸಿಗೆ ಬರಬೇಕದು, ಇವನಿಗೆ ನಮಸ್ಕಾರ ಮಾಡಬೇಕು ಅಂತ. ಆ ವ್ಯಕ್ತಿಯಲ್ಲಿ ಒಂದು ತೇಜಸ್ಸನ್ನು ಕಾಣಬೇಕು ನಾವು. ಅವ್ರು ನೋಡಿದಾಗ, ಅಯ್ಯೋ ಕೆಲವ್ರು ನೋಡಿದಾಗ ಅನ್ಸತ್ತೆ, ಅಯ್ಯೋ ಅವ್ರು ನೋಡಿದ್ರೆ ಕೈ ಎತ್ತು ಮುಗಿಬೇಕು ಅನ್ಸತ್ತೆ ರೀ. ನಾವೇ ವಾಡಿಕೆಯಲ್ಲಿ ಹೇಳ್ತೀವಿ. ಅವ್ರಿಗೆ ಹೋಗ್ಕೊಡ್ರಿ. ಯಾರಿಗೆ ನಿಮಗೆ ಅಯ್ಯೋ ಅವ್ರು ನೋಡಿದ್ರೆ ಕೈ ಎತ್ತು ಮುಗಿಬೇಕು ಅನ್ಸಿದ್ರಲ್ಲ, ಅವ್ನು ಯಾರು ಆಗಿರಲಿ, ಅವ್ನು ಯಾವ ಜಾತಿಯವನಾಗಿರಲಿ, ಅವ್ನು ಯಾವ ಧರ್ಮದವನಾಗಿರಲಿ, ಅವನು ಕೊಡಿ. ಅದು ಮುಖ್ಯ. ಹಾಗಾಗಿ ನಾವು ದಾನ ಕೊಡಬೇಕಾದ್ರೆ ಸರಿಯಾಗಿ ಸತ್ಪಾತ್ರರಿಗೆ, ಯಾರು ಸಿಕ್ಕಲೇ ಇಲ್ಲ ರೀ ಈ ಭೂಮಿ ಮೇಲೆ, ಯೋಗ್ಯರೇ ಇಲ್ಲ, ಒಂದು ಹಸು ಕೊಡ್ರಿ. 333 ಕೋಟಿ ದೇವತೆಗಳಿರ್ತಕ್ಕಂತಹ ಒಂದು ಗೋವಿಗೆ ಒಂದಿಷ್ಟು ಅಕ್ಕಿನೂ ಒಂಚೂರು ಬೆಲ್ಲನೂ ನೆನೆಸ್ಬಿಟ್ಟು ತಿನ್ನಕ್ಕೆ ಕೊಡ್ರಿ. ಆ ಜೀವ ತೃಪ್ತಿಯಾದರೆ ನಿಮ್ಮ ದೋಷಗಳೆಲ್ಲ ಪರಿಹಾರ ಆಗೋಗುತ್ತೆ. ಅಮ್ಮ, ಕೆಲವರು ಹೇಳ್ತಾರೆ ಒಂಥರ ತುಂಬ ಶ್ರೇಷ್ಠವಾದ ದಾನ ಅಂದರೆ ಒಂದು ಗೋದಾನ ಮಾಡಿ ಅಂತ ಹೇಳ್ತಾರೆ ಅಂತಾರಲ್ಲ, ಅಥವಾ ಒಂದು ಗೋದಾನ ಮಾಡೋಕ್ಕಲ್ಲ ಬೆಳ್ಳಿ ಹಸುನ ಕೊಟ್ಬಿಡಿ. ಈಗ ದಾನ ಕೊಡಬೇಕಾದ್ರೆ ಇದನ್ನೆಲ್ಲ ಕೊಟ್ಟುಬಿಟ್ಟು ಒಂದು ಬೆಳ್ಳಿ ಹಸುನು ಕೊಡಿ ಅಂತ ಹೇಳ್ತಾರೆ. ಯಾಕೆ ಅದನ್ನು ಪ್ರತ್ಯೇಕವಾಗಿ ಬೆಳ್ಳಿ ಹಸು ಅಂದರೆ ಗೋದಾನ ಕೊಡೋಕ್ಕಾಗಲ್ಲ ಅಂದರೆ ಇವಾಗ ಯಾರು ಗೋದಾನ ತೊಗೊಳ್ಳಲ್ಲ. ಯಾಕೆಂದರೆ ಯಾರಿಗೂ ಗೋವನ್ನು ಸಾಕೋಕ್ಕೆ ಶಕ್ತಿ ಇಲ್ಲ. ಮತ್ತೊಂದು ಯಾರು ಇವಾಗ ಆ ಕೆಲಸ ಮಾಡೋಕ್ಕೆ ತಯಾರಿಲ್ಲ. ಗೋವನ್ನು ಸಾಕೋದು ತುಂಬ ಕಷ್ಟ, ಅದನ್ನು ಶುದ್ಧಿಯಾಗಿ ಇಟ್ಕೊಳ್ಳೋದು ತುಂಬ ಕಷ್ಟ. ಹಾಗಾಗಿ ಇವಾಗ ಅದಕ್ಕೆ ಎಲ್ಲ ಪರ್ಯಾಯವಾಗಿ ನಾವೆಲ್ಲ ಕಂಡ್ಕೊಂಬಿಟ್ಟಿದ್ದೀವಿ. ಒಂದು ಸಣ್ಣದೊಂದು ಬೆಳ್ಳಿ ದಾನ ಕೊಟ್ಬಿಟ್ರಾಯ್ತು ಅಂತ. ಆ ಬೆಳ್ಳಿಗೆ ಗೋವು ಇಟ್ಕೊಂಡು ಏನು ಮಾಡ್ತಾರವರು ಇಸ್ಕೊಂಡವರು? ಏನೂ ಮಾಡಲಿಕ್ಕಾಗಲ್ಲ. ಒಂದು ಗೋವನ್ನೇ ದಾನ ಕೊಟ್ಟಾಗ ಆ ಗೋವನ್ನು ಯಾರಿಗೆ ಕೊಡಬೇಕು ಅಂದರೆ, ಆ ಗೋವಿನಿಂದ ಅವನ ಜೀವನ ನಡಿಬೇಕು ಅಂಥ ವ್ಯಕ್ತಿ ಕೊಟ್ಟಾಗ ಒಬ್ಬ ಜೀವನ ನಡೆಯುತ್ತೆ. ಅವನು ಅದನ್ನು ಚೆನ್ನಾಗಿ ಪಾಲನೆ ಮಾಡ್ತಾನೆ. ಒಂದು ಗೋವನ್ನು ಪಾಲನೆ ಮಾಡ್ತಾನೆ ಅಂತಂದರೆ ಅವನು ಆ ಗೋವು ಎಷ್ಟು ತೃಪ್ತಿ ಪಡತ್ತೆ ದಿನಾಗ್ಲೂ, ಅಷ್ಟು ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬರ್ತಾ ಹೋಗುತ್ತೆ. ಗೋವಿನ ಒಂದು ಮಹತ್ವ ಮಾತ್ರ ಈ ಭೂಮಿ ಮೇಲೆ ಹೇಳಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ವಿಶೇಷವಾದದ್ದು ಗೋವು ಕೊಡ್ತಕ್ಕಂತಹ ಹಾಲು ಅಮೃತ. ಬರೀ ಹಾಲನ್ನೇ ಕುಡಿದು ಬೆಳೀತಕ್ಕಂತಹ ಪ್ರತಿಯೊಂದು ಜೀವಿಯು ಹಾಲನ್ನು ಕುಡಿದು ಬೆಳೆಯುವಂಥದ್ದು. ಈ ಹಾಲಿನ ಉತ್ಪನ್ನಗಳಿಂದ ಮನುಷ್ಯನ ಜೀವನಕ್ಕೆ ಏನೆಲ್ಲ ಬೇಕೋ, ನಿಮ್ಗೆ ಎಷ್ಟು ವಿಟಮಿನ್ ಹೇಳ್ತಿರ್ರಿ ಎಲ್ಲವೂ ಸಿಕ್ಕತ್ತೆ. ಎಷ್ಟು ಆ್ಯಂಟಿ ಆಕ್ಸಿಡೆಂಟ್ ಹೇಳ್ತಿರ್ರಿ ಎಲ್ಲವೂ ಹಸುವಿನ ಪ್ರಾಡಕ್ಟಲ್ಲಿ ಸಿಕ್ಕತ್ತೆ. ಒಂದು ತುಪ್ಪ ದೀಪ ಯಾಕೆ ಹಚ್ಚಿ ತುಪ್ಪ ಅಂತಂದರು? ತುಪ್ಪದ ದೀಪ ಹಚ್ಚಿದಾಗ ಬೇರೆ ನೀವು ಯಾವುದೇ ಎಣ್ಣೆಯನ್ನು ದೀಪ ಹಚ್ಚಿದಾಗ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರುತ್ತೆ. ತುಪ್ಪದ ದೀಪ ಹಚ್ಚಿದಾಗ ಕಾರ್ಬನ್ ಡೈಆಕ್ಸೈಡ್ ಬರೋದಿಲ್ಲ. ಮನೆ ಶುದ್ಧವಾಗಿರುತ್ತೆ, ಆಕ್ಸಿಜನ್ ಸಪ್ಲೈ ಚೆನ್ನಾಗಿರುತ್ತೆ. ತುಪ್ಪದ ದೀಪ ಹಚ್ಚೋ ಜಾಗದಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ಹಸುವಿನ ಪ್ರಾಡಕ್ಟ್, ಬರೀ ಒಂದು ಗೋವಿನ ಸಗಣಿಯನ್ನು ಉಪಯೋಗಿಸಿ ಮಾಡ್ತಾಯಿದ್ದಂತಹ ಇದರ ಹತ್ರ ನಾರ್ತ್ ಇಂಡಿಯಾದಲ್ಲಿ ಭೋಪಾಲ್ ದುರಂತ ನಡೆದಾಗ, ಭೋಪಾಲ್ ದುರಂತದಲ್ಲಿ ಸುತ್ತಮುತ್ತ ಎಲ್ಲ ಜಾಗದಲ್ಲಿರೋರು ಕಾಯಿಲೆಗೊಳಗಾದರು, ತುಂಬ ಜನ ಸತ್ತರು ಅವಾಗ. ಆದರೆ ಒಂದೇ ಒಂದು ಏರಿಯಾದಲ್ಲಿದ್ದ ಜನ ಮಾತ್ರ ಏನೂ ಆಗಲಿಲ್ವಂತೆ. ಆ ಜಾಗದಲ್ಲಿ ಇದ್ದವರೆಲ್ಲ ಬ್ರಾಹ್ಮಣರು. ಮನೆಯಲ್ಲಿ ಪ್ರತಿನಿತ್ಯ ಸಗಣಿನಲ್ಲಿ ಅವರು ಅಗ್ನಿಹೋತ್ರ ಮಾಡ್ತಾಯಿದ್ರು. ಆ ಸಗಣಿಯ ಒಂದು ಅಗ್ನಿಹೋತ್ರದಿಂದ ಆ ಒಂದು ಹೊಗೆಯನ್ನು ಸುತ್ತ ಇದ್ದಿದ್ದರಿಂದ ಇದರಿಂದ ಆಗ್ತಕ್ಕಂತಹ ಭೋಪಾಲ್ ದುರಂತದಿಂದ ಆದಂತಹ ಯಾವುದೇ ಕೆಟ್ಟ ಹೊಗೆಯೂ ಅವ್ರಿಗೆ ಏನೂ ಮಾಡಲಿಲ್ಲ. ಸಿಂಪಲ್ ಲಾಜಿಕ್ಕು ರೀ, ಇದೆಲ್ಲ ವೈಜ್ಞಾನಿಕ ಹಿನ್ನೆಲೆ ಇರ್ತಕ್ಕಂಥದ್ದು. ಅವ್ರು ಏನೂ ಮಾಡಲಿಲ್ಲ. ಬ್ರಾಹ್ಮಣ ಅಂದ್ರೇ ಬಡ ಬ್ರಾಹ್ಮಣ ಅಂತಲೇ ಹಿಂದೆಂದ ಹೇಳಿರೋದು. ಅವ್ರು ಬರೀ ಅಗ್ನಿಹೋತ್ರ ಮಾಡ್ಕೊಂಡು ಮನೇಲಿ ಜೀವನ ಮಾಡ್ಕೊಂಡಿದ್ದವರು. ಇವತ್ತಿನ ದಿವಸನೂ ಕೂಡ ಒಂದು ದೀಪಾವಳಿ ಹಬ್ಬ ಮಾಡ್ತೀವಿ. ದೀಪಾವಳಿ ಹಬ್ಬ ಮಾಡಿದ ಕೊನೆಯ ದಿವಸ ನರಕ ಚತುರ್ದಶಿ ಆದಮೇಲೆ ಬಲಿಪಾಡ್ಯಮಿ ದಿವಸ ಬಾಗಿಲಲ್ಲಿ ಸಗಣಿಯನ್ನು ತಂದು ನಾವು ಪಿಳ್ಳಾರತಿ ಮಾಡಿಡ್ತೀವಿ. ಎಲ್ಲ ಬಾಗಿಲಿಗೂ ಇಡ್ತೀವಿ, ಎಲ್ಲ ಕಿಟಕಿಗೂ ಇಡ್ತೀವಿ. ಯಾಕೆ ಬಾಗಿಲಿಗೆ ಇಡ್ತೀವಿ? ಬಾಗಿಲಿಂದನೇ ಗಾಳಿ ಒಳಗೆ ಬರೋವಂಥದ್ದು. ಹಿಂದಿನ ದಿವಸ ರಾತ್ರಿ ಚೆನ್ನಾಗಿ ಪಟಾಕಿ ಸುಟ್ಟಿದ್ರಿ. ಆ ಪಟಾಕಿ ಸುಟ್ಟಾಗ ಆದಂತಹ ಕೆಟ್ಟ ಧೂಳು ಏನು ಸ್ಮೋಕ್ ಬಂದಿತ್ತು, ಅದರಿಂದ ಆಗುವಂತಹ ದುಷ್ಪರಿಣಾಮ ಯಾವುದು ಹೇಳ್ಕೊಳ್ಳುತ್ತೆ? ಸಗಣಿ ಹೇಳ್ಕೊಳ್ಳುತ್ತೆ.
ನೀನು ಯಾರಿಗಾದೆಯೋ ಎಲೆ ಮಾನವ ಅಂತ ಯಾವತ್ತೋ ಹೇಳಿಬಿಟ್ರು. ಸಗಣಿಗಿರುವ ಬೆಲೆಯೂ ಕೂಡ ಮನುಷ್ಯನಿಗೆ ಇಲ್ಲ ಅಂತ. ಸಗಣಿಯೂ ಕೂಡ ಕೆಲಸಕ್ಕೆ ಬರುತ್ತೆ. ಸಗಣಿಯಿಂದ ಒಂದು 100 ಕಾಯಿಲೆ ವಾಸಿ ಮಾಡ್ಬೋದು. ಸಗಣಿಗಿರ್ತಕ್ಕಂತಹ ಶಕ್ತಿ ಅದ್ಭುತವಾದದ್ದು. ಒಂದು ಗೋವಿನಲ್ಲಿ ಎಲ್ಲವೂ ಅದ್ಭುತವಾದದ್ದೇನೆ. ಎಲ್ಲವೂ ಬರೀ ಹಾಲು ಮೊಸರು ತುಪ್ಪ ಅಂತಲೇ ಅಲ್ಲ, ಅದಕ್ಕೆ ಪಂಚಗವ್ಯ ಅಂತ ಹೇಳಿರೋದು. ಯಾವುದೇ ಕೆಲಸ ಮಾಡಬೇಕಾದ್ರೂ ಮೊದಲು ಪಂಚಗವ್ಯ ತಗೊಳ್ಳಿ ಅಂತ. ಹಾಲು ಮೊಸರು ತುಪ್ಪ ಅಷ್ಟೇ ಅಲ್ಲ, ಸಗಣಿ ಮತ್ತು ಗಂಜಲವು ಸೇರಿಸಿದಾಗಲೇ ಪಂಚಗವ್ಯ ಆಗೋದು. ಎಷ್ಟು ಅದ್ಭುತವಾದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಪ್ರತಿಯೊಂದರಲ್ಲೂ ವಿಶೇಷತೆ ಇದೆ. ಹೇಳ್ತಾ ಹೋದರೆ ಎಷ್ಟು ಬೇಕಾದರೂ ಹೇಳ್ಬೋದು. ಇನ್ನು ಕಡೆ ಪ್ರಶ್ನೆ, ಅಮ್ಮ ಬಂದಮೇಲೆ ಮನೆ ಮದ್ದು ಬಗ್ಗೆ ನಾನು ಮಾತಾಡಲಿಲ್ಲ ಅಂತಂದರೆ ಕಮೆಂಟ್ಸ್ನ ಮನೆ ಮದ್ದು ಬಗ್ಗೆ ಮಾತಾಡಲಿಲ್ಲ ಅಂತಂದರೆ ನನ್ನ ಕಮೆಂಟ್ಸಲ್ಲಿ ನೀವು ಗೌರಿ ಅಮ್ಮನ ಕೂಡಿಸಿ ಮನೆ ಮದ್ದು ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಒಂದು ಮನೆ ಮದ್ದನ್ನ ಬೊಂಬಾಟ ಭೋಜನದಲ್ಲಿ ಮೊದಲನೆಯ ಸೀಸನಿಂದ ಹಿಡಿದು ಈಗ 4ನೇ ಸೀಸನ್ ಅಲ್ಲಮ್ಮ, 4ನೇ ಸೀಸನ್ವರೆಗೂ ಮುಗ್ದೈತೆ. ಈಗ 5ನೇ ಸೀಸನು. ಸೊ 5ನೇ ಸೀಸನ್ವರೆಗೂ ಬೊಂಬಾಟ್ ಭೋಜನ ಅಂದರೆ ಒಂದು ಸಿಹಿಕೈ ಚಂದ್ರು ಸರ್ ಜೊತೆಗೆ ಇನ್ನೊಂದು ಗೌರಿ ಅಮ್ಮ. ಅದಕ್ಕೆ ಚಂದ್ರು ಸರ್ ಹೇಳ್ದಂಗೆ ಗೌರಿ ಅಮ್ಮಂಗಿರುವಂಥ ಫ್ಯಾನ್ ಬೇಸೇ ಬೇರೆ ರೀತಿ ಅಂತ ಹೇಳ್ತಾರೆ. ಸೊ ಮನೆ ಮದ್ದು ಎಷ್ಟು ಇಂಪಾರ್ಟೆಂಟು? ಮನೆ ಮದ್ದು ಅನ್ನುವಂಥದ್ದೇ ಅದೇ ಮದ್ದು. ಎಷ್ಟು ಇಂಪಾರ್ಟೆಂಟ್ ಅಲ್ಲ ನೋಡಿ. ಹಿಂದೆ ಎಲ್ಲನೂ ಮನೇಲಿ ಒಂದು ಅಜ್ಜಿ ಇರ್ತಾಯಿದ್ರು. ಒಂದು ಅಜ್ಜಿ ಇದ್ದರೆ ಪ್ರತಿನಿತ್ಯದಲ್ಲಿ ಬರೋ ಸಮಸ್ಯೆನ ಅಲ್ಲೇ ಪರಿಹಾರ ಮಾಡ್ತಾಯಿದ್ರು. ಇವತ್ತು ಅಜ್ಜಿಗಳ ಅಭಾವ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಮನೇಲಿ ಯಾರೂ ಅಜ್ಜಿನ ಇಟ್ಕೊಳ್ಳೋದೇ ಇಲ್ಲ ಇವಾಗ. ಅಜ್ಜಿಯರು ಇದ್ಬಿಟ್ರೆ ಒಂಚೂರು ಲೂಸ್ ಮೋಷನ್ ಆಯಿತು, ಅಯ್ಯೋ ಅಲ್ಲೊಂಚೂರು ಏನೋ ಒಂದು ಮಾಡಿಕೊಡು ಅನ್ನೋರು, ಗೊತ್ತಾಯ್ತಾ? ಆ ತಕ್ಷಣದಲ್ಲಿ ಸರಿ ಮಾಡಿಬಿಡೋರು ಅಲ್ಲೇನೇ. ಯಾರಿಗೋ ಹೊಟ್ಟೆ ಉಬ್ಬರ ಆಯಿತು, ಅಯ್ಯೋ ಒಂಚೂರು ಓಮನ್ ನೀರು ಕುಡಿಸು ಅನ್ನೋರು, ಅಲ್ಲಿಗೆ ಸರಿ ಹೋಗ್ಬಿಡ್ತಾಯಿತ್ತು. ಯಾರಿಗೋ ತಲೆನೋವು, ಒಂಚೂರು ಅರಿಶಿನ ತೆಗೆದ್ಬಿಟ್ಟು ಬಿಸಿ ಮಾಡಿ ಪಟ್ಟು ಹಾಕು ಅನ್ನೋರು, ಅಲ್ಲೇ ಸರಿ ಹೋಗ್ಬಿಡ್ತಾಯಿತ್ತು. ಯಾರಿಗೊಬ್ರಿಗೆ ಬಾಯಿ ಹುಣ್ಣಾಯಿತು, ಒಂಚೂರು ಬಾರ್ಲಿ ನೀರು ಕುಡಿಸು ಅನ್ನೋರು, ಅಲ್ಲೇ ಸರಿ ಹೋಗ್ಬಿಡ್ತಾಯಿತ್ತು. ಈಗ ಸಣ್ಣದೇನಾದ್ರು ಸಮಸ್ಯೆ ಬಂದರೆ ತಕ್ಷಣ ನಾವು ಸಾಮಾನ್ಯ ವೈದ್ಯರಲ್ಲಿ ಹೋಗಲ್ಲ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೊಟ್ಟೋಗ್ತೀವಿ. ಸರ್ಜನ್ ಸ್ಪೆಷಲಿಸ್ಟ್. ನಾವು ಸಣ್ಣ ಮಟ್ಟದ ಸಮಸ್ಯೆನ ಸಣ್ಣ ವೈದ್ಯರ ಹತ್ರ ಹೋದಾಗ ಸುಲಭವಾಗಿ ಪರಿಹಾರ ಆಗೋಗುತ್ತೆ. ದೊಡ್ಡ ಮಟ್ಟದವ್ರ ಹತ್ರ ಹೋದಾಗ ದೊಡ್ಡದಾಗಿ ಪರಿಹಾರ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಮನೆ ಮದ್ದು ಅನ್ನುವಂಥದ್ದೇ ಮುಖ್ಯ. ಮೊದಲು ನಾವು ಸಾಮಾಧಾನ ಭೇದ ದಂಡ, ಮೊದಲು ಸಾಮವನ್ನು ಪ್ರಯತ್ನ ಮಾಡಬೇಕು, ಆಗಲಿಲ್ಲ ದಾನ, ಆಮೇಲೆ ಭೇದ, ಕೊನೆಯಲ್ಲಿ ದಂಡ ಪ್ರಯೋಗ. ಕತ್ತರಿಸೋದು ಸರ್ಜರಿ ಎಲ್ಲ ಲಾಸ್ಟು. ಮೊದಲು ಇದು ಯಾವುದಾಗತ್ತೆ ಅಂತ ಮೊದಲು ನೋಡಬೇಕು. ನಮ್ಮ ತಾತ ಮೊದಲು ನಮಗೆ ಹೇಳೋರು, ಏನಾದ್ರೂ ಕೂಡ ಬೆಳಗ್ಗೆ ಮೋಷನ್ ಆಗಲಿಲ್ಲ ತಲೆನೋವು ಅಂತ ಯಾರು ಬಂದರೆ ತಲೆನೋವಿಗೆ ಬೆಳಗ್ಗೆ ಮೋಷನ್ ಆಯಿತಾ ಅಂತ ಕೇಳೋರು. ಮೋಷನ್ ಆಗಲಿಲ್ಲ ಅಂದರೂ ತಲೆನೋವು ಬರುತ್ತೆ. ತಲೆನೋವು ಅಂದ ತಕ್ಷಣ ತಲೆಯಲ್ಲಿ ಹೆಮರೇಜ್ ಆಗಿರ್ಬೋದಾ ಅಂತ ಯೋಚನೆ ಮಾಡೋದಲ್ಲ, ಬೆಳಗ್ಗೆ ಕ್ಲೀನಾಗಿ ಕ್ಲಿಯರ್ ಆಯಿತಾ ಅಂತ ಕೇಳಬೇಕು. ಅದಾಗಲಿಲ್ಲ ಅಂದರೆ ಹಿಂದಿನ ದಿವಸ ರಾತ್ರಿ ಏನು ತಿಂದಿದ್ದೆ ಅಂತ ಕೇಳಬೇಕು. ಏನಾದ್ರು ಪಿತ್ತದಂಶ ತಿಂದಿದ್ರೂ ತಲೆನೋವು ಬಂದಿರುತ್ತೆ. ಅಥವಾ ಹಿಂದಿನ ದಿವಸ ಎಲ್ಲಿ ಓಡಾಡ್ಕೊಂಬಂದೆ ಅಂತ ಕೇಳಬೇಕು. ಎಲ್ಲರೂ ಗಾಳೀಲಿ ಓಡಾಡ್ಕೊಂಬಂದರೂ ತಲೆನೋವು ಬಂದಿರುತ್ತೆ. ಇಲ್ಲ ಅಂದರೆ ಹಿಂದಿನ ದಿವಸ ಯಾರ ಜೊತೆ ನಾವು ಜಗಳ ಆಡಿದ್ಯಾ ಅಂತ ಕೇಳಬೇಕು. ಆವಾಗಲೂ ಕೂಡ ತಲೆನೋವು ಬರುತ್ತೆ. ತಲೆನೋವು ಒಂದು 100 ಕಾರಣ ಇದೆ. ಕೊನೆಯದು ಬ್ರೈನ್ ಹೆಮರೇಜು, 1,00,000ಕ್ಕೆ ಒಬ್ರಿಗಾಗ್ಬೋದು. ನಾವು ಮೊದಲು ಅದನ್ನು ಯೋಚನೆ ಮಾಡಬಾರ್ದು, ಇಲ್ಲಿಂದ ಹೋಗಬೇಕು. ಅದನ್ನೇ ಸಮಾಧಾನ ಭೇದ ದಂಡ. ಹಾಗಾಗಿ ಇದು ಮನೆ ಮದ್ದು ಅನ್ನುವಂಥದ್ದೇ ಬಹಳ ಮುಖ್ಯವಾದದ್ದು. ಇವತ್ತಿನ ದಿವಸ ನಾನು ಹೇಳುವ ಮನೆ ಮದ್ದುಗಳನ್ನು ಪ್ರತಿಯೊಬ್ಬರು ಮನೇಲಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ತೆಂಗಿನ ಚಿಪ್ಪಿನಿಂದ ಒಂದು ಬೇಕಾದಷ್ಟು ಕಾಯಿಲೆ ವಾಸಿ ಮಾಡಿಬಿಟ್ಟಿದ್ದೀನಿ. ಅವರವರೇ ಮಾಡಿಕೊಂಡು, ನಾನು ಹೇಳ್ಕೊಟ್ಟಿದ್ದೀನಿ ಅಷ್ಟೇ, ಎಲ್ಲ ಅವರವರೇ ಮಾಡಿಕೊಂಡು ಫೀಡ್ಬ್ಯಾಕ್ ನಮಗೆ ಬಂದಿರೋದು. ಬರೀ ಒಂದು ವೀಳ್ಯದೆಲೆಯಿಂದ ಬೇಕಾದಷ್ಟು ಕಾಯಿಲೆ ವಾಸಿ ಮಾಡಿದ್ದೀವಿ. ಹೇಗಾಗತ್ತಿವೆಲ್ಲ? ಅದರಲ್ಲಿ ಇದೇ ರೀ ಅಂಥ ಶಕ್ತಿ. ನೇಚರ್ ಅಂಥದ್ದು, ನಮ್ಮ ಪ್ರಕೃತಿ ಅಷ್ಟು ಸಂಪನ್ನವಾಗಿದೆ. ಪ್ರಕೃತಿಯಲ್ಲಿ ಇಲ್ಲದೆ ಇರೋದು ಇಲ್ಲವೇ ಇಲ್ಲ. ನೆಗಡಿಯಿಂದ ಹಿಡಿದು ಕ್ಯಾನ್ಸರ್ವರೆಗೆ ಪ್ರಕೃತಿಯಲ್ಲಿ ಔಷಧಿ ಇದೆ. ಎಲ್ಲಕ್ಕೂ ಕೂಡ ಔಷಧಿ ನಮಗೆ ಸುಲಭವಾಗಿಯೇ ಇದೆ. ಯಾವಾಗ ಏನು ಮಾಡಬೇಕು, ಯಾವ ಕಾಂಬಿನೇಷನಲ್ಲಿ ಮಾಡಬೇಕು, ಯಾವ್ಯಾವುದ್ರ ಸಂಯೋಗ ಮಾಡಬೇಕು, ಅದನ್ನು ಮಾತ್ರ ನಾನು ಹೇಳ್ತೀನಿ ಅಷ್ಟೇ. ಇರೋದೆಲ್ಲ ಪ್ರಕೃತಿಯಲ್ಲೇ, ಇಲ್ಲದೇ ಇರೋದನ್ನು ನಾವೇನು ಹೇಳಿಲ್ಲ. ಮತ್ತು ನಾನು ಕಾಡು ಮೇಡಿಗೆ ಹೋಗಿ ಹುಡ್ಕೊಂಬರೋ ಅಂಥ ಯಾವುದೇ ಮೂಲಿಕೆಗಳನ್ನು ಜನಕ್ಕೆ ಹೇಳಲ್ಲ. ನಾನು ತಂದು ಅದರಲ್ಲಿ ಔಷಧ ಮಾಡಿ ಕೊಡ್ತೀನಿ. ಆದರೆ ಜನಕ್ಕೆ ಹೇಳುವಾಗ ನಾನು ಅದು ಹೇಳಲ್ಲ. ಎಲ್ಲಿ ಹುಡ್ಕೊಂಡು ಹೋಗ್ತಾರೆ, ಹೇಗೆ ಐಡೆಂಟಿಫೈ ಮಾಡ್ತಾರೆ? ಒಂದು ಸಣ್ಣ ಗಿಡದ ಏನಾದ್ರು ತೋರಿಸಿ ಹೇಳಿದ್ರು ಕೂಡ ಅದೇ ಥರದ್ದು 4 ಇರುತ್ತೆ. ಆ 4ರಲ್ಲಿ ಇದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ಇವತ್ತು ಯಾರಿಗೂ ಜನಕ್ಕೆ ಗೊತ್ತಾಗಲ್ಲ. ಗೊತ್ತಾಗುವಂಥವ್ರು ಜನ ಬೇಕಾದಷ್ಟು ಜನ ಇದ್ದಾರೆ, ಆದರೆ ಎಲ್ರಿಗೂ ಕಾಮನ್ ಮ್ಯಾನ್ಗೆ ಗೊತ್ತಾಗಲ್ಲ. ಹಾಗಾಗಿ ಗೊತ್ತಾಗುವಂತಹದ್ರಲ್ಲೇ ಹೇಳಿರ್ತೀನಿ.
ಅದು ತುಂಬ ಮುಖ್ಯ. ಹಾಗಾಗಿ ಜನಗಳಿಗೆ ತುಂಬ ಮನದಟ್ಟಾಗಿದೆ ಇವಾಗ. ಹೌದು, ಮನೆ ಔಷಧಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಅರ್ಥ ಆಗಿದೆ. ಐ ಥಿಂಕ್ ಎಲ್ಲೋ ಒಂದು ಕಡೆ ಈ ಥರ ಒಂದು ಈಗಿನ ಒಂದು ಆಧುನಿಕ ಜಗತ್ತಿನಲ್ಲಿ ಒಂದು ನಾವು ಟೆಕ್ನಾಲಜಿ ಹೋಗ್ತಿರೋ ಒಂದು ವರ್ಗ ಆಯಿತು ಅಂತಂದರೆ, ಅದರ ಜೊತೆಗೆ ಎಷ್ಟು ಪೇಷನ್ಸನ್ನು ನಾವು ಕಳ್ಕೊಳ್ತಿರೋ ಒಂದು ವರ್ಗದಲ್ಲಿ ಈ ಥರ ನೀವು ಮನೆ ಔಷಧಿ ಹೇಳಿದಾಗ ಅದಕ್ಕೆ ಒಂದು ಜನ ಪ್ರತಿಕ್ರಿಯೆನ ಕೊಟ್ಟು ಅವ್ರು ಅದನ್ನು ಫಾಲೋ ಮಾಡೋದ್ರಿಂದ ಎಷ್ಟು ಚೇಂಜಸ್ ಆಗಿದೆ ಅನ್ನೋದಕ್ಕೆ ದಿಸ್ ಇಸ್ ಕ್ಲಾಸಿಕ್ ಎಕ್ಸಾಂಪಲ್. ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಕ್ರಾಂತಿಯೇ ಆಗಿದೆ. ಕ್ರಾಂತಿಯೇ ಆಗಿದೆ. ಯಾಕೆ ಅಂದರೆ ಮುಂಚೆ ಎಲ್ಲ ಆಯುರ್ವೇದ ಅಂದರೆ ಎಲ್ಲರೂ ಒಂಥರ ಮೂಗು ಮುರಿತಾಯಿದ್ರು, ಅದರೊಳಗೆ ಎಲ್ಲಾಗತ್ತೆ, ಆಗಲ್ಲ ಅನ್ನೋಂಗೆ. ಇವಾಗ ಎಲ್ಲರೂ ಗೌರಿಯಮ್ಮ ಹೇಳಿದ್ದಾರೆ ಮಾಡಿ ಅಂತಾರೆ. ಪಕ್ಕದಲ್ಲಿ ಯಾರಿಗೂ ಏನಾದ್ರು ತೊಂದರೆ ಆದರೆ ಹೇಳ್ತಾರೆ, ಗೌರಿಯಮ್ಮ ಅವತ್ತು ಹೇಳಿದ್ರು ನೀವು ಮಾಡಿರಿ ಅಂತಾರೆ. ಅಂದರೆ ಇವಾಗ ಎಲ್ಲರೂ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ತುಂಬ ಜನ ಆಯುರ್ವೇದ ವೈದ್ಯರು ಬಂದು ನನಗೆ ಹೇಳಿದ್ದಾರೆ, ನಾವೆಲ್ಲರೂ ಮಾಡೋಕ್ಕಾಗದೇ ಇರೋ ಕೆಲಸ ನೀವು ಮಾಡ್ತಾಯಿದ್ದೀರಾ, ನಾವು ನಿಮಗೆ ಇದು ಮಾಡಬೇಕು ಅಂತ ಹೇಳಿ ಸುಮಾರು ಜನ ವೈದ್ಯರೇ ಹೇಳಿದ್ದಾರೆ ನನಗೆ. ಅಂದರೆ ಮಾಡ್ಕೊಳ್ಬಹುದು ಅಂತ ಕಾನ್ಫಿಡೆನ್ಸನ್ನು ತುಂಬಿರುವಂಥದ್ದು. ಮಾಡ್ಕೊಳ್ಳಿ, ಆಗತ್ತೆ, ಕ್ಲಿಯರ್ ಆಗತ್ತೆ ಅನ್ನುವಂತಹ ಕಾನ್ಫಿಡೆನ್ಸನ್ನು ತುಂಬಿರುವಂಥದ್ದು. ಆಗ್ತಾಯಿದೆ ಅನ್ನೋಕ್ಕೆ ಬೇಕಾದಷ್ಟು ನಿದರ್ಶನಗಳಿದೆ. ರೇಡಿಯೋದಲ್ಲೂ ಹೇಳ್ತೀನಿ, ಟಿ ವಿನಲ್ಲೂ ಹೇಳ್ತೀನಿ. ಅಲ್ಲಿ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಅಮ್ಮ 3 ದಿವಸದಿಂದ ನೆವೆ ಏನಾದ್ರು ಒಂದು ಹೇಳ್ಬಿಡಿ ಅಮ್ಮ ಅಂತಾರೆ. ಎಲ್ಲಿ ಹೋದ್ರೂ ಅಂದರೆ ನೋಡಿ ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡ್ತು ಅಂತಂದರೆ, ನಿಮ್ಮನ್ನು ನೋಡಿದ ತಕ್ಷಣ ಯಾರಿಗಾದ್ರೂ ಈಗ ಕರೆಕ್ಟಾಗಿ ಈ ವಾಕ್ಯದಲ್ಲಿ ಹೇಳ್ಬೋದು. ನೀವೇನು ಹೇಳಿದ್ರಿ, ದೇವ್ರ ಹತ್ರ ಹೋದಾಗ ಏನು ಹೇಳ್ತೀವಿ, ನನಗಿಂಥ ಸಮಸ್ಯೆ ಇದೆ, ಇದಕ್ಕೊಂದು ಪರಿಹಾರ ಕೊಡು ಅಂತ. ಸೊ ಎಲ್ಲರೂ ಒಂಥರ ನಿಮ್ಮಲ್ಲೇ ಒಂಥರ ದೇವ್ರನ್ನ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ನಡೆದಾಡುವ ದೇವರು ಅಂತ ಹೇಳಿದ್ರೆ ನಾನು ಅದಕ್ಕೆ ಹೇಳೋಂಥದ್ದು. ಬಿಕಾಸ್ ನಿಮ್ಮ ಜ್ಞಾನಕ್ಕೆ, ಆ ಜ್ಞಾನ ಭಂಡಾರಕ್ಕೆ ತಿಳ್ಕೊಳ್ಳೋಂಥ ವಿಷಯ ಎಷ್ಟೊಂದು ಇರಬಹುದು. ಜೊತೆಗೆ ಸಿಂಪಲ್ಲಾಗಿ ಒಂದು ಸಮಸ್ಯೆಗೆ ಒಂದು ಪರಿಹಾರ ಯಾರೇ ಕೊಟ್ಟರು, ಈಗ ನೀವು ಹೇಳ್ದಂಗೆ ಒಂದು ತಲೆನೋವಿಗೆ ಒಂದು ಇಂಥದ್ದು ಮಾಡು ಅಂತಾರೆ, ಆ ಕ್ಷಣಕ್ಕೆ ಆ ಪರ್ಸನ್, ಆ ವ್ಯಕ್ತಿ ಇರ್ತಾರಲ್ಲ, ಅವನೇ ಗ್ರೇಟ್ ಆಗಿಬಿಟ್ಟಿರ್ತಾರೆ ನಮಗೆ. ಸೊ ಅಂಥದ್ರಲ್ಲಿ ಒಂದು ಚಿಕ್ಕ ಸಮಸ್ಯೆಯಿಂದ ಹಿಡಿದು ದೊಡ್ಡ ಸಮಸ್ಯೆಗೆ ಪರಿಹಾರ ಕೊಟ್ಟಾಗ ನಿಮ್ಮನ್ನು ನೆನೆಸ್ಕೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ದಿಸ್ ಇಸ್ ಒಂದು ಕ್ರಾಂತಿನೇ ನೀವು ಮಾಡ್ತಾ ಬಂದಿದ್ದೀರಮ್ಮ. ತುಂಬ ತುಂಬ ಖುಷಿ ಆಗುತ್ತೆ. ಕಡೆದಾಗಿ ಒಂದು ಸ್ಪಿರಿಚುಯಾಲಿಟಿಗೂ ಒಂದು ರಿಚುಯಲಿಸ್ಟಿಕ್ಗೂ ಇರೋಂಥ ವ್ಯತ್ಯಾಸ ಏನು? ಸ್ಪಿರಿಚುಯಾಲಿಟಿನ ಈ ಆಚಾರ ವಿಚಾರಗಳಿಂದ ನಮಗೆ ನಮ್ಮ ಹಿಂದಿನವರು ಪೂರ್ವಿಕರು ನಮಗೆ ಹೇಳ್ಕೊಟ್ಟಿದ್ದಾರೆ. ಯಾವುದೇ ಆಚಾರ ವಿಚಾರನ ತಲೆಗೆ ತುಂಬೋದು ಎಲ್ರಿಗೂ ಕಷ್ಟ. ಅದನ್ನು ಇದ್ರ ಮುಖಾಂತರ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅದ್ರ ಮುಖಾಂತರ ಹೇಳಿದಾಗ ನಾವಿವಾಗ ಅರಳಿ ಮರಕ್ಕೆ ಹೋಗಿ ನಮಸ್ಕಾರ ಮಾಡು ಅಂತಾರೆ. ಅರಳಿ ಮರಕ್ಕೆ ನಮಸ್ಕಾರ ಮಾಡು ಅಂತಂದರೆ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರೆ, ಮಾಡು ಅಂದ ತಕ್ಷಣ ನಾವು ಮಾಡ್ತೀವಿ. ಅದಕ್ಕೆ ನಾವು ಒಂದಷ್ಟು ತತ್ವ ಹೇಳಿದ್ರೆ ಅಲ್ಲಿ ಹೋಗಿ ಅದು ಒಳ್ಳೆ ಗಾಳಿ ತುಂಬ ಚೆನ್ನಾಗಿರುತ್ತೆ, ಅದು ಹೋಗಿ ಆ ಗಾಳಿ ಕುಡಿದ್ರೆ ನಿಮ್ಗೆ ತುಂಬ ಒಳ್ಳೆಯದು, ಅವೆಲ್ಲ ಹೇಳಿದ್ರೆ ಏನೋ ಪುರಾಣ ಹೇಳ್ತಾರೆ ಅನ್ನೋ. ಹಾಗಾಗಿ ಆಚಾರ ವಿಚಾರಗಳ ಮುಖಾಂತರ ನಮಗೆ ದೈವತ್ವವನ್ನು ತೋರಿಸುವಂತಹ ಕೆಲಸ ಮಾಡಿದ್ದಾರೆ. ಆ ದೈವತ್ವ ಅಂತ ಹೇಳಿ ನಮಗೆ ಕೆಲವು ಅಭ್ಯಾಸವನ್ನು ಮಾಡಿಸಿದ್ದಾರೆ. ಆ ಅಭ್ಯಾಸದಿಂದ ನಮ್ಮ ಅಲ್ಟಿಮೇಟ್ ಏನು? ಆರೋಗ್ಯ. ಆರೋಗ್ಯಕ್ಕೆ ಏನು ಬೇಕೋ ಅದನ್ನು ಹೇಳೋದಕ್ಕೆ ಬೇಕಾದಷ್ಟು ರೀತಿ ನೀತಿಗಳನ್ನು ಹೇಳಿದ್ದಾರೆ. ಅದನ್ನು ಫಾಲೋ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಒಂದು ಓವರಾಲ್ ಈ ಶೋ ಬಂದಿದ್ದ ಅನುಭವ ಹೇಗಿತ್ತು? ಚೆನ್ನಾಗಿತ್ತು. ಕಾಮಾಗಿ ಕೂಲಾಗಿ ನೀವು ಪ್ರಶ್ನೆಗಳು ಕೇಳಿದ್ರಿ, ನನಗೆ ಅನಿಸಿದ್ದನ್ನು ಹೇಳಿದ್ದೀನಿ. ನಾನು ಹೇಳಿದ್ರಲ್ಲೂ ತಪ್ಪಿರ್ಬೋದು, ಒಪ್ಪಿರಬಹುದು, ಗೊತ್ತಿಲ್ಲ. ಆದರೆ ನನ್ನ ಮನಸ್ಸಿಗೆ ಅನಿಸಿದ್ದನ್ನು, ನನಗೆ ತೋಚಿದ್ದನ್ನು ಹೇಳಿದ್ದೀನಿ. ತೊಗೊಳ್ಳೋದು ಬಿಡೋದು ನಿಮಗೆ ಮತ್ತು ವೀಕ್ಷಕರಿಗೆ ಬಿಟ್ಟದ್ದು. ಒಂದು ಅನ್ಫರ್ಗೆಟಬಲ್ ಮೆಮೊರಿ ನಿಮ್ಮ ಜೀವನದಲ್ಲಿ ಏನಾದರೂ ಆಗಿದ್ರೆ, ದಾರಿಲಿ ಸಿಕ್ತಂಥವ್ರು, ಅದು ಅನ್ಫರ್ಗೆಟಬಲ್, ನಿಮಗೆ ಇದೊಂದು ನನ್ನ ಜೀವನದಲ್ಲಿ ಮರೆಯೋಕ್ಕೆ ಆಗಲ್ಲ ಅಂತ ಏನಾದರೂ ಇತ್ತೊಂದು ಆ ಥರ ಇದೆಯಾ? ಖಂಡಿತ ಇದೆ, ಬೇಕಾದಷ್ಟಿದೆ. ಹಾಂ, ಯಾವ್ದು ಹೇಳಲಿ ಅಂತ ನಾನು ಅದೇ ಇಷ್ಟು ಪುಸ್ತಕದಲ್ಲಿ ಒಂದು ತೆಗಿಬೇಕಾಗತ್ತೀಗ ಅಂತ. ಯಾಕೆಂದರೆ ನನಗೂ ಇತ್ತೀಚೆಗೆ ಸ್ವಲ್ಪ ತುಂಬ ಇದಾಗಿ ಮೆಮೊರಿಗಳು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಸ್ವಲ್ಪ ಕಷ್ಟ. ಒಂದು ತುಂಬ ಇಂಪಾರ್ಟೆಂಟ್, ಒಂದು ಒಳ್ಳೆಯ ಘಟನೆ ನನ್ನ ಜೀವನದಲ್ಲಿ ತುಂಬ ಮೆಲುಕು ಹಾಕೋದು ಅಂದರೆ, ನನಗೆ ಮ್ಯಾಂಡ್ಲಿನ್ ಕಲಿಬೇಕು ಅಂತ ಒಂದು ಸಲ ತುಂಬ ಆಸೆ ಆಯಿತು. ವೆನ್ ಐ ವಾಸ್ ಇನ್ ಸೆಕೆಂಡ್ ಇಯರ್ PUC ಎಕ್ಸಾಕ್ಟ್ಲಿ. ಆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಮ್ಯಾಂಡ್ಲಿನ್ ನುಡ್ಸಿದ್ದನ್ನು ನೋಡಿದೆ. ಅದು ಯಾಕೆ ನನಗೆ ಅಷ್ಟು ಅಟ್ರ್ಯಾಕ್ಟ್ ಆಯಿತು ಗೊತ್ತಿಲ್ಲ, ನನಗೆ ಅದ್ರ ಹೆಸರು ಗೊತ್ತಿಲ್ಲ. ಆವಾಗ ಈ ಹೆಸರು ಪಾಪ್ಯುಲರ್ ಇರಲಿಲ್ಲ. ನಾವು ಕಾಲೇಜ್ ಓದೋ ಕಾಲದಲ್ಲಿ ಈ ಇನ್ಸ್ಟ್ರೂಮೆಂಟೇ ಗೊತ್ತಿರಲಿಲ್ಲ, ನಾವು ನೋಡಿರಲಿಲ್ಲ.
ನಂಗೆ ಆ ಇನ್ಸ್ಟ್ರೂಮೆಂಟು ಇಷ್ಟೇ ಇಟ್ಟಿತ್ತು ಹಿಂಗಿತ್ತು ಡಿಸ್ಕ್ರಿಪ್ಷನ್ ಹೇಳ್ತಿದ್ದೆ ಹೊರತು ಗೊತ್ತಿರಲಿಲ್ಲ. ಇದನ್ನು ಕಲ್ತೋರು ಯಾರು ಇದ್ದಾರಾ ಅಂತ ಇಡೀ ಮೈಸೂರಲ್ಲಿ ಹುಡ್ಕಾಡಿದೆ, ಎಲ್ಲೂ ಸಿಕ್ಕಲಿಲ್ಲ. ಕೊನೆಗೆ ಯಾರೋ ಹೇಳಿದ್ರು ರತ್ನಮ್ ಮಾಸ್ಟರ್ ಅಂತ ಒಬ್ಬರಿದ್ದಾರೆ, ನೀವು ಚಿಕ್ಕ ಮಾರ್ಕೆಟ್ ಹತ್ರ ಅಲ್ಲಿ ಹೋದರೆ ಅವ್ರನ್ನ ಕೇಳಬಹುದು ಅಂದರು. ಅವ್ರು ಎಲ್ಲ ಇನ್ಸ್ಟ್ರೂಮೆಂಟು ನುಡಿಸ್ತಾರೆ, ಅವ್ರನ್ನ ಹೋಗಿ ಕೇಳಿದ್ರೆ ಗೊತ್ತಾಗತ್ತೆ ಅಂದರು. ಅವ್ರನ್ನ ಹೋಗಿ ಕೇಳೋಣ ಅಂತ ಹೋದರೆ ಅವರು ಮಾತಾಡೋಕ್ಕೆ ತಯಾರಿರಲಿಲ್ಲ. ಅವ್ರ ಮನೆಗೆ ನೀವು ನಂಬ್ತೀರಾ ಬಿಡ್ತೀರಾ, ಪ್ರತಿನಿತ್ಯ ಹೋಗೋದು, ಅವ್ರು ಒಳಗೆ ಬಾ ಅಂತಲೂ ಕರಿತಿರಲಿಲ್ಲ, ಬಾಗಿಲಲ್ಲಿ ನಿಂತ್ಕೊಳ್ಳೋದು, ಅವ್ರನ್ನ ಕೇಳೋದು, ಹೋಗಾಚೆ ಅನ್ನೋರು, ವಾಪಸ್ ಬರೋದು, ದಿನ ಹೋಗೋದು, ನಿಂತ್ಕೊಳ್ಳೋದು, ಹೋಗಾಚೆ ಅನ್ನೋರು ಬರೋದು, ಯಾಕೆ ಬರ್ತೀಯ ಇಲ್ಲಿ ಆಗ ಒಳ್ಳೆತನದ ಮೆದುವಾಗೂ ಅಲ್ಲ. ಕೊನೆಗೆ ಅವ್ರು ಬಂಡು ಬಿದ್ದು ಒಂದು ದಿವಸ ಬಾಯಲ್ಲಿ ಅಂದರು, ಏನು ಬೇಕು ನಿಮಗೆ ಅಂದರು. ನಿಮ್ಮ ಕೈಲಿದೆಲ್ಲ ಆ ಇನ್ಸ್ಟ್ರೂಮೆಂಟ್ ಕಲ್ತ್ಕೊಬೇಕು. ಇದೇನು ಗೊತ್ತಾ ಅಂದರು, ಗೊತ್ತಿಲ್ಲ. ಮತ್ತೇನು ಕಲಿತೀಯ ಅಂದರು, ನಾನು ಕಲಿಬೇಕು. ಆಮೇಲೆ ಅವರು ಹೆಣ್ಣು ಮಕ್ಳಿಗೆ ಪಾಠ ಹೇಳ್ಕೊಡಲ್ಲ ಅಂತ ಶಪಥ ಅವ್ರದ್ದು. ನಾನು ಬಿಡ್ದಿರ ಅವ್ರನ್ನ, ಕೊನೆಗೆ ನನ್ನ ಹಠ ನೋಡ್ಲಾರ್ದಿರ ಅವ್ರು ನನಗೆ ಪಾಠ ಮಾಡಿದ್ರು, ಮಾಡೋಕ್ಕೆ ಒಪ್ಕೊಂಡ್ರು. ನನಗೆ ಆತನಲ್ಲಿ ತುಂಬ ಗೌರವ. ಎಷ್ಟು ಚೆನ್ನಾಗಿ ಮ್ಯಾಂಡ್ಲಿನ್ ನುಡ್ಸೋರು ಅಂದರೆ, ನನಗೆ ಅವರು ನುಡ್ಸೋದನ್ನು ಅವ್ರ ಕೈ ನೋಡಿಬಿಟ್ರೆ ನನಗೆ ಮೈ ಮರೆತು ಬಿಡ್ತಿದ್ದೆ. ನಾನು ಫಸ್ಟ್ ನೋಡಿದ್ದು ಅವರಲ್ಲ, ಬೇರೆ ಯಾರೋ ನುಡ್ಸಿದ್ದು. ಬಟ್ ಅವರು ನುಡ್ಸೋದು ನನಗೆ ಅಷ್ಟೊಂದು ಇವತ್ತಿಗೂ ನನ್ನ ಕಣ್ಣು ಮುಂದೆ ಆ ಚಿತ್ರಣ ಹಾಗೇ ಇದೆ. ಮುಂದೊಂದು ದಿವಸ ಇಂಟರ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಕಾಂಪಿಟೇಷನ್ನಲ್ಲಿ NIE ಕಾಲೇಜಲ್ಲಿ ನನಗೆ ಮ್ಯಾಂಡ್ಲಿನ್ ಫಸ್ಟ್ ಪ್ರೈಸ್ ಬಂತು. ನಾನು ಅದನ್ನು ತೊಗೊಂಡೋಗಿ ಅವ್ರಿಗೆ ತೋರಿಸಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ನಿಂತರೆ ಅವರು ತುಂಬ ಛಲಗಾತಿನಮ್ಮ ನೀನು, ನಾನು ಜೀವನದಲ್ಲೇ ನಾನು ಯಾವ ಹೆಣ್ಮಕ್ಳನ್ನೂ ನೋಡಲಿಲ್ಲ, ತುಂಬ ಖುಷಿಯಾಗಿ ನನಗೆ ಅಪ್ರಿಷಿಯೇಟ್ ಮಾಡಿದ್ರು. ಆ ಕ್ಷಣ ನನಗೆ ಇವತ್ತಿಗೂ ಕೂಡ ಕಣ್ಣಿಂದ ಆಚೆಗೆ ಹೋಗಿಲ್ಲ. ದಟ್ ವಾಸ್ ಮೈ ಫ್ಯಾಂಟಾಸ್ಟಿಕ್ ಡೇ. ಮ್ಯಾಂಡಲಿನಲ್ಲಿ ಕಚೇರಿ ಏನಾದ್ರು ಮಾಡಿದ್ರಮ್ಮ? ಮಾಡಿದ್ದೀನಿ. ನನ್ನ ಪಾಂಪ್ಲೆಟು ಇದೆ, ಮೈಸೂರು ಎಕ್ಸಿಬಿಷನಲ್ಲಿ ಕಚೇರಿ ಮಾಡಿದ್ದೀನಿ. ಅದನ್ನು ಬೇಕಾದ್ರೆ ಕಳಿಸ್ತೀನಿ ನಿಮಗೆ, ಅದನ್ನು ಬೇಕಾದ್ರೆ ನೋಡಿ. ತುಣುಕು ಏನಾದ್ರು ಇದೆಯಾ ನೀವು ನುಡಿಸಿರೋಂಥ ತುಣುಕುಗಳು? ಇಲ್ಲ, ಅವಾಗ ನಮಗೇನು ಟೆಕ್ನಾಲಜಿ ಇಲ್ಲ, ಮೊಬೈಲ್ ಇಲ್ಲ. ನಾನು ಹೇಳಿದ್ನಲ್ಲ, ರೇಡಿಯೋ ನಾವು ಅಷ್ಟೆತ್ತರದಲ್ಲಿ ಇಟ್ಕೊಂಡು ಅಲ್ಲಿ ಮೇಲೆ ಕಿವಿ ಕೊಟ್ಕೊಂಡು ಕೇಳಿಕೊಂಡು ಬರ್ಕೊಂಡು ನಾವು ಹಾಡು ಕಲ್ತ್ಕೋತಾ ಇದ್ವಿ. ನಾನು ಒಳ್ಳೆ ಸಿಂಗರು. ನಾನು ಒಂದು ಕಾಲದಲ್ಲಿ ಮೈಸೂರಿನಲ್ಲಿ ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಿದ್ದೆ. ಎಲ್ಲವೂ ಇದೆ. ಆದರೆ ಇವತ್ತಿಗೆ ನನಗೆ ತೋರಿಸೋದಕ್ಕೆ ಹೇಳೋದಕ್ಕೆ ಏನು ಪ್ರೂಫ್ ಇಲ್ಲ. ಒಂದು ಪಾಂಪ್ಲೆಟ್ ಇದೆ, ಮೈಸೂರು ಎಕ್ಸಿಬಿಷನಲ್ಲಿ ಕಚೇರಿ ಕೊಟ್ಟಿದ್ದೀನಿ, ಮೈಸೂರು ಮಹಾರಾಜಾಸ್ ಕಾಲೇಜಲ್ಲಿ ಕಚೇರಿ ಮಾಡಿದ್ದೀನಿ, ಅದೆಲ್ಲವೂ ಇದೆ. ನಾನು ನುಡ್ಸಿರೋದನ್ನು ನೋಡಿರೋ ಜನ ಬೇಕಷ್ಟಿದ್ದಾರೆ. ಮತ್ತು ನಾನು ಹಾಡ್ತಾ ಇದ್ದಿದ್ದನ್ನು ತುಂಬ ಖುಷಿಪಟ್ಟು ಕ್ಲಾಪ್ ಹೊಡಿತಾ ಇದ್ದ ಜನ ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆ ನಾನು ಪ್ರೂಫ್ ಏನು ಕೊಡಬೇಕಾಗಿಲ್ಲ, ಇದೆ ಅವೆಲ್ಲನೂ. ಆದರೆ ಇವತ್ತಿಗೆ ಎಲ್ಲವನ್ನು ಬಿಟ್ಬಿಟ್ಟಿದ್ದೀನಿ. ನನ್ನ ಲೈನು ಸಂಪೂರ್ಣವಾಗಿ ಡಿವಿಯೇಟ್ ಆಗೋಯ್ತು. ಸೊ ಈ ಕಡೆ ಪ್ರಶ್ನೆ ಕರೆಕ್ಟಾಗೆ ಪರ್ಫೆಕ್ಟಾಗಿ ಕೂಡುತ್ತೀಗ. ಇಷ್ಟೆಲ್ಲ ಮಾಡಾದ್ಮೇಲೆ ಇನ್ನೇನಾದರೂ ಮಾಡಿರೋಕ್ಕೆ ನಾನು ಮಾಡಬೇಕು ಅಂತ ಉಳಿದಿರೋದು ಏನಾದರೂ ಇದೆಯಾ? ಗೊತ್ತಿಲ್ಲ. ಇದೆಲ್ಲ ತಾನಾಗೆ ತಾನೇ ಬಂದು ಒಂದೊಂದೇ ಗರಿಗಳು ಸೇರ್ಕೋತಾ ಇದೆ. ಅಲ್ಲ, ನೀವೇನು ಗೊತ್ತಾ, ಈ ವಿಷಯದಲ್ಲಿ ತುಂಬ ಉಲ್ಟಾ. ದೇರ್ ಇಸ್ ಎ ಸೇ ಇನ್ ಇಂಗ್ಲೀಷ್ ಅಂತ ಹೇಳ್ತಾರೆ, ಏನದು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಹೇಳ್ತಾರಲ್ಲ. ನೀವು ಆ್ಯಕ್ಚುಲಿ ನೋ ನಾನು ಅದೇ ಕೇಳಕ್ಕೆ ಬಂದು, ಯು ಆರ್ ಮಾಸ್ಟರ್ ಆಫ್ ಎವ್ರಿಥಿಂಗ್ ಆ್ಯಕ್ಚುಲಿ, ಟು ಬಿ ಆನೆಸ್ಟ್. ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಾಸ್ಟರ್ ಆಗಬೇಕಾದ್ರೆ ಇನ್ನೂ ತುಂಬ ಕಲಿಕೆಯ ಅಗತ್ಯ ಇದೆ. ಸ್ಟಿಲ್ ಐ ಆಮ್ ಎ ಸ್ಟೂಡೆಂಟ್. ಪ್ರತಿನಿತ್ಯ ಕಲಿತಾ ಇದ್ದೀನಿ, ಹೊಸ ವಿಷಯ ಕಲಿತಾ ಇದ್ದೀನಿ. ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ನಾನು ಪ್ರತಿನಿತ್ಯ ಹೊಸದನ್ನು ಕಲ್ತ್ಕೋತಾ ಇದ್ದೀನಿ. ಕಲ್ತಿದ್ದನ್ನು ನಾನೇನು ಮಾಡ್ತೀನಿ, ಎಲ್ರಿಗೂ ಹೇಳ್ಕೊಟ್ಬಿಡ್ತೀನಿ. ಯಾಕೆಂದರೆ ನನಗೆ ನಾಳೆ ಜ್ಞಾಪಕ ಇಲ್ಲದೆ ಇರ್ಬೋದು, ಮರ್ತೋಗ್ಬೋದು. ಅದು ಉಳಿಬೇಕು ಅಂತ ಪ್ರತಿನಿತ್ಯ ಕಲ್ತಿದ್ದನ್ನು ಅಲ್ಲಲ್ಲೇ ಹೇಳಿಕೊಡ್ತೀನಿ. ಸೊ ಇಸ್ ದರ್ ಎನಿಥಿಂಗ್ ಇನ್ ದ ಫ್ಯೂಚರ್, ಏನಾದರೂ ಇದೊಂದನ್ನು ಕಲಿಬೇಕು ಅಥವಾ ಇದನ್ನು ಶುರು ಮಾಡ್ಕೋಬೇಕು ಅಂತ ಆ ಥರ ಏನಾದರೂ ಇದೆಯಾ? ನಾನೇನು ಅಂದ್ಕೊಂಡಿಲ್ಲ. ಆ ದಾರಿ ಹೇಗೆ ಬರುತ್ತೋ ಹಾಗಾಗಿ ಹೋಗ್ತಾ ಇದ್ದೀನಿ. ಮುಂದೆ ಭಗವಂತ ಮುಕ್ತಿನಾಗ ಯಾವ ದಾರಿ ತೋರಿಸ್ತಾನೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆಂಗೆ ಬಂದಿದ್ದೀನೋ, ಬಟ್ ನಾನು ಎಲ್ಲ ಮೈಲ್ ಸ್ಟೋನಲ್ಲೂ ಕೂಡ ನಂದು ಒಂದೊಂದು ಹೆಸರಿದೆ, ಒಂದೊಂದು ಸಾಧನೆ ಇದೆ. ನಾನು ಮ್ಯಾಂಡ್ಲಿನ್ ಕಲ್ತಿದ್ದೇ ಇರಬಹುದು, ನಾನು ಹಾಡಿದ್ದೇ ಇರಬಹುದು, ಅಥವಾ ನಾನು ವೈದ್ಯಕೀಯಕ್ಕೆ ಅಭ್ಯಾಸ ಮಾಡಿದ್ದೇ ಇರಬಹುದು, ದೈವತ್ವಕ್ಕೆ ಬಂದೆ ಅಲ್ಲಿರಬಹುದು. ಎಲ್ಲ ಇದರೊಳು ವಿಚಾರದಲ್ಲಿ ಕೂಡ ಒಂದು ಅಡುಗೆ ಮಾಡೋಕ್ಕೆ ನನಗೆ ಅಡುಗೆ ಅಂದರೆ ಕಂಡ್ರಾಗ್ತಾ ಇರಲಿಲ್ಲ. ನಾನು ಎಂದೂ ಅಡುಗೆ ಮನೆಗೆ ಹೋಗ್ತಿರ್ಲಿಲ್ಲ. ಮದುವೆ ಆದಮೇಲೆ ನಾನು ಫಸ್ಟ್ ಅಡುಗೆ ಮನೆಗೆ ಹೋಗಿದ್ದು. ನನಗೆ ಕಾಫಿ ಮಾಡೋದು ಹೇಳ್ಕೊಟ್ಟಿದ್ದು ನಮ್ಮ ಯಜಮಾನರು.
ನನಗೆ ಒಲೆ ಹಚ್ಚೇ ಗೊತ್ತಿರಲಿಲ್ಲ. ನಮ್ಮ ಮನೇಲಿ ಮನೆ ತುಂಬ ಹೆಣ್ಮಕ್ಳಿದ್ವಿ. ನಮ್ಮಮ್ಮ ಮಾಡೋರು ಮಡಿ ಅಂತ ನಮ್ಮನ್ನ ಯಾರನ್ನೂ ಒಳಗೆ ಸೇರಿಸ್ತಿರ್ಲಿಲ್ಲ. ಆಮೇಲೆ ನಮ್ಮ ಅಕ್ಕ ಮಾಡ್ಕೊಳ್ಳೋಳು. ನಾನು ಯಾವತ್ತೂ ಅಡುಗೆ ಮನೆಗೆ ಹೋಗಿರಲಿಲ್ಲ. ನೀನು ಮದುವೆ ಆದಮೇಲೆ ಏನು ತಿಂತೀಯ ನೀನು ಅನ್ನೋರು ನಮ್ಮಪ್ಪ. ಹಂಗಿದ್ದವಳು ಇವತ್ತು ಊರಿಗೆಲ್ಲ ಅಡುಗೆ ಹೇಳ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಅಡುಗೆ ಹೇಳ್ಕೊಡ್ತಾ ಇದ್ದೀನಿ. ನಮ್ಮಮ್ಮ ಮೊನ್ನೆವರೆಗೂ ಇದ್ದರು, 90ನೇ ವಯಸ್ಸು ತನಕ. ಅವ್ರು ಹೇಳೋರು, ನಿಂಗೆ ಏನೂ ಬರೋಲ್ಲ ಅಂತಿದ್ನಲ್ಲ, ಏನು ಎಲ್ರಿಗೂ ಹೇಳ್ಕೊಡೋಕೆ ಶುರು ಮಾಡಿದ್ದೀಯಾ ಅಂತ. ಹಾಗೆ ಯಾವಾಗ ಏನೇನು ಲೈನ್ ಬರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಆ ದೇವರು ನಿಮಗೆ ಇನ್ನಷ್ಟು ಎನರ್ಜಿ ಕೊಡಲಿ, ಇನ್ನಷ್ಟು ನಮ್ಮಂಥವ್ರಿಗೆ. ನೀವು ಹೇಳಿದ್ರಲ್ಲಿ ಒಂದು 0.01% ಅಂತಂತೀನಿ ಅಷ್ಟೇ. ನಿಮ್ಮ ಜ್ಞಾನದಲ್ಲಿರುವಂಥ ಒಂದು 0.01% ಜ್ಞಾನನ ಇವತ್ತು ಕೊಟ್ರಿ. ಅದನ್ನು ತೊಗೊಂಡು ನಾವು ಶೇಖರಣೆ ಮಾಡ್ಕೊಂಬಿಟ್ಟು ನೋಡ್ತಾ ಇರೋಂಥ ವೀಕ್ಷಕರು, ಆ್ಯಂಡ್ ನಾನು ಯಾವಾಗಲೂ ನನ್ನ ಶೋಲಿ ಹೇಳ್ತೀನಿ ನನಗೇನಾದರೂ ಟೇಕ್ ಅವೇ ಇದ್ದರೆ ನನ್ನ ಶೋ ನೋಡೋಂಥ ಆಡಿಯನ್ಸ್ಗೆ ಅವ್ರಿಗೆ ಟೇಕ್ ಅವೇ ಇರುತ್ತೆ ಅಂತ. ಒಂದು ನಾನು ಅದನ್ನು ತೊಗೋಬೇಕು, ಇನ್ಸ್ಪೈರ್ ಆಗಬೇಕು, ಆವಾಗ ಅವರು ಕೂಡ ಇನ್ಸ್ಪೈರ್ ಆಗೇ ಆಗ್ತಾರೆ. ಇಲ್ಲಾಂದರೆ ನಾನೇ ಕೂತ್ಕೊಂಡು ಇನ್ಸ್ಪೈರ್ ಆಗಲಿಲ್ಲ ಅಂತ ಅವ್ರಿಗೂ ಏನೂ ಇರೋದಿಲ್ಲ ಅಂತ. ಸೊ ಆ ರೀತಿಲಿ ಇವತ್ತು ಮಾತಾಡೋದ್ರಲ್ಲಿ ದ ಹೋಲ್ ಪ್ರಾಸೆಸ್. ಈಗ ಎಷ್ಟೊಂದು ಕಡೆ ಪ್ರತಿಕ್ರಿಯೆಗಳನ್ನ ನಾನು ಏನು ಹೂ ಅಂತ ಹೇಳದೇ ಇರ್ಬೋದು. ನಾನು ಯಾವಾಗಲೂ ಹೇಳ್ತೀನಿ, ಏನು ಸರ್ ನೀವು ರಿಯಾಕ್ಟೇ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ರಿಯಾಕ್ಟ್ ಮಾಡೋದನ್ನ ತಲೆ ಓಡ್ತಾ ಇರುತ್ತೆ ಕಾನ್ಸ್ಟೆಂಟಾಗೆ, ಬಿಕಾಸ್ ಅದು ಫುಲ್ಲು ಸೈಕಲ್ ಕೊಡ್ತಾ ಇರುತ್ತೆ. ಇವತ್ತಂತೂ ಇಟ್ ವಾಸ್ ಸಚ್ ಎನ್ ಎನ್ಲೈಟಿಂಗ್ ಎಪಿಸೋಡ್ ಅಂತ ಹೇಳ್ಬೋದು. ತುಂಬ ವಿಷಯಗಳನ್ನ ತೊಗೊಂಡೆ. ಸಾಕ್ಷಾತ್ ಸರಸ್ವತಿ ಪುತ್ರಿನೇ ನನ್ನ ಎದುರುಗಡೆ ಕೂತಿರೋಂಥದ್ದು. ಬಂದಿದ್ದು ಭಾಳ ಖುಷಿ ಆಯಿತಮ್ಮ. ಸೊ ನನ್ನ ಫೋನ್ಗೆ ಐ ಶುಡ್ ಥ್ಯಾಂಕ್ ಚಂದ್ರು ಸರ್ ಆ್ಯಂಡ್ ಗೀತಮ್ಮ ಕೂಡ. ಸೊ ಆ್ಯಕ್ಚುಲಿ ಹೇಳಿದ ತಕ್ಷಣ ನಾ ಮಾತಾಡ್ತೀವಿ ತಡೀರಿ ಅಂತಂದ್ಬಿಟ್ಟು. ಕರೆಕ್ಟ್, ಚಂದ್ರು ಸರ್, ಗೀತಮ್ಮ ನಿಮ್ಮ ಜೀವನದಲ್ಲಿ ಏನಂತ ಹೇಳ್ಬೋದು ಅವ್ರ ಪಾತ್ರ? ಅಯ್ಯೋ, ಇವಾಗ ತುಂಬ ಒಂಥರ ಆತ್ಮೀಯ ಮಿತ್ರರ ಥರ ಆಗಿದ್ದೀವಿ, ಒಂಥರ ಫ್ಯಾಮಿಲಿಯವ್ರ ಥರ ಆಗಿಬಿಟ್ಟಿದ್ದೀವಿ. ನಮಗೂ ಕೇವಲ ಒಂದು 5 ವರ್ಷಗಳಿಂದ ಪರಿಚಯ ಆದರೂ ಕೂಡ ನಾವು ಒಂದು 50 ವರ್ಷದ ಪರಿಚಯದವ್ರ ಥರ ಇದ್ದೀವಿ. ಅವರು ತುಂಬ ಫ್ರೆಂಡ್ಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಗಂಡ ಹೆಂಡತಿ ಇಬ್ಬರು ಕೂಡ ತುಂಬ ಫ್ರೆಂಡ್ಲಿ, ಭಾಳ ಒಂಥರ ಆತ್ಮೀಯವಾಗಿದ್ದೀವಿ. ಒಂಥರ ಕಷ್ಟ ಸುಖ ಎಲ್ಲಕ್ಕೂ ಒಬ್ರಿಗೊಬ್ಬರು ಸ್ಪಂದಿಸೋ ಮಟ್ಟಕ್ಕೆ ನಾವಿವತ್ತು ಇದ್ದೀವಿ. ಹಾಗಾಗಿ ಮೋರ್ ದ್ಯಾನ್ ಎ ಶೋ, ನಾವು ವ್ಯಾರೆ ಫ್ಯಾಮಿಲಿ ಅಂತ ಹೇಳ್ಬೋದು. ಫ್ಯಾಂಟಾಸ್ಟಿಕ್. ಆನ್ ದ್ಯಾಟ್ ನೋಟ್ ಇವತ್ತಿನ ಈ ಸಂಚಿಕೆನ ಮುಕ್ತಾಯ ಮಾಡಬೇಕಾಗಿದೆ. ಅಮ್ಮ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಇದು ನಾನು ಮಾತಾಡ್ತಾನೆ ಇರ್ತೀನಿ, ನೀವು ನೋಡ್ಕೊಳ್ಳಿ ಅಂದರೆ ನಾನು ಹೇಳಿದೆ 1 ಎಪಿಸೋಡ್ ನಾನು 2-3 ಎಪಿಸೋಡ್ ಮಾಡ್ತೀನಿ ಅಂತ. ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದೆ ಇವತ್ತು ನಾನು. ಯಾಕಂದರೆ ನನಗೆ ಗೊತ್ತು ಇಷ್ಟು ವಿಷಯ ಸಿಕ್ಕಿದ ಮೇಲೆ ಐ ಆಮ್ ಗ್ರೀಡಿ ನಾಟ್ ಫಾರ್ ಮನಿ, ಓನ್ಲಿ ಫಾರ್ ನಾಲೆಡ್ಜ್. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಸಂದರ್ಶನ, ಅವ್ರ ಜೊತೆ ಮಾತುಕತೆಯನ್ನು ಮಾಡ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್. ಈ ಸ್ಟುಡಿಯೋನ ಕೊಟ್ಟಂಥ ರಾಜೀವ್ ಜಾಯ್ಸ್, ಕ್ರಾಸ್ಫೈಟ್ ಸ್ಟುಡಿಯೋ. ಸೊ ಆ್ಯಂಡ್ ನನ್ನ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದಲ್ಲಿ, ಇಂಟರ್ವ್ಯೂ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಸೈನಿಂಗ್ ಆಫ್. ನಮಸ್ಕಾರ ಗುರು.